ತೊರವೆ ರಾಮಾಯಣ ಯುದ್ಧಕಾಂಡದ ಇಂದಿನ ವಾಚನ ವ್ಯಾಖ್ಯಾನ ಸರಣಿಗೆ ತಮಗೆಲ್ಲ ಸ್ವಾಗತ. ಇಂದಿನ ಕಲಾವಿದರು ಗಮಕ ವಾಚನದಲ್ಲಿ ಹಿರಿಯ ಗಮಕಿ ಶ್ರೀಮತಿ ರೇಣುಕಾ ರಾಮರಾವ್ ರವರು, ಯುವ ಗಮಕಿ ಕುಮಾರಿ ಎಸ್ ಸಿಂಧು, ವ್ಯಾಖ್ಯಾನದಲ್ಲಿ ಶ್ರೀಯುತ ಎ ನಿರಂಜನರವರು. ಕಲಾವಿದರಿಗೆ ಆತ್ಮೀಯವಾದ ಸುಸ್ವಾಗತ. ಶ್ರೀಮತಿ ರೇಣುಕಾ ರಾಮರಾವ್ ಅವರ ಸಾಧನೆಗಳ ಬಗ್ಗೆ ಒಂದು ಪರಿಚಯ. ಶ್ರೀಮತಿ ರೇಣುಕಾರವರ ತಂದೆ ಶ್ರೀ ವಿಶ್ವೇಶ್ವರಯ್ಯನವರು, ತಾಯಿ ಶ್ರೀಮತಿ ಸೀತಾಲಕ್ಷ್ಮಮ್ಮನವರು. ಇವರ ಗಮಕ ಗುರುಗಳು ಶ್ರೀ ಹೂಮ ರಾಮಾರಾಧ್ಯರು ಮತ್ತು ಶ್ರೀಮತಿ ಅನ್ನಪೂರ್ಣಮ್ಮ ರಘುಪತಿ ಶಾಸ್ತ್ರಿಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಆರ್ ಕೇಶವಮೂರ್ತಿಗಳ ಬಳಿ ಅಭ್ಯಾಸ ಮಾಡಿ ವಿದ್ವತ್ ಪದವಿಯನ್ನು ಪಡೆದಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಗಮಕ ಪರಿಷತ್ತಿನ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿಯನ್ನು ಗಳಿಸಿದ್ದಾರೆ. ಸಂಸ್ಕೃತಿ ಇಲಾಖೆ, ಸಾಹಿತ್ಯ ಪರಿಷತ್ತು ಹಾಗೂ ಇನ್ನಿತರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಗಮಕ ಕಾರ್ಯಕ್ರಮಗಳನ್ನು ನೀಡಿ ಗಮಕ ಪ್ರಚಾರವನ್ನು ಮಾಡಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಇಂಡೋರ್ನ ಕನ್ನಡ ಸಂಘ ಮತ್ತು ಅಮೆರಿಕಾದಲ್ಲಿ ಗಮಕವನ್ನು ಹಾಡಿದ ಹೆಮ್ಮೆ ಕೂಡ ಇವರದ್ದಾಗಿದೆ. ಶ್ರೀಮತಿ ರೇಣುಕಾರವರಿಗೆ ಸಂದಿರುವ ಸನ್ಮಾನಗಳು: ರಾಮಕೃಷ್ಣ ವಿದ್ಯಾಪೀಠದಿಂದ ಸ್ವರ್ಣಪುರಿಯ ಮೀರಾ, ಶ್ರಾವಣ ಸಂಗೀತ ಸೇವಾ ಸಮಿತಿಯಿಂದ ಭಕ್ತಿಗಾನ ಸುಧಾಶ್ರೀ, ಹೀಗೆ ಅನೇಕ ಸಭೆಗಳಲ್ಲಿ ಸನ್ಮಾನಿತರಾಗಿದ್ದಾರೆ. ತಮ್ಮ ಪ್ರತಿಭೆಯನ್ನು ಅನೇಕ ಶಿಷ್ಯರನ್ನು ತರಬೇತುಗೊಳಿಸುವ ಮೂಲಕ ಸಾಕಾರಗೊಳಿಸಿದ್ದಾರೆ. ಇವರು ಹಾಡಿರುವ ಸೌಂದರ್ಯ ಲಹರಿ ಧ್ವನಿ ಸುರುಳಿಯಾಗಿ ಬಿಡುಗಡೆಗೊಂಡಿದೆ. ಹಾಗೆಯೇ ದಾಸ ಸಾಹಿತ್ಯ ಅಣಿಮುತ್ತುಗಳು, ಹರಿಭಕ್ತಿಸಾರ ಮತ್ತು ಶಿವಭಕ್ತಿಸಾರ ಅಡಕ ಮುದ್ರಿಕೆಗಳಾಗಿವೆ. ಇಂದು ಇವರ ಗಮಕ ವಾಚನ ಶ್ರವಣ ಭಾಗ್ಯ ನಮ್ಮೆಲ್ಲರದ್ದಾಗಿದೆ. ಇಂದಿನ ಕಾರ್ಯಕ್ರಮದ ಯುವ ಗಮಕ ಪ್ರತಿಭೆ ಕುಮಾರಿ ಸಿಂಧು ಎಸ್. ಇವರು 2ನೇ ವರ್ಷದ ಬಿಕಾಂ ಪದವಿಯಲ್ಲಿ ಓದುತ್ತಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಟ್ಟವನ್ನು ಕಲಿಯುತ್ತಿದ್ದಾರೆ. ಗಮಕ ಅಭ್ಯಾಸವನ್ನು ಶ್ರೀಮತಿ ಗೀತಾ ಪ್ರಭಾಕರ್ ಅವರ ಬಳಿ ಮಾಡಿದ್ದಾರೆ. ಸುಗಮ ಸಂಗೀತವನ್ನು ಶ್ರೀ ನರಹರಿ ದೀಕ್ಷಿತ್ ಅವರ ಬಳಿ ಅಭ್ಯಾಸ ಮಾಡುತ್ತಿದ್ದಾರೆ. ಅನೇಕ ಗಮಕ ಕಾರ್ಯಕ್ರಮಗಳನ್ನು ನೀಡಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಶ್ರೀ ಶಂಕರ ವಾಹಿನಿಯಲ್ಲಿ ಹಾಡಿ ತಮ್ಮ ಪ್ರತಿಭೆಯಿಂದ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಇಂದಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ವೇದಿಕೆಯು ಇವರಿಗೆ ಮತ್ತೊಂದು ಮೈಲುಗಲ್ಲಾಗಲಿದೆ. ವ್ಯಾಖ್ಯಾನಕಾರರಾಗಿ ಶ್ರೀ ಎ ನಿರಂಜನರವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಶ್ರೀಯುತರು MA LLB ಪದವೀಧರರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿ ಹಾಗೂ ತರಬೇತುಗಾರರಾಗಿದ್ದಾರೆ. ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು ಚರ್ಚಾ ಸ್ಪರ್ಧೆ, ನಾಟಕ ಅಭಿನಯ ಮತ್ತು ಲೇಖಕರಾಗಿ ಪರಿಚಿತರಾಗಿದ್ದಾರೆ. ತಮ್ಮ ವೃತ್ತಿಯಿಂದ ನಿವೃತ್ತರಾದ ಬಳಿಕ ಗಮಕದ ವ್ಯಾಖ್ಯಾನಕಾರರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ತಂದೆ ಶ್ರೀ TS ಅನಂತಕೃಷ್ಣವರು ಪ್ರಸಿದ್ಧ ಗಮಕಿಗಳು. ಇವರಿಗೆ ಗಮಕ ಗುರುಗಳು ಶ್ರೀ HS ಸತ್ಯನಾರಾಯಣರವರು. ಗಮಕ ಪಾರಿಣ ವಿದ್ವತ್ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ಮೈಸೂರು ಜಿಲ್ಲೆಯ ಗಮಕ ಕಲಾ ಪರಿಷತ್ತಿನ ಸಹ ಕಾರ್ಯದರ್ಶಿಯಾಗಿ 100ಕ್ಕೂ ಹೆಚ್ಚು ಗಮಕ ವ್ಯಾಖ್ಯಾನವನ್ನು ಮಾಡಿ ಚಿರಪರಿಚಿತರಾಗಿದ್ದಾರೆ. ಇದಲ್ಲದೆ ಮೈಸೂರಿನ ಸುಪ್ರಸಿದ್ಧ ಪರಂಪರೆ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿದ್ದಾರೆ. ಮೈಸೂರು ಆಕಾಶವಾಣಿಯ ಕಲಾವಿದರು ಕೂಡ ಆಗಿದ್ದಾರೆ. ಭಗವದ್ಗೀತೆಯ ಆಳವಾದ ಅಭ್ಯಾಸ ಮತ್ತು ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಅಧ್ಯಯನವನ್ನು ಮಾಡಿ ಉಪನ್ಯಾಸ, ವ್ಯಾಖ್ಯಾನಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ದಿನ ನಮಗೆಲ್ಲ ಇವರ ವ್ಯಾಖ್ಯಾನ ಕೇಳುವ ಸದವಕಾಶ ಒದಗಿ ಬಂದಿದೆ. ಕಾರ್ಯಕ್ರಮವನ್ನು ಆರಂಭಿಸಲು ಅನುವು ಮಾಡಿಕೊಡುತ್ತಿದ್ದೇವೆ. ನಮಸ್ಕಾರಗಳು. ಕೋಮಲ ಚರಣ ಕಾಂಡದ ಘನ ನಿತಂಬದ ನಿರುಪಮಾಂಗದ ನಿಮ್ನನಾಭಿಯ ನಿಬಿಡ ಕುಚ ಭರದ ವರ
ಬಂಧುರದ ಭಾರತೀ ನಿಲುಗೆ ಮನ್ಮುಖ ಪದ್ಮ ಸದ್ಮದಲ್ಲಿ ನಿಲುಗೆ ಮನ್ಮುಖ ಪದ್ಮ ಸದ್ಮದಲ್ಲಿ. ಸಭೆಗೆ ನಮಸ್ಕಾರ, ಗುರು ಪರಂಪರೆಗೆ ನಮಸ್ಕಾರ, ತೊರವೆಯ ನರಹರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಯುದ್ಧಕಾಂಡದಲ್ಲಿ ಅನೇಕ ರೀತಿಯ ವರ್ಣನೆ, ಕಾದಾಟ, ಹೋರಾಟವನ್ನು ನೀವು ಗಮನಿಸಿದ್ದೀರಿ. ಪ್ರಸ್ತುತ 10, 11 ಮತ್ತು 12ನೆಯ ಸಂಧಿಯಿಂದ ಆಯ್ದ ಪದ್ಯಗಳ ಮುಖಾಂತರ ವಾಲಿಯ ಮಗನಾದ ಅಂಗದನು ಲಂಕಾಪಟ್ಟಣಕ್ಕೆ ರಾಮನ ರಾಜದೂತನಾಗಿ ಪ್ರವೇಶ ಮಾಡಿದ್ದಾನೆ. ಅನೇಕ ರಾಕ್ಷಸರನ್ನು ವಧೆ ಮಾಡಿದ್ದಾನೆ. ನಂತರದಲ್ಲಿ ರಾಮನ ಮಾಯಾತಲೆಯನ್ನು ಸೀತೆಯ ಮುಂದೆ ಪ್ರದರ್ಶಿಸುವ ಮೂಲಕ ರಾವಣ ತನ್ನ ನೀಚತನವನ್ನು ಮತ್ತು ದೌರ್ತ್ಯವನ್ನು ಈಗ ಪ್ರದರ್ಶನ ಮಾಡಿದ್ದಾನೆ. ಇದು ಇವತ್ತಿನ ಪ್ರಸಂಗ. ನಾವು ಆಯ್ದ ಪದ್ಯಗಳ ಮೂಲಕ ವಾಚನ ವ್ಯಾಖ್ಯಾನವನ್ನು ನಡೆಸಲಿದ್ದೇವೆ. ಈಗ ಪ್ರಾರಂಭ ಮಾಡೋಣ. ಉದಯ ಮುಖದಲ್ಲಿ. ಉದಯ ಮುಖದಲ್ಲಿ ಪೂರ್ವ ಸಂಧ್ಯಾ ವಿಧಿತ ಕರ್ಮವ ರಚಿಸಿ ಭರ್ಗನ ಪದವ ಭಜಿಸಿ ಬೃಹಸ್ಪತಿಯ ಜೋಯಿಸವನು ಅನುಕರಿಸಿ ತ್ರಿದಶ ಕೈವಾರಿಗಳ ಕಳಕಳದ ಅದ್ಭುತದ ನೆಲನ ಉದ್ಘಾಟನೆಯಲ್ಲಿ ಸದಮದದಲ್ಲಿ ಅಸುರೇಂದ್ರ ನಡೆ ತಂದು ಇತ್ತನು ಓಲಗವ ಈ ಪದ್ಯದಲ್ಲಿ ರಾವಣನ ದಿನಚರಿ ಹೇಗೆ ನಡೆಯುತ್ತೆ ಅನ್ನುವಂತಹ ವಿವರವನ್ನು ಕವಿ ನಮಗೆ ನೀಡ್ತಾ ಇದ್ದಾನೆ. ರಾವಣ ಮಹಾಪರಾಕ್ರಮಶಾಲಿ, ಹಾಗಂತ ಅವನು ಭಾವಿಸ್ಕೊಂಡಿದ್ದಾನೆ. ಇದಕ್ಕೆ ಅಪವಾದವೂ ಕೂಡ ಇದೆ, ಅದನ್ನು ನೋಡೋಣ, ಮುಂದೆ ಗೊತ್ತಾಗುತ್ತೆ ಏನಂತ. ಆದರೆ ಇವನೊಬ್ಬ ಮಹಾಮೂರ್ಖ. ಯಾಕೆಂದರೆ ಅನೇಕರು ಅವನಿಗೆ ಹಿತವಚನವನ್ನು ಹೇಳ್ತಾರೆ. ಸ್ವತಃ ತಮ್ಮನಾದಂತಹ ವಿಭೀಷಣ ಬೇಡಪ್ಪ ಈ ಮಾರ್ಗ ಸಲ್ಲದು ಅಂತ ಹೇಳ್ತಾನೆ. ಆದರೂ ಕೂಡ ಅವನನ್ನೂ ಕೂಡ ಪರಿತ್ಯಜಿಸಿದ್ದಾನೆ. ಮಾರೀಚನ ಮಾತನ್ನೂ ಕೇಳಿಲ್ಲ. ಇಂತಹ ರಾವಣ ವೈಭೋಗದಿಂದ ಮೆರೀತಾ ಇದ್ದಾನೆ. ಆದರೆ ದೈವಭಕ್ತ. ಪ್ರಾತಃ ಕಾಲ ಎದ್ದು ದಿನಚರ್ಯವನ್ನು ಮುಗಿಸಿ ಸ್ನಾನ ಸಂಧ್ಯಾವಂದನೆ ಎಲ್ಲವನ್ನೂ ಮಾಡಿಕೊಂಡು ತನ್ನ ಒಡ್ಡೋಲಗಕ್ಕೆ ಪ್ರವೇಶ ಮಾಡಬೇಕು. ಹೇಗೆ ಪ್ರವೇಶ ಮಾಡೋದು? ಅದಕ್ಕೊಂದು ನೀತಿ ನಿಯಮ ಬೇಡವೇ? ಅದಕ್ಕೋಸ್ಕರ ಇವನು ವಾಯು, ಕುಬೇರ, ವರುಣ, ಪುರಂದರ, ಅಗ್ನಿ, ಮಹೇಶ ಮುಂತಾದವರ ಎಲ್ಲರನ್ನೂ ಕೂಡ ತನ್ನ ಒಂದಿ ಮಾದಕದರನ್ನಾಗಿ ಮಾಡಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಎಂಬ ಕವಿ ಶ್ರೀರಾಮಚರಿತಾಮೃತಂ ಅನ್ನುವಂತಹ ಕಾವ್ಯದಲ್ಲಿ ಇವನು ಯಾರ್ಯಾರನ್ನು ವಶಪಡಿಸ್ಕೊಂಡಿದ್ದ ಅಂತನ್ಬಿಟ್ಟು ಸುದೀರ್ಘವಾಗಿ ಹೇಳ್ತಾರೆ. ನಾನು ಅದರಲ್ಲಿ ಬರೀ 3 ಸಾಲು ಮಾತ್ರ ನಿಮಗೆ ಹೇಳ್ತೇನೆ. ರವಿಯು ಚಂದ್ರನು ಬೆಳಗುತ್ತಿದ್ದರು ರಾಜಭವನದ ನಿತ್ಯದಿ, ನವಗ್ರಹಗಳ ಮೆಟ್ಟಿಲು ಮಾಡಿ ತುಳಿಯುತ್ತಲಿರುವನು, ವರ ಕುಬೇರನು ಧನವ ಕಾಯುವ ರಾಜ್ಯಕೋಶಾಧ್ಯಕ್ಷನು. ಇದು ಅವನು ಹೇಗೆ ದೇವಾದಿ ದೇವತೆಗಳನ್ನು ಕೂಡ ತನ್ನ ಅಂಕುಶದಲ್ಲಿ ಇಟ್ಕೊಂಡಿದ್ದ ಅನ್ನುವ ಒಂದು ಸ್ಥೂಲ ಪರಿಚಯ. ಇಂತಹ ರಾವಣನಿಗೆ ಒಡ್ಡೋಲಗಕ್ಕೆ ಬರಬೇಕಾದರೆ ಮಾತ್ರ ತಿಥಿ, ವಾರ, ನಕ್ಷತ್ರ, ಸಮಯಾನುಕೂಲ ಸರಿಯಾಗಿದೆಯೇ ಎಂಬುದಾಗಿ ಬ್ರಹ್ಮನಿಂದ ಅವನ್ನೇ ಜೋಯಿಸನ್ ಮಾಡಿಕೊಂಡಿದ್ದಾನೆ. ಅವನು ಕುಂಡಲಿ ಬರ್ಕೊಡ್ಬೇಕು, ಹೌದಪ್ಪ ಇದು ಯೋಗ್ಯವಾಗಿದೆ ಸಮಯ ಅಂತ. ಆ ಸಮಯದಲ್ಲಿ ಇವನು ಪ್ರವೇಶ ಮಾಡಿದ್ದಾನೆ ಓಲಗಕ್ಕೆ. ಆ ಪ್ರವೇಶದ ವೈಖರಿ ಹೆಂಗಿದೆ ಅಂತಂದರೆ ಅದ್ಭುತದ ನೆಲ ನುಗ್ಗಡಣೆಯಲ್ಲಿ, ಅಂದರೆ ಎಲ್ಲರೂ ಕೂಡ ಭೋಪರಾಕ್ ಅಂತನ್ಬಿಟ್ಟು ಹೇಳ್ತಾ ಇದ್ದಾರಂತೆ. ದೇವತೆಗಳು ಹೇಳ್ತಾ ಇದ್ದಾರೆ, ಅಲ್ಲಿದ್ದಂತಹ ರಾಕ್ಷಸರು ಕೂಡ ಹೇಳ್ತಾರೆ. ಅಂತಹ ರಾವಣ ಸದಮದದಲ್ಲಿ ಅಸುರೇಂದ್ರ ನಡೆತಿದ್ದಾನೆ ಓಲಗಕ್ಕೆ. ಒಳಗಡೆ ಅವನು ಪ್ರವೇಶ ಮಾಡಿದ್ದಾನೆ. ಇತ್ತ ರಾಮ ಇದ್ದಾನಲ್ಲ, ಅವನಿಗೂ ಒಂದು ದೊಡ್ಡ ಓಲಗ ಇದೆ, ಅವನಿಗೂ ಒಂದು ಸಭೆ ಇದೆ. ಆ ಸಭೆ ಹೆಂಗಿದೆ?
ಅದು ವಿಶ್ವಕರ್ಮ ರಚಿಸಿದ್ದಾನೆ. ನಿಗುರಿಸಿದ ನಿರುಪಮ ನಿತಾಂತ ಸಭಾಭವನಕ್ಕೆ ಅವನು ಆಸೀನನಾಗಿದ್ದಾನೆ ಶ್ರೀರಾಮಚಂದ್ರ. ಅಲ್ಲಿ ಅವನ ಸಭೆಯಲ್ಲಿ ವಾನರ ಸಮೂಹ ಇದೆ, ವಾಲಿ ಸುಗ್ರೀವರ ಕುಟುಂಬ ಇದೆ, ನೀಲ, ನಳ, ಕಪಿಶಾರ್ದುಲ ಮುಂತಾದ ಎಲ್ಲರೂ ಇದ್ದಾರೆ. ಮಹಾವೀರಾದಿ ವೀರರು ಅವರೆಲ್ಲರೂ. ರಾಮ ಬಂದಿದ್ದಾನೆ, ಅಲ್ಲಿ ಕುಳಿತಿದ್ದಾನಲ್ಲ, ಒಮ್ಮೆ ಅವನ ಕಣ್ಣಿನ ದೃಷ್ಟಿ ಸುಗ್ರೀವನ ಕಡೆಗಾಗತ್ತಂತೆ. ಕಣ್ಣು ದೃಷ್ಟಿ ಮಾತ್ರ. ಸುಗ್ರೀವ ಇಂಗಿತಜ್ಞೆ ಅರಿತವನು. ಅವನ ತಕ್ಷಣ ಅವನು ಅರ್ಥ ಮಾಡಿಕೊಂಡ, ರಾಮ ಏನು ಹೇಳಬೇಕು ಅಂತ ಬಯಸಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು, ದೇವರು ಎನಿತನು ಬೆಸಸಿದರೆ ನಾವು ಮಾಡುವ ರೈಸೆನಲು, ನೀವೇನು ಆಜ್ಞೆ ಮಾಡ್ತೀರಿ ಅದನ್ನು ನಾವು ಮಾಡ್ತೀವಿ ಅಂತಂದಾಗ ರಾಮ ಕಳುಹು ಸಂಧಿಗೆ ರಾಕ್ಷಸೇಂದ್ರನ ಬಳಿಗೆ ಎಂಬುದಾಗಿ ತನ್ನ ಅಭಿಪ್ರಾಯವನ್ನು ಹೇಳಿದ. ಕಳುಹು ಸಂಧಿಗೆ ರಾಕ್ಷಸೇಂದ್ರನ ಬಳಿಗೆ, ಚಿತ್ತದಲ್ಲಿ ಅರಿಭಟನು ನಮಗೆ ಅಳುಕುವುದು ಹುಸಿ, ಆದಡೆಯು ರಾಜೋಪಚಾರವಿದು, ಎಳೆದು ಬಿಡಲಿ ಮಾತಾ, ನಮ್ಮಯ ಬಳಿಗೆ ಬಂದರೆ ಕಾವೆವು, ಅಲ್ಲದಡೆ ಅಳವಡಿಸಿಕೊಂಡು ಇರಲಿ ಕದನವನು ಎಂಬುದು ಅವಗೆಂದ. ಭೇಷ್, ತುಂಬ ಚೆನ್ನಾಗಿ ಹಾಡಿದ್ರು, ತುಂಬ ಸರಾಗವಾಗಿ ಬಂತು. ನೋಡಿ, ಇಲ್ಲಿ ರಾವಣ ಮುಂಚೆನೇ ಹೇಳಿದೆ, ಮಹಾವೀರ ಅವನು, ಸತ್ಕುಲ ವಂಶ ಸಂಜಾತ. ಅವನು ಒಂದೇ ಒಂದು ದೋಷ ಏನಂದರೆ, ಮೊದಲನೇದಾಗಿ ಸೀತೆಯನ್ನು ಕದ್ದೊಯ್ದದ್ದು. ಇನ್ನು ಅದಕ್ಕೆ ಪೂರಕವಾಗಿ ಒಂದು ಸ್ವಲ್ಪ ಹೆಣ್ಮಕ್ಳನ್ನ ಕಂಡ್ರೆ ಹಾಗೆ ಅಷ್ಟೆ. ಈ ಲೋಪ ಬಿಟ್ಟರೆ ಇನ್ನು ಅವನು ಪರವಾಗಿಲ್ಲ, ಚೆನ್ನಾಗಿದ್ದಾನವನು. ಆದರೆ ಇವನಲ್ಲಿ ಇನ್ನೇನು ಬೇರೆ ದೋಷ ಇಲ್ವಲ್ಲ. ಅವನು ನಮ್ಮ ಸಂಧಿ ಮಾತಿಗೆ ಹೋಗ್ಕೊಡ್ತಾನೆಯೇ. ರಾಮನಿಗೆ ಒಂದು ಸಂಶಯ, ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆಪ್ಪ, ಯಾಕೋ ಅವನು ಒಪ್ಪುವುದಿಲ್ಲ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಸಂಧಿಗೆ ಒಪ್ಪನು, ಅವನು ಸಮರಕ್ಕೆ ಸಿದ್ಧನು, ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದಾನ ಅವನು. ಆದರೆ ರಾಜನೀತಿ ಅನ್ನೋದೊಂದು ಇದೆಯಲ್ಲ, ಅದನ್ನು ನಾವೇ ಕಾಪಾಡದೆ ಹೋದರೆ ಇನ್ಯಾರು ಅದನ್ನು ಕಾಪಾಡೋದು? ಅದಕ್ಕೋಸ್ಕರ ಸಾಮ ದಾನ ಭೇದವೆಂಬ ಎಲ್ಲ ಬಾಗಿಲುಗಳು ಮುಚ್ಚಿದ ನಂತರ ಮಾತ್ರ ನಾನು ಯುದ್ಧಕ್ಕೆ ಪ್ರವೇಶ ಮಾಡ್ತೀನಿ. ಅಲ್ಲಿಯವರೆಗೆ ನನಗೆ ಇದೇ ರಾಜಧರ್ಮ, ಅದರಂತೆ ನಾನು ನಡ್ಕೊಳ್ತೀನಿ. ಆದರೆ ಇದು ಬರೀ ಔಪಚಾರಿಕ ಮಾತು, ನನಗೆ ಗೊತ್ತು. ಇರಲಿ, ಅದಕ್ಕೇನು ಮಾಡೋದು? ಸುಮ್ಮನೆ ಏಕಾಏಕಿಯಾಗಿ ರಾವಣನ ಮೇಲೆ ಯುದ್ಧ ಸಾರದ ಅನ್ನುವಂತಹ ಕಳಂಕ ಅಪವಾದ ನನ್ನ ಮೇಲೆ ಬರಬಾರ್ದಲ್ಲ. ಅದಕ್ಕೋಸ್ಕರ ನೋಡಿ, ಕವಿ ಬೆಳೆಸಿದಂಥ ಮಾತು ಇಲ್ಲಿ, ಎಳೆದು ಬಿಡಲಿ ಮಾತಾ. ಎಳೆದು ಬಿಡಲಿ ಮಾತಾ ಅಂತಂದರೆ ಎದ್ದು ಹೋಗೋ ಮಾತು ಬಿದ್ದೋಗಿರಲಿ ಅಂತ ಒಂದು ಗಾದೆ ಇದೆ. ಅದರ ಪ್ರಕಾರ ನಮ್ಮಿಂದ ಲೋಪ ಆಗಬಾರ್ದು. ಮಾತಾಡಿದ್ವಲ್ಲ, ನಾವು ಹೇಳಿದ್ವಲ್ಲ, ಸಂಧಿಗೆ ಒಪ್ಕೊಂಡಿದ್ರು ಒಳ್ಳೇದಾಗ್ತಿತ್ತಲ್ಲ ಅಂತ ನಾಳೆ ಬೇರೆಯವರು ಪುರಜನರೋ ಅಥವಾ ರಾಕ್ಷಸ ಕುಲದವರೋ ಯಾರಾದರೂ ಮಾತಾಡಿಕೊಳ್ಳಿ, ನಮ್ಮಿಂದಂತೂ ತಪ್ಪಾಗಬಾರ್ದು. ಇದೇ ರಾಜೋಪಚಾರ. ಆದರೆ ಅವನು ಶರಣಾಗಿ ಬಂದರೆ ಕಾವೆವು, ಕಾಪಾಡ್ತೀವಿ ಅವನ್ನ, ನಾವು ರಕ್ಷಿಸ್ತೀವಿ, ನಾವು ಅವನ್ನ, ಭಾಳ ಒಳ್ಳೆಯದು ಅವನು. ಆದರೆ ಇಲ್ಲದಿದ್ದರೆ ಬರಲಿಲ್ಲ ಅಂತಂದರೆ ಏನು ಮಾಡೋದು? ಅವಾಗ ಸಿದ್ಧವಾಗಿರಲಿ, ಇಲ್ಲದೆಡೆ ಅಳವಡಿಸಿಕೊಂಡಿರಲಿ ಕದನವ. ಅದರಂತೆ ಸುಗ್ರೀವ ವಾಲಿಯ ಮಗನಾದ ಅಂಗದನಿಗೆ ರಾಯಭಾರದ ಪಟ್ಟವನ್ನು ಕಟ್ಟಿದ್ದಾನೆ. ಇಲ್ಲಿ ಒಂದು ಮನೋವೈಜ್ಞಾನಿಕ ಒಂದು ವಿಶ್ಲೇಷಣೆ ಅಗತ್ಯ ಇದೆ. ಅಂಗದನಿಗಿಂತ ಶೂರರು ಯಾರೂ ಇರಲಿಲ್ವೇ? ಇದ್ದರು ಬಹುಶಃ. ಆದರೂ ಕೂಡ ಅಂಗದನಿಗೆ ಯಾಕೆ ಪಟ್ಟ ಕಟ್ಟಿದ ಅಂತಂದರೆ, ಅಂಗದನ ತಂದೆ ವಾಲಿ ರಾಮನಿಂದ ಹತನಾದವನು ಅಂದಮೇಲೆ ಅವರಿಬ್ಬರಿಗೂ ವೈಷಮ್ಯ ಇದ್ದೇ ಇರಬೇಕಲ್ಲ. ಆ ವೈಷಮ್ಯವನ್ನು ಮರೆತು ಅಂಗದ ರಾಜದೂತನಾಗಿ ಸಂಧಾನಕ್ಕೆ ಶತ್ರುಪಾಳಯಕ್ಕೆ ಹೋದ ಅಂದರೆ, ವೈರಿಯ ಮಗ, ರಾಮನ ವೈರಿಯಾಗಿದ್ದವನ ಮಗ ತನ್ನ ಮೂಲ ವೈರಿಯಾದಂತಹ ರಾಮನ ಶಕ್ತಿ ಸಂಪನ್ನತೆಯನ್ನು ಗುರುತಿಸ್ಕೊಂಡಿದ್ದಾನೆ. ಅವನನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಮನಗಂಡಿದ್ದಾನೆ. ಅಂತಹ ನಾನೇನೆ ನಮ್ಮಪ್ಪನ ಕೊಂದವನ್ನೇ ನಾನು ಬಿಟ್ಬಿಟ್ಟು ನಿನ್ನ ಜೊತೆ ಬಂದಿದ್ದೀನಪ್ಪ, ಅವನ ಜೊತೆ ರಾಜಿ ಮಾಡ್ಕೊಂತ ಹೇಳಕ್ಕೆ ಅಂದ ಕೂಡಲೇ ಶತ್ರುಪಾಳಯಕ್ಕೆ ಆಘಾತ ಆಗತ್ತೆ. ಏನಿದು ಈ ರೀತಿ ನಡೀತಾ ಇದೆ ಅಂತ ಮತ್ತು ಗೊಂದಲ ಏರ್ಪಡುತ್ತೆ. ಸಂಧಿಯೋ ಸಮರವೋ, ಒಪ್ಕೊಳ್ಳೋ ಬೇಡವೋ, ಬಂದಿದ್ದಾನಲ್ಲ ಅಂತ ಯುದ್ಧ ರಂಗಕ್ಕೆ, ರಣರಂಗಕ್ಕೆ ಪ್ರವೇಶ ಮಾಡುವಾಗಲೇ ಅವನಿಗೆ ಅಳುಕು,
ತಪ್ಪೋಸರೇಣು ಅಂತ ಕಾಡತ್ತೆ ಅವನು. ಅದು ಕಾಡಿದಾಗ ಅರ್ಧ ರಾಮನಿಗೆ ಜಯ ಬಂದಂಗೆ. ಈ ಹಿನ್ನೆಲೆಯಲ್ಲಿ ಅಂಗದನ್ನು ಅಲ್ಲಿ ಕಳಿಸಿದ್ದಾನೆ. ಅಂಗದನಿಗೆ ವಿಶೇಷವಾಗಿ ಹೇಳಿದ್ದಾನೆ, ಸುಮ್ಮನೆ ಅಲ್ಲೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೇಡ ನೀನು, ಎರಡೇ ಮಾತಾಡಬೇಕಷ್ಟೆ. ಏನು? ಒಂದು, ಮಹಿಜೆಯನ್ನು ತಂದಿತ್ತು, ಸೀತೆಯನ್ನು ಕರ್ಕೊಂಡು ಹೋಗಿದ್ಯಲ್ಲಪ್ಪ, ವಾಪಸ್ ಕೊಟ್ಬಿಡು, ಇದು ಮೊದಲನೇ ಮಾತು. ಎರಡನೇದು, ನಿಜ ವಿಗ್ರಹವ ರಕ್ಷಿಸಿಕೋ, ನಿನ್ನ ಜೀವ ಉಳಿಸ್ಕೋ, ಅದು ಮುಖ್ಯ. ಜೀವ ಉಳಿಸ್ಕೋಬೇಕಾದ್ರೆ ಸೀತೆಯನ್ನು ಕೊಡಬೇಕು. ಇಷ್ಟೇ. ಇಲ್ಲಿ ಅಂಗದನ ಶೌರ್ಯತನ ಹೇಗಿತ್ತು ಅಂತಂದರೆ ನೋಡಿ, ಕಾಲುಗರ ದಾಗಿನಲ್ಲಿ ಸಿಡಿಲೊಡೆದು ಅದ್ರಿ ಅಂತದಲ್ಲಿ ಬೆಟ್ಟವೇನೆ ಚೂರಾಗೋಯ್ತಂತೆ, ತಳವೆಳಗಾಗುವುದು ಅಖಿಳ ಜನ. ಇಂತಹ ಸನ್ನಿವೇಶದಲ್ಲಿ ಈ ರಭಸದಲ್ಲಿ ಅಂಗದ ರಾವಣನ ಊರಿಗೆ ಪ್ರವೇಶ ಮಾಡಿದಾಗ ನಿಳಯದಲ್ಲಿ ಇಕ್ಕಿದವು ಮುಚ್ಚಳ. ನಿಳಯದಲ್ಲಿ ಇಕ್ಕಿದವು ಮುಚ್ಚಳ, ನಿಶಾಚರ ಸತಿಯರು ಅಟ್ಟುಂಬೊಲೆಗಳನ್ನು ನಂದಿಸಿದರು, ಅವು ಚಿದರು ಉಡುವ ಸೀರೆಗಳ, ಕೆಲರು ಹೊಕ್ಕರಣೆಗಳ ಬಾವಿಗಳೊಳಗೆ ಕೇಡಾಯ್ತೆಂದು ಬಂದವ ಸುಳಿದನು ಏಗುವೆವೆನುತ ಸಂವರಿಸಿದರು ಸರಕುಗಳ. ಒಂದು ಸಾಮಾನ್ಯ ಜೀವನ ಹೇಗೆ ನಡೆಯುತ್ತೆ ಕವಿ ಹಾಗೇ ವರ್ಣನೆ ಮಾಡಿದ್ದಾನೆ. ಇಲ್ಲಿ ಏನೋ ಒಂದು ಹೊರಗಡೆಯಿಂದ ಒಂದು ಆಕ್ರಮಣ ನಡೀತಾ ಇದೆ, ಯಾರೋ ಬರ್ತಾರೆ, ಏನೋ ಗಲಾಟೆ ಆಗುತ್ತೆ ಅಂದ ಕೂಡಲೇ ನಾವೇನು ಮಾಡ್ತೀವಿ? ಮುಖ್ಯವಾಗಿ ಮಾಡೋದು ಮುಖ್ಯ ದ್ವಾರವನ್ನು ಬಾಗಿಲು ಹಾಕೋದು, ಕಿಟಕಿ ಬಾಗಿಲನ್ನು ಹಾಕೋದು. ಇಲ್ಲೂ ಅದನ್ನೇ ಮಾಡಿದ್ದಾನೆ. ಅಂಗದ ಬಂದಿದ್ದಾನೆ, ಏನೇನೋ ಗಲಾಟೆ ಆಗ್ತಾ ಇದೆ, ಅದಕ್ಕೋಸ್ಕರ ಇದ್ದಂತಹ ರಾಕ್ಷಸ ಕುಲ ಎಲ್ಲರೂ ಕೂಡ ಅವರವರ ಮನೆಯ ಕದಗಳನ್ನು ಬಾಗಿಲುಗಳನ್ನು ಮುಚ್ಚಿದರು. ನಂತರ ಅವರು ನಿಶಾಚರ ಸತಿಯರು. ನಮಗೆ ರಾತ್ರಿ ಇದ್ದರೆ ಅವ್ರಿಗೆ ಹಗಲು, ರಾತ್ರಿಯೇ ಅವರು ಅಟ್ಟುಣ್ಣಿಸೋದು. ಅದರಿಂದ ಅಲ್ಲಿ ಬೆಂಕಿ ಇರುತ್ತೆ. ಬೆಂಕಿ ಇದ್ರೆ ಏನಾಗುತ್ತೆ? ಇವರಿಗೆ ಹಿಂದಿನ ನೆನಪು, ಹಿಂದೆ ಯಾವುದೋ ಒಂದು ಕಪಿ ಬಂದಿತ್ತು, ಅದು ಎಲ್ಲ ಲಂಕಾಪಟ್ಟಣವನ್ನು ಸುಟ್ಟಿದೆ, ಇನ್ನು ಬೆಳಕಿದೆ ಅಂತಂದ ಮೇಲೆ ಇಲ್ಲೂ ಯಾರೋ ಜೀವಂತವಾಗಿದ್ದಾರೆ ಅಂತ ನಮ್ಮನೆಗೆ ಬೆಂಕಿ ಹಾಕಿಬಿಟ್ರೆ, ಅದಕ್ಕೋಸ್ಕರ ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಆ ಬೆಂಕಿಯನ್ನು ಶಮನ ಮಾಡಬೇಕು. ಅದಕ್ಕೋಸ್ಕರ ಅಟ್ಟುಂಬೊಲೆಗಳನ್ನು ನಂದಿಸಿದರು, ಎಲ್ಲವನ್ನೂ ಕೂಡ ಆರಿಸ್ತಾರಂತೆ. ನಂತರ ಅಯ್ಯೋ ಭಯಂಕರ ವೀರ ಬಂದಿದ್ದಾನಲ್ಲಪ್ಪ, ಮುಂದೆ ಏನಾಗತ್ತೆಯೋ ಅಂತನ್ಬಿಟ್ಟು ಅವರಿಗೆ ಆತಂಕ ಆಗ್ತಾ ಇದೆ. ನಂತರದಲ್ಲಿ ಔಚಿದರು ಉಡುವ ಸೀರೆಗಳ ಕೆಲರು ಹೊಕ್ಕರಣೆಗಳು. ಅರಣೆ ಅಂತಂದರೆ ಬಿದಿರಿನ ಕೊಳವೆ, ಅಥವಾ ಅದು ಮರದಿಂದ ಮಾಡಿದಂತಹ ಕೊಳವೆಯಾಕಾರದಂತಹ ಒಂದು ಉಪಕರಣ. ಅದರೊಳಗಡೆ ಅವರ ಸೀರೆ ಎಲ್ಲನೂ ಒಳಗಡೆ ಹಾಕಿದ್ರಂತೆ. ಯಾಕೆ ಹಾಕಿದ್ರು ಸೀರೆನ? ಬಹುಶಃ ಸೀರೆ ಬೆಲೆ ಬಾಳತಕ್ಕಂಥದ್ದು. ಮತ್ತು ಮನೆ ಸುಟ್ಟು ಹೋದರೆ ನಾಳೆ ಉಟ್ಕೊಳ್ಳೋಕ್ಕಾದರೂ ಬೇಕಲ್ಲ. ಮೂರನೇದು, ಅದನ್ನು ಬಾವಿ ಒಳಗೆ ಹಾಕ್ತಾರೆ. ಯಾಕೆ? ಒಂದು ಪಕ್ಷ ಹಿಂದೆ ಬಂದು ಕಪಿ ಬೆಂಕಿ ಹಾಕ್ಬಿಟ್ಟು ಹೋದಂಗೆ ಇದ್ಯಾವುದೋ ಈ ಕಪಿ ಬಂದಿದೆಯಲ್ಲ, ಇದು ಏನಾದ್ರು ಬೆಂಕಿ ಹಾಕ್ಬಿಟ್ರೆ ನಮ್ಮ ಸೀರೆ ಎಲ್ಲ ಸುಟ್ಟೋಗುತ್ತಲ್ಲ, ಅದಕ್ಕೆ ಒಳಗಡೆ ಹಾಕ್ಬಿಟ್ರೆ ನೀರಿಗೂ ಮತ್ತು ಬೆಂಕಿಗೂ ಏನು ವೈರತ್ವ, ಅದರಿಂದ ಆಗೋದಿಲ್ಲ. ನಮ್ಮ ಸೀರೆ ಏನಾಗುತ್ತೆ? ಜೋಪಾನವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಅಲ್ಲಿ ಕೊಳವೆಯ ಬಾವಿಯಲ್ಲಿ ಹಾಕಿದ್ರಂತೆ. ಇನ್ನು ಅಳಿದುಳಿದಿರುವ ಸರಕುಗಳು ಅನ್ನೋದು ಮೂಲ ದ್ರಾವಿಡ ಶಬ್ದ. ಅದನ್ನು ಅಂದರೆ ಅಡುಗೆ ಪದಾರ್ಥ, ಪಾತ್ರೆ, ಪಡಗ ಅದೆಲ್ಲನೂ ಜೋಪಾನ ಮಾಡಿಕೊಂಡ್ರು, ಅಲ್ಲಿ ಇಲ್ಲಿ ಇಟ್ಕೊಂಡ್ರು. ಅಯ್ಯೋ ಎಂಥ ಕೇಡ್ಗಾಲ ಬಂತಪ್ಪ, ಈಗ ಇನ್ನೇನು ಮಾಡೋದು? ಅದೇ ಕೋತಿ ಬಂದಿದೆಯೇನೋ, ಬೆಗಡುಗೊಂಡುದು ಹನುಮನೆಂದೇ. ಬೆಗಡುಗೊಂಡುದು ಹನುಮನೆಂದೇ ಬಗೆದು ಮನದಲ್ಲಿ ನೊಂದ ಭಟರು ಎದೆದೆಗೆದು ಕೆಲರು ಒಳಸರಿದರು ಅಲ್ಲಲ್ಲಿ. ಬಿಗುಹಿನಂಕದ ಬಿರುದಿನ ಅತಿ ಬಲದ ಅಗಡು ರಕ್ಕಸರು ಉಚ್ಚಿದ ಸಿಧೇನುಗಳ ಅಲಂಕರಿಸಿದರು. ಸರಸದಲ್ಲಿ ಇಂದ್ರ ಸುತನ ಅಂಗದ ನೇರವಾಗಿ ರಾವಣನ ಅರಮನೆಯ ಒಳಗಡೆ ಪ್ರವೇಶ ಮಾಡಿದ್ದಾನೆ.
ಏನು ಹಾಗೆ ಮಾಡೋಕ್ಕಾಗತ್ತೆ? ರಾಕ್ಷಸರಿಲ್ವೇ ತಡೆಯೋದಿಕ್ಕೆ? ತಡೆದಿದ್ದಾರೆ. ಅವರೆಲ್ಲರನ್ನೂ ತನ್ನ 2 ಬಾಹುಗಳಿಂದ ಅಕ್ಕಪಕ್ಕದಲ್ಲಿ ನೂಕಿ ನೇರವಾಗಿ ಪ್ರವೇಶ ಮಾಡ್ದ. ನೋಡಿದ್ರೆ ಅದೇ ಕಪಿ ಹಿಂದೆ ಬಂದಿತ್ತಲ್ಲ, ಅದೇ ಕಪಿ. ಏನು ಅನುಮಾನ ಆಗೋಗುತ್ತೆ ಕೆಲವರಿಗೆ. ಬೆಗಡಗೊಂಡುದು ಹನುಮನೆಂದೆ, ಹಿಂದೆ ಬಂದಿದ್ನಲ್ಲಪ್ಪ ಅವನೇ ಇವನು. ಅದೇ ಕೋತಿಗಿನ್ನೇನಿರುತ್ತೆ, ಅದೇ ರೋಮ, ಅದೇ ಬಾಲ, ಅದೇ ಮೂತಿ, ಏನೂ ಅವ್ರಿಗೆ ವ್ಯತ್ಯಾಸ ಕಾಣಲಿಲ್ಲ. ಅದಕ್ಕೇನು ಮಾಡಿದ್ರಂತೆ, ಕೆಲರು ಒಳಸಂದರು ಅಲ್ಲಲ್ಲಿ. ನೋಡಿ, ಕೆಲವು ಟೈಮ್ ಗಲಾಟೆ ಆಗ್ತಾ ಇರುತ್ತೆ, ನೋಡಬೇಕು ಅಂತ ಕುತೂಹಲದಿಂದ ಜನ ಹೋಗಿರ್ತಾರೆ. ಕವಿ ಹೆಂಗೆ ಸಾಮಾನ್ಯರ ಒಳಗಡೆ ಜನರ ನಿತ್ಯ ಜೀವನವನ್ನು ನೋಡಿ ಅದನ್ನು ಕಾವ್ಯರೂಪಕ್ಕೆ ತಂದಿದ್ದಾನೆ ಅನ್ನೋದು ಇಲ್ಲಿ ಭಾಳ ಮುಖ್ಯ. ಒಂದು ಕಲ್ಪಿಸ್ಕೊಳ್ಳೋಣ ನಾವು. ಏನೋ ಒಂದು ಗಲಾಟೆ ಆಗ್ತಾ ಇದೆ, ಜನ ಎಲ್ಲ ಸೇರಿದ್ದಾರೆ, ಆಮೇಲೆ ನೋಡ್ತಾರೆ ಯಾಕೋ ಇದು ನಿಲ್ಲೋ ಅಂತ ಲಕ್ಷಣ ಕಾಣಲ್ಲ, ನಮಗೆ ಏನೋ ತೊಂದರೆ ಆಗುತ್ತೆ. ಅವಾಗ ಮೆತ್ತಗೆ ಹಿಂದಿಂದಕ್ಕೆ ಸರ್ಕೊಂಡು ಯಾರ ಕಣ್ಣಿಗೂ ಕಾಣದಿದ್ದಂಗೆ ಜೋಪಾನ ಹೊಟ್ಟೋಗೋದು. ಹಾಗೆ ಅಲ್ಲಿ ಕೆಲವರು ಮಾಡಿದ್ರು. ಯಾಕೆ ಅಂದರೆ ಅವರೆಲ್ಲರೂ ಪೂರ್ವದ ಹನುಮನನ್ನು ನೋಡಿದ್ದರು, ಅವನ ಬಲ ಗೊತ್ತಿತ್ತು, ಅವನ ಶಕ್ತಿ ಗೊತ್ತಿತ್ತು, ಸಾಮರ್ಥ್ಯ ಗೊತ್ತಿತ್ತು. ಅದಕ್ಕೋಸ್ಕರ ಮೆತ್ತಗೆ ಹೊರಟೋದ್ರಂತೆ. ಇನ್ನು ಮಿಕ್ಕವ್ರು ಇದ್ರಲ್ಲ, ಅವ್ರು ಬಹುಶಃ ಹೊಸಬರು ಅಂತ ಕಾಣುತ್ತೆ, ಹೊಸ ಅಪಾಯಿಂಟ್ಮೆಂಟ್ ಇರ್ಬೋದು ಅವ್ರಿಗೆ ಗೊತ್ತಿಲ್ಲ ಇವನ ಶಕ್ತಿ. ಅವರೇನು ಮಾಡಿದ್ರು, ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಹಸಿದೇನುವನ್ನು ಕೊಟ್ಟಿರ್ತಾರೆ. ಹಸಿದೇನು ಅಂತಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸಣ್ಣಗತ್ತಿ, ಕಿರುಗತ್ತಿ, ಬಿಚ್ಚುಗತ್ತಿ, ಕಿಗ್ಗತ್ತಿ ಅಂತನ್ಬಿಟ್ಟು ಅದನ್ನು ಹೊರೆಯಿಂದ ತೆಗೆದು ಹಂಗದನ್ನು ಸುತ್ತ ಬಂದರು. ಏನು ಅನ್ಕೊಂಡಿದ್ಯಾ ನೀನು ಅನ್ನುವಂತಹ ಭಾವದಲ್ಲಿ ನಾನು ನಿನ್ನನ್ನು ನಿಮ್ಮ ಮೇಲೆ ಆಕ್ರಮಣ ಮಾಡಬಲ್ಲೆ ಅಂತ ಅಂದ್ಕೊಂಡು ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ. ಆಗ ಅಂಗದ ಹೇಳ್ತಾನೆ, ಹೋ ಕಳವಳವೇಕೆ, ಹೋ ಕಳವಳವೇಕೆ, ಕದನೋತ್ಸಾಹಿಗಳು ನಾವಲ್ಲ, ರಿಪುರ ವಿರಾಹುವಿನ ನೈಷಾಟ ಕುಲ ಕಾನನ ಹುತಾಶನನ ಬೇಹಚರರು ಜಗದ ದೈವದ್ರೋಹಿ ರಕ್ಕಸನೊಡನೆ ನಮ್ಮವರು ಊಹಿಸಿದುದನ್ನು ಹೇಳಿ ಹೋಗಲು ಬಂದೆ ವಯಸ್ಸೇ ಎಂದ. ಬಹುಶಃ ಇವಾಗ ಹಂಗಾರ ಜ್ಞಾಪಿಸ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ನೀನು ಹೋಗಬೇಕು, ಯುದ್ಧ ಮಾಡಬೇಡ, ಜೋಪಾನ ಅಂತ ಹೇಳಿ ಕಳಿಸಿದ್ದಾನಲ್ಲ. ಅದಕ್ಕೆ ಏನಪ್ಪ ನೀವೆಲ್ಲ ತುಂಬ ಆತಂಕಕ್ಕೆ ಒಳಗಾಗಿದ್ದೀರಿ ಅಂತ ಕಾಣುತ್ತೆ. ಧೈರ್ಯವಾಗಿರಿ, ನಾನೇನು ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಏನೂ ಅನುಮಾನ ಪಟ್ಕೋಬೇಡಿ. ಯಾಕೆ ಅಂದರೆ ಇದು ನಿಮ್ಮ ನಡುವೆ ಜಗಳವೇ ಅಲ್ವಲ್ಲ. ಇದು ರಾಕ್ಷಸ ಕುಲ ಮತ್ತು ರಾಮನ ಕುಲ, ಇವರಿಬ್ಬರ ನಡುವೆ ನಡೆಯುವಂಥ ಸಂಘರ್ಷ. ನಮಗೇನು, ಅವನು ಹೇಳಿದ್ದಾನೆ, ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಆ ಸಂದೇಶ ನಿಮಗೆ ಹೇಳ್ತೀವಿ, ಅಷ್ಟೇ ಬೇಕಾಗಿರೋದು. ಆದರೆ ನಿಮ್ಮ ನಾಯಕ ಶಿರೋಮಣಿ ಒಬ್ಬ ಇದ್ದಾನಲ್ಲ, ಅವನೆಂಥ ಮಹತ್ ಕಾರ್ಯ ಮಾಡಿದ್ದಾನೆ ಅಂತಂದರೆ ಜಗದ ದೈವಕ್ಕೆ ದ್ರೋಹವನ್ನು ಬಗೆದಿದ್ದಾನೆ. ಅವನು ನಮ್ಮ ರಾಮನ ಮಡದಿಯನ್ನು ಮಾಯಾವೇಶದಿಂದ ಬಂದು ಕದ್ದೊಯ್ದಿದ್ದಾನೆ. ಇಷ್ಟೆಲ್ಲ ಹೇಳ್ತಾ ಇದ್ದರೂ ಕೂಡವೇ ನೋಡಿ, ಇದು 2 ವಂಶಗಳ ವರ್ತನೆ ಹೇಗೆ ಅಂತ. ಇದು ರಾಕ್ಷಸ ವಂಶ. ಅವನು ರಾಜದೂತ ಹೇಳಿದ್ದಾನೆ, ನಾನು ರಾಜದೂತನಾಗಿ ಬಂದಿದ್ದೇನೆ ಅಂತ. ಪ್ರಪ್ರಥಮ ಕರ್ತವ್ಯ ಏನು ಅಂದರೆ ಅವನಿಗೆ ಉಚಿತ ಆಸನವನ್ನು ಕೊಟ್ಟು ಕೂರಿಸಬೇಕು. ಇದು ಮೊದಲನೇದು. ಇದು ಶಿಷ್ಟಾಚಾರ. ಅವನು ವೈರಿ ಆಗಿರಬಹುದು, ಆದರೂ ಕೂಡ ಆಸನ ಕೊಟ್ಟು ಕುಳ್ಳಿರಿಸಿ ಅವನ ಮಾತನ್ನು ಕೇಳಬೇಕು. ಇಲ್ಲಿ ಈ ಕರ್ತವ್ಯ ಆಗಿಲ್ಲ ರಾಕ್ಷಸ ಕುಲದಲ್ಲಿ. ಅವನೇನು ಮಾಡ್ತಾನೆ, ತನ್ನ ಬಾಲವನ್ನೇನೆ ಸುತ್ತಿಸ್ಕೊಂಡು ಲಾಂಗೂಲದವರಾಸನದಲ್ಲಿ ಗರ್ವದ ಗೌರವದಿ ಕುಳ್ಳಿದನು. ಅವನೇ ಆಸನ ಮಾಡಿಕೊಂಡ, ಆಸನದ ಮೇಲೆ ಕೂತ್ಕೊಂಡ, ಬಾಲವನ್ನು ಸುತ್ತಕೊಂಡು ನೋಡ್ತಾನೆ. ಅಲ್ಲಿ ನಾವು ಅಂದ್ಕೊಂಡಿದ್ವಲ್ಲ ರಾವಣನಿಗೆ 10 ತಲೆ, ಅಷ್ಟು ಮಾತ್ರ ಅಲ್ಲ, ಇನ್ನಲ್ಲಿ ಕೆಲವರು ರಾಕ್ಷಸರಿದ್ರಂತೆ. ಕೆಲವರಿಗೆ 2, 3, 6, 10 ಹೀಗೆಲ್ಲ ತಲೆ ಇದೆಯಲ್ಲಪ್ಪ ನಿಮ್ಮಲ್ಲಿ. ಯಾರು ಮಹಾನ್ ಭಾವರು ನಮ್ಮ ಸೀತೆನ ಕೊಂಡ್ಕೊಂಡು ನಮ್ಮ ಸೀತೆನ ಕದ್ದು ತಗೊಂಡು ಹೋಗಿದ್ದೀರಲ್ಲ, ಯಾರವರು ನೀವು ಹೇಳಿ, ಅಂತಹ ಅಧಮರು ಯಾರು ಅಂತ ಪ್ರಶ್ನೆ ಮಾಡಿದಾಗ, ಆರು ನೀನು ಆರವನು ನಿನ್ನನು ಅದಾರು ಕಳುಹಿದರು ಇತ್ತ
ಬರವೇನು? ಆರು ಒಡೆಯರು ಆರುಂಟು ನಿನಗೆ ನಮ್ಮ ನಗರದಲ್ಲಿ. ಆರ ಮಗ ಹೆಸರೇನು? ಬರವಿಗೆ ಕಾರಣವದೇನು? ಎಮ್ಮ ರಾಜದ್ವಾರವನು ನೀ ಹೊಕ್ಕಹದನೋ? ಏನೆಂದು ಬೆಸಗೊಂಡ? ನೋಡಿ, ಇಲ್ಲಿ ಎಷ್ಟು ಪ್ರಶ್ನೆಗಳ ಸರಮಾಲೆಯನ್ನು ಹಾಕಿದ್ದಾನೆ. ಅವನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾನೆ, ಹಿಂದೆ ಒಂದು ಕಪಿ ಬಂದಿತ್ತು, ಅದೆಲ್ಲ ಲಂಕಾದಹನ ಹಾಳು ಮಾಡಿಬಿಟ್ಟು ಹೋಯ್ತದು, ಮನಸ್ಸಲ್ಲಿ ಅಂದ್ಕೊಂಡಿದ್ದಾನೆ ಅಷ್ಟೇ. ಏನ ಈ ನೋಡಿದ್ರೆ ಈ ಕಪಿ ಅವನು ಮೀರಿಸೋ ಹಂಗಿದೆಯಲ್ಲಪ್ಪ, ಇರಲಿ ಇವನು ಯಾರು ಅಂತ ವಿಚಾರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಯಾರಪ್ಪ ನೀನು, ಯಾರ ಕಡೆಯವನು ನೀನು, ಯಾರು ಕಳಹಸ್ತರು, ಯಾವ ಕಾರಣಕ್ಕಾಗಿ ಬಂದಿದ್ದೀಯೇ ನೀನು, ಈ ನಮ್ಮ ನಗರದಲ್ಲಿ ಯಾರು ಬೇಕೇ ನಿಮಗೆ, ಅಪ್ಪಿತಪ್ಪಿ ನಮ್ಮ ಅರಮನೆಗೆ ಬಂದಿದೀಯಾ ಅಂತ ಯಾರು ಬೇರೆಯವರು ಬೇಕಾಗಿತ್ತೆ ನಿನಗೆ, ಇಲ್ಲಿ ಬರೋಣ ಕಾರಣವೇನು, ನಮ್ಮ ಕೋಟೆ ಸಾಮ್ರಾಜ್ಯಕ್ಕೆ ನೇರ ಬಂದು ಧ್ವಂಸ ಮಾಡಿ ಒಳಗಡೆ ಪ್ರವೇಶ ಮಾಡಿಬಿಟ್ಟಿಯಲ್ಲ, ಇದರ ಉದ್ದೇಶವಾದರೂ ಏನು ಹೇಳು ಎಂಬುದಾಗಿ ಪ್ರಹಸ್ತ ಅವನ ರಾವಣನ ಮಂತ್ರಿಯೂ ಹೌದು, ರಾವಣನ ಸೋದರ ಮಾವನೂ ಹೌದು. ಅವನು ಪ್ರಶ್ನೆಗಳ ಸರಮಾಲೆಯನ್ನೇ ಕೇಳಿದಾಗ, ಲೇಸು ಕೇಳುವ ಕಣೀದು, ಲೇಸು ಕೇಳುವ ಕಣೆಯದ ಅಭಿವಿನ್ಯಾಸ ಒಳ್ಳಿತು. ಕೇಳು ಲಂಕಾಧೀಶನೆಂಬ ನಿಶಾಚರೇಂದ್ರನ ನಿಜ ಸಹೋದರಿಯ ನಾಸಿಕವ ಕೊಯ್ದು ಅವನರಣದಲ್ಲಿ ದೂಷಣಾದ್ಯರ ಶಿರವನಿಳುಹಿದ ದಾಶರಥಿಯನು ಕೇಳಿ ಬಲ್ಲೈ ಹಿಂದೆ ನೀನೆಂದ. ಭೇಷ್, ನಿನ್ನ ಅಂಗಾಭಿನಯ ತುಂಬ ಚೆನ್ನಾಗಿದೆಪ್ಪ, ಮಾತು ಚೆನ್ನಾಗಿ ಆಡ್ತಾ ಇದ್ದೀಯಾ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀಯ, ಯಾವ ಒಂದು ಆರ್ಡರ್ನಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ನನಗೆ ಹೊಳಿತಾ ಇಲ್ಲ. ಇರಲಿ ಬಿಡು, ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಒಬ್ಬ ರಾಜ ಇದ್ದಾನಲ್ಲ, ಲಂಕಾಧಿಪತಿ ಅಂತ ಕರೆಸ್ಕೊಳ್ಳೋನು, ಅವನಿಗೆ ರಾವಣ ಅಂತ ಕರೀತಾರಲ್ಲ, ಅವನಿಗೊಬ್ಳ ತಂಗಿ ಶೂರ್ಪಣಕಿ ಅಂತ ಇದ್ದಾಳಲ್ಲ, ಗೊತ್ತಾ? ಅವಳು ಒಂದು ಸರ್ತಿ ಹೋಗಿ ಯಾರೋ ವೀರರಿಂದ ನಾಸಿಕವನ್ನು ಕೊಯ್ಸ್ಕೊಂಡು ಬಂದಲ್ಲ, ಗೊತ್ತಾ? ಅದ್ರ ಪರಿಚಯ ಇದೆಯಾ ನಿನಗೆ? ಹೋಗಲಿ ಬಿಡು. ಅವಳು ಆಮೇಲೆ ಅವ್ರ ಅಣ್ಣನ ಹತ್ರ ಹೋದ್ಲು, ಖರದೂಷಣರು ಅಂತ. ಅವರು ತಮ್ಮ ಅಪಾರವಾದಂತಹ ಸೈನ್ಯವನ್ನು ಕರೆದುಕೊಂಡು ಹೋಗಿ ಯುದ್ಧ ಮಾಡಿದ್ರು. ಅವರಿಬ್ಬರ ಶಿರವನ್ನು ಕತ್ತರಿಸ್ಬಿಟ್ಟ ದಾಶರಥಿ ಅಂತ. ಅವನು ಗೊತ್ತಾ, ನಾನು ಅವನ ದೂತನಾಗಿ ನಾನಿಲ್ಲಿ ಬಂದಿದ್ದೇನೆ ಅಂತ ತನ್ನ ಪರಿಚಯವನ್ನು ಹೀಗೆ ಮಾಡ್ಕೊತಾ ಇದ್ದಾನೆ. ಅವನು ಹೀಗೆ ಉತ್ತರವನ್ನು ಬಯಸಿದ್ರೆ ಇವನು ಹೀಗೆ ಹೇಳ್ತಾ ಇದ್ದಾನೆ. ಮಾಡಿಬಿಟ್ಟು ನೋಡಿ, ಇಲ್ಲೂ ಕೂಡ ಒಂದು ಅಂಶವನ್ನು ಗಮನಿಸಬೇಕು. ಈ ಕಡೆ ಸೀತೆ ಇದ್ದಾಳೆ, ಶೂರ್ಪಣಖಿ ಇದ್ದಾಳೆ, ಇಬ್ಬರೂ ಕೂಡ ಸ್ತ್ರೀ ಕುಲದವರೇನೆ. ಆದರೆ ಒಬ್ಬ ಸ್ತ್ರೀ ಇನ್ನೊಬ್ಬ ಸ್ತ್ರೀಗೆ ಅಪಮಾನ ಮಾಡಿದ್ದಾಳೆ. ಅದಕ್ಕೋಸ್ಕರ ಒಂದು ಶಿಕ್ಷೆ ಆಗಲೇಬೇಕಲ್ಲ, ಅದಕ್ಕೋಸ್ಕರ ಅಂಗಚ್ಛೇದನ ಮಾಡಿದ್ದಾನೆ. ನಂತರದಲ್ಲಿ ಇವಳು ಶೂರ್ಪಣಖಿ ಬಂದಿದ್ದಾಳೆ. ಶೂರ್ಪಣಖಿಯ ನಾಸಿಕವನ್ನು ಛೇದನ ಮಾಡಿದ್ದಾನೆ. ಮತ್ತು ಶೂರ್ಪಣಖಿಯ ಅಣ್ಣಂದರಿದ್ದಾರಲ್ಲ, ಅವರಿಗೆ ಶಿರಚ್ಛೇದನವನ್ನೇ ಮಾಡಿಬಿಟ್ಟಿದ್ದಾನೆ. ಯಾಕೆ ಅಂದ್ರಲ್ಲಿ ಅದು ಪುರುಷ, ಇದು ಮಹಿಳೆಯರಿಗಷ್ಟೇ ಶಿಕ್ಷೆ. ಅದು ಆಗಿನ ಕಾಲದಲ್ಲಿ ರಾಜಧರ್ಮ, ಅದೇ ನೀತಿ. ಇಂತಹ ನೀತಿಯನ್ನು ಪರಿಪಾಲಿಸ್ತಾ ಇದ್ನಲ್ಲ, ಅವನ ರಾಜದೂತನಾಗಿ ನಾನಿಲ್ಲಿ ಬಂದಿದ್ದೇನೆ. ಅಂತಹ ಧರ್ಮರಕ್ಷಣೆ ಮಾಡುವಂತಹ ದಾಶರಥಿಯ ನಾನು ದೂತ ಎಂಬುದಾಗಿ ಹೇಳ್ಕೊಂಡಿದ್ದಾನೆ. ಮುಂದೆ ಅಲ್ಲ ಸಾನ ಆವು ಅವನನು ಒಪ್ಪಚಿ ಬಲ್ಲೆವು, ಅವನಿನ್ನಿಂದ ಬಾಯಲಿ ಬಲ್ಲಿದನು. ಬಾಯ್ ಬಡಿಕತನದಲ್ಲಿ ಬಗುಳಿ ಬಾಲವನು ಕೊಳ್ಳಿಗಿಡಿಯಲಿ ಸುಡಿಸಿಕೊಳ್ಳುತ್ತಿದ್ದ
ಕೊಂಡವ ನಿಲ್ಲದೋಡಿದನು. ಅಂದಿನವ ನೀನಲ್ಲ ಹೊಸಬನು ನೀನು, ನಿನ್ನಯ ಹೆಸರದೇನೆಂದ. ಅಲ್ಲ ಸಾನಾವವನು. ಸಾನ ಅಂತಂದರೆ ಬೆಟ್ಟದ ತಪ್ಪಲಿನವನು ಅಂತ ಅರ್ಥ. ನೀನು ಈ ಕಡೆಯವನಲ್ಲ. ಬೆಟ್ಟ ಮಧ್ಯದಲ್ಲಿ ಎರಡನ್ನೂ ಕೂಡ ಬೇರೆ ಬೇರೆ ಮಾಡುತ್ತೆ. ನೀನು ಈ ಕಡೆಯವನಲ್ಲಪ್ಪ, ನಮ್ಮ ಬೆಟ್ಟ ತಪ್ಪಲಿನವನಲ್ಲ ನೀನು. ನೀನು ನೋಡಿದ್ರೆ ನೀನು ಆ ಕಡೆಯವನ್ ಅಂತರ ಕಾಣುತ್ತೆ. ಏನು ಅವನನ್ನು ನಾವು ಒಪ್ಪಚ್ಚಿ ಬೆಲೆವು ಗೊತ್ತು ನಮಗೆ. ಈ ಕಡೆಯವರು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಮುಖಚರ್ಯ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ನೋಡಿದ್ರೆ ಹಂಗೆ ಕಾಣಿಸ್ತಾ ಇಲ್ವಲ್ಲ. ನಮ್ಮಲ್ಲೂ ಘಟ್ಟದ ಆ ಕಡೆಯವನು, ಘಟ್ಟದ ಈ ಕಡೆಯವನು ಅಂತನ್ಬಿಟ್ಟು ಒಂದು ಪದಪ್ರಯೋಗ ಇದೆ. ಅವನು ಹಿಂದೆ ಒಬ್ಬ ಬಂದಿದ್ದ. ಅವನು ನಿನಗಿಂತನೂ ಬಾಯಿ ಬಡಕ. ಅವನು ಬರೀ ಮಾತಾಡ್ತಾ ಇದ್ದ. ಅಂತಹವನ್ನ ಬಾಯಿ ಬಡಕ್ತನವನ್ನು ನಾವೇನು ಮಾಡಿದ್ವು, ಅವನ ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ವು. ಆವಾಗ ಅವನು ಹೆದರುಕೊಂಡು ನಿಲ್ಲದೇನೆ ಓಡಿ ಹೋದ. ಇಲ್ಲೂ ಕೂಡ ಒಂದಂಶ ಗಮನಿಸಬೇಕು. ಇಲ್ಲಿ ಪ್ರಹಸ್ತ ಅರ್ಧ ಸತ್ಯವನ್ನು ಮಾತ್ರ ನುಡಿತಾ ಇದ್ದಾನೆ, ಪೂರ್ಣ ಸತ್ಯ ಹೇಳಿಲ್ಲ. ಬಾಲ ಹಚ್ಚಿದ್ರು, ಇದು ನಿಜ. ಆಮೇಲೆ ಏನು ಮಾಡಿದ್ರು, ಸೀತೆ ಇದ್ದಂತಹ ಜಾಗವನ್ನು ಬಿಟ್ಟು ಇನ್ನೆಲ್ಲ ಜಾಗವನ್ನು ಕೂಡ ಸುಟ್ಟನಲ್ಲ, ಅದನ್ನಿಲ್ಲಿ ಹೇಳಲ್ಲ ಅವನು. ಹೇಳಿದ್ರೆ ಏನಾಗುತ್ತೆ, ಶತ್ರುಪಾಳ್ಯಕ್ಕೆ ಓಹೋ ಇವನು ಭಾಳ ವೀರರಿದ್ದಾರೆ ಅಥವಾ ಇವರು ವೀರರಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಇವನು ಬರೀ ಅರ್ಧ ಸತ್ಯವನ್ನು ಹೇಳ್ತಾ ಇದ್ದಾನೆ. ಪೂರ್ಣ ಸತ್ಯ ಹೇಳಿದರೆ ಇವರ ಮಾನ ಮುಕ್ಕಾಗ್ತಾ ಇತ್ತು, ಇವರ ಶೌರ್ಯದ ನಿಜ ಪರಿಚಯ ಆಗ್ತಾ ಇತ್ತು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವನು ಈ ರೀತಿ ಹೇಳಿದ್ದಾನೆ. ಮುಂದೆ ಅದಕ್ಕೆ ಇಲ್ಲಿ ಅವರಿಬ್ಬರಿಗೆ ಸಂಭಾಷಣೆ ನಡೆಯುತ್ತೆ. ಅದೇನೋ ಕೇಳೋಣ. ಹೊಸಬ ನೀನಹೇ ಕಂಗಳಿಗೆ ಹರವಸವೇ ಬಲ್ಲಿದನಹುದು ಕಡು ಕರ್ಕಶತೆಯಲಿ ಕಂಡರಿಯಬಾರದೆ ಹೋಗಲದಕೇನೋ ಹೆಸರದೇನು ಅಂಗದನು ಪಿತನಾರು ಅಸುರ ಕೇಳು ಆದಡೆದ ಶಾನನನು ಅಸುವ ಸಲಹಿದ ವಾಲಿಯೂ ಆತನ ತನುಜತಾನೆಂದ. ಇಲ್ಲಿ ಕವಿ ಇಬ್ಬರ ಸಂಭಾಷಣೆಯನ್ನು ಒಂದೇ ಪದ್ಯದಲ್ಲಿ ತುಂಬ ಚಾತುರ್ಯದಿಂದ, ಯಾವುದೇ ರೀತಿಯಾದಂಥ ಕಾವ್ಯ ಲಾಳಿತ್ಯಕ್ಕೆ ಭಂಗ ಬರದ ರೀತಿಯಲ್ಲಿ, ಛಂದಸ್ಸಿಗೆ ಲೋಪವಾಗದಂತಹ ರೀತಿಯಲ್ಲಿ ಮಾಡಿದ್ದಾನೆ. ಅದೊಂದು ವಿಶೇಷ ಇದೆ ನೋಡಿ. ಇವರಿಬ್ಬರ ಸಂಭಾಷಣೆ ಹಿಂಗೆ ನಡೀತಾ ಇದೆ. ಪ್ರಹಸ್ತ ಹೇಳ್ತಾನೆ, ನೀನು ಯಾರೋ ಹೊಸಬ ಅಂತ ಕಾಣ್ತಾ ಇದೆಯಲ್ಲ, ಯಾಕೆ ಕಣ್ಣು ಕಾಣಲ್ವಾ? ಕಣ್ಣಿಗೇನಾದ್ರು ಮಂಜು ಹಿಡ್ಕೊಂಡಿದ್ಯಾ, ಪೊರೆ ಬಂದಿದ್ಯಾ? ನೀನು ಶೂರ ಇರಬಹುದು. ಹ್ಞೂ ಹೌದು, ಯಾಕೆ ನನ್ನ ಕಟ್ಟುಮಸ್ತು ದೇಹ ನೋಡಿದ್ರು ಗೊತ್ತಾಗಲ್ವಾ? ಇರಲಿ ಬಿಡು, ನಾನು ಶೂರ ಅಂತಲೇ ಅನ್ಕೋ. ಏನಿವಾಗ ನಿನ್ನ ಹೆಸರೇನು? ಅಂಗದ ಅಂತ. ನಿನ್ನ ತಂದೆ ಯಾರು? ಅಸುರ. ಕೇಳು, ದಶಾನನ ಅಸುವ ಸಲಹಿದ ವಾಲಿಯಾತನ ತನುಜತಾನೆಂದ. ಇಲ್ಲಿ ಒಂದು ಪೂರ್ವಕತೆ ಹೇಳಬೇಕಾಗತ್ತೆ. ರಾವಣ ಒಮ್ಮೆ ವಾಲಿಯ ಮೇಲೆ ಯುದ್ಧ ಮಾಡೋದಕ್ಕೆ ಹೋದ. ವಾಲಿಯೂ ಕೂಡ ಇವನಷ್ಟೇ ಸಂಧ್ಯಾವಂದನೆ ಮತ್ತು ಬೆಳಗಿನ ಕಾರ್ಯಕ್ರಮದಲ್ಲಿ ಕಾರ್ಯತತ್ಪರತೆ ಇರತಕ್ಕಂಥವನು. ಬೆಳಗ್ಗೆ ಸಂಧ್ಯಾವಂದನೆ ಮಾಡುವುದಕ್ಕೂ ಮುಂಚೆ ಸ್ನಾನವನ್ನು ಮಾಡಬೇಕು ಮತ್ತು ಅರ್ಘ್ಯವನ್ನು ಕೊಡಬೇಕು. ಇವನ ರೀತಿ ಹೆಂಗಿತ್ತು ಅಂತಂದರೆ, 4 ಸಮುದ್ರದಲ್ಲಿ ಹೋಗಿ ಅವನ ರಾಜ್ಯದ 4 ದಿಕ್ಕಿನಲ್ಲಿರ್ತಕ್ಕಂಥದ್ದು, ಅಲ್ಲಿ ಸ್ನಾನ ಮಾಡಿ, ಅಲ್ಲಿ ಸಂಧ್ಯಾವಂದನೆ ಮಾಡಿ, ಅಲ್ಲಿ ಅರ್ಘ್ಯ ಬಿಟ್ಟು, ಆಮೇಲೆ ಇನ್ನೊಂದು ಸಮುದ್ರಕ್ಕೆ ಹೋಗಿ, ಆಮೇಲೆ ಇನ್ನೊಂದು ಸಮುದ್ರಕ್ಕೆ ಹೋಗಿ, ಇನ್ನೊಂದು ಸಮುದ್ರಕ್ಕೆ ಹೋಗಿ, ಕೊನೆಗೆ ಅವನು ಊರು ತಲುಪ್ತಾ ಇದ್ದ. ಅವನು ಮಧ್ಯದಲ್ಲಿ ಹೋಗಿದ್ದಾನೆ. ಅವನು ನೋಡ್ಬಿಟ್ಟು ಸಂಧ್ಯಾವಂದನೆ ಮಾಡುವಾಗ, ಅರ್ಘ್ಯ ಕೊಡುವಾಗ ಮಾತಾಡೋದುಂಟೆ, ಲೋಪ ಆಗಲ್ವೇ? ಅದಕ್ಕೋಸ್ಕರ ಕಂಕ್ರಲ್ಲಿ ಸಿಕ್ಕಿಸ್ಕೊಂಡ್ಬಿಟ್ಟ ರಾವಣನ. ಹಿಂಗೆ ಹಿಡ್ಕೊಂಡು ಇವನು ಪಾಡಿಗೂ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಇವನು ಜೀವ ಹೋಗ್ತಾ ಇದೆ. ಏನೋ ಬಿಡ್ತಾನೇನೋ ಅಂತಂದರೆ 1 ಸಮುದ್ರ ಆಯಿತು, 2 ಸಮುದ್ರ ಆಯಿತು, 3 ಸಮುದ್ರ ಆಯಿತು, 4ನೇ ಸಮುದ್ರ ಆಗಿ ಅಪ್ಪ ಸಾಕು ನನ್ನನ್ನು ಬಿಡು, ನಾನು ನೀನು ಸ್ನೇಹಿತರಾಗಿರೋಣ ಅಂತಂದ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ
ಆ ಒಪ್ಪಂದ ಏನು ಅಂತ ಆಮೇಲೆ ಹಂಗೆದಾನೆ ಹೇಳ್ತಾನೆ, ಅದು ಅನೈತಿಕ ಒಪ್ಪಂದ. ಏನು ಇಂತಹವನು ಅಂತಹ ವೀರ ಇದ್ದಾನಲ್ಲ ವಾಲಿ, ಅವನ ಮಗ ಅಪ್ಪ ನಾನು ಅಂತ ಹೇಳಿದಾಗ ತಕ್ಷಣವೇನೆ ಅಕಟ ಕೆಡಿಸಿದೆಯಾ? ಅಕಟ ಕೆಡಿಸಿದೆ ಪಾಪಿ ತನುಘಾತಕನಲ, ನೀ ನಿನ್ನ ತಂದೆಯ ಸಕಲ ಜಗವನ್ಯಾಯವೆನೇ ಕೊಲಿಸಿದ ದುರಾತ್ಮಕನ, ಪ್ರಕಟಿಸದೆ ಕೊಂದ ಅಧಮನರ ನಾಯಕನನು. ಅಕಟ ಸೇರಿ ಕಡು ಹೇಸಿಕೆಯ ಹೊತ್ತೆ ನಿರರ್ಥ ನಿನ್ನನು ನೋಡುವರೆ ಎಂದ. ಅಯ್ಯೋ ಪಾಪಿ, ಎಂಥ ಕೆಲಸ ಮಾಡ್ತಾ ಇದ್ದೀಯೋ ನೀನು. ಅನ್ಯಾಯವಾಗಿ ನಿನ್ನ ತಂದೆನೋ ಕೊಂದ್ರಲ್ಲಪ್ಪ, ಅದು ಏನೋ ಮರೆಯಲ್ಲಿ ನಿಂತ್ಕೊಂಡು. ಇಡೀ ಜನ ಆಡ್ಕೊಳತ್ತೆ, ಮರೆಯಲ್ಲಿ ನಿಂತ್ಕೊಂಡು ರಾಮ ಕೊಂದ ಅಂತನ್ಬಿಟ್ಟು. ಈಗ ನೀನು ಅವನ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋದು ಬಿಟ್ಬಿಟ್ಟು ಈಗ ನೀನು ಅವನ ದೂತನ ಕೆಲಸ ಮಾಡ್ತಾ ಇದ್ದೀಯಲ್ಲ, ಇದು ಸರಿಯೇ? ನಿನ್ನನ್ನು ನೋಡೋದಕ್ಕೆ ಒಂಥರ ಅಸಹ್ಯ ಅನಿಸತ್ತೆ, ನಿನ್ನನ್ನು ನೋಡೋದಕ್ಕೆ ನನಗೆ ಮನಸ್ಸಿಲ್ಲ ಎಂದಿದ್ದಾನೆ ಪ್ರಹಸ್ತ. ಇಲ್ಲಿ ತೊರವೆ ರಾಮಾಯಣದಲ್ಲಿ ಕೆಲವು ವಿಶೇಷತೆಗಳಿದೆ, ಮೇಡಮ್ ಹೇಳೋವರೆಗೆ ಹೇಳ್ತೀನಿ. ಅದು ಮುಖ್ಯವಾಗಿ ಯಕ್ಷಗಾನ ಕವಿಗಳಿಗೆ ಇದು ಪ್ರೇರಣೆ ನೀಡಿದೆ. ಅವರ ಪಾಲಿಗೆ ಕುಮಾರ ವಾಲ್ಮೀಕಿಯೇ ಆದಿಕವಿ, ಅವರು ಹಾಗೆ ಭಾವಿಸ್ಕೊಂಡಿದ್ದಾರೆ ನಮ್ಮ ಮಂಗಳೂರು ಕಡೆಯವರು. ಮತ್ತು ತೊರವೆ ರಾಮಾಯಣದ ಮೇಲೆ ಅಥವಾ ನಮ್ಮ ಕುಮಾರ ವಾಲ್ಮೀಕಿಯ ಮೇಲೆ ಸಾಕಷ್ಟು ಅಧ್ಯಯನ ನಡೆದಿಲ್ಲ. 55 ವರ್ಷಗಳ ಹಿಂದೆ ಎಸ್ ವಿ ಪರಮೇಶ್ವರ ಭಟ್ರ ಮಾರ್ಗದರ್ಶನದಲ್ಲಿ ಸುರತ್ಕಲ್ಲಿನ ಗೋವಿಂದದಾಸ ಕಾಲೇಜಿನಲ್ಲಿ ಸೀತಾರಾಮ ಆಚಾರ್ ಅಂತನ್ನೋರು ಕುಮಾರ ವಾಲ್ಮೀಕಿ ಒಂದು ಅಧ್ಯಯನ ಅನ್ನುವಂತಹ ಒಂದು PhD ಥೀಸಿಸನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟು ಅವರಿಗೆ ಅದರಲ್ಲಿ PhD ಸಂದಿದೆ. ಅವರು ಹಲವಾರು ಅಂಶಗಳನ್ನು ಹೇಳ್ತಾರೆ, ಅದನ್ನು ನಾನು ಮಧ್ಯ ಮಧ್ಯದಲ್ಲಿ ತಮಗೆ ಅರುಹುತ್ತೇನೆ. ಈಗ ಹಾಗೆಗಳವದಿರು ನಿನಗೆ ನೆವದಲಿ ಹೊಗೆಯ ಹೊಳ್ಳಿಯ ಹೊರಗೆ ಹಾಕಿದರು, ಅಗಲಿಸಿದರಳಿವಿಂಗೆ ಕೊಲುವವರಲ್ಲ ನಾವು ನಿನ್ನ, ತೆಗೆದುಕೊಂಬೆವು ನೀನೆಮಗೆ ದಾಯಿಗನು, ನಿನ್ನಯ ತಂದೆಯಾಳುವ ನಗರವನು ಸೇರಿಸುವೆನು, ಅಂಜದಿರಿನ್ನು ನೀನೆಂದ. ಅಪ್ಪ ಅಂಗದ, ನಿಜವಾದ ಶತ್ರುಗಳು ಯಾರೋ ನಿನಗೆ ರಾಮ ಮತ್ತು ಸುಗ್ರೀವ, ನಾವಲ್ಲಪ್ಪ. ಅವರು ಏನೋ ಒಂದು ನೆಪ ಮಾಡಿಕೊಂಡ್ರು, ನಿಮ್ಮ ತಂದೆನ ಕೊಂದು ಹಾಕಿದ್ರು, ಬಿಡು, ಏನು ಮಾಡೋಕ್ಕಾಗತ್ತೆ. ಆದರೆ ನಾವು ಕೊಲ್ಲುವವರಲ್ಲ, ಬದಲಿಗೆ ತೆಗೆದುಕೊಂಬೆವು. ಯಾಕೆ ಅಂದರೆ ನಮಗೂ ನಿಮಗೂ ದಾಯಾದದ ಸಂಬಂಧ ಇದೆ, ಆದ್ದರಿಂದ ನಾವು ನಿಮ್ಮನ್ನು ದೂರ ಮಾಡೋದಿಲ್ಲ. ನಿಮ್ಮ ತಂದೆ ಆಳ್ತಾ ಇದ್ನಲ್ಲ ರಾಜ್ಯ, ಆ ರಾಜ್ಯಕ್ಕೆ ನಿನ್ನನ್ನೇ ಅಧಿಪತಿಯನ್ನಾಗಿ ಮಾಡ್ತೇವೆ, ಹೆದರಬೇಡ, ಬಾ, ನಿಂಗೇನೋ ಭಯ ಹೆದರಿಕೆ ಆಗೋಗಿದೆ ಅಂತ ಕಾಣುತ್ತೆ, ಅದಕ್ಕೆ ನೀನು ಶತ್ರುಪಾಳ್ಯಕ್ಕೆ ಸೇರಿದ್ದೀಯೇ, ಯೋಚನೆ ಮಾಡಬೇಡ, ಬಾ ಎಂಬುದಾಗಿ ಪ್ರಲೋಭನೆ ಮಾಡ್ತಾ ಇದ್ದರೆ ಇವನು ಅಂಗದ ಗಹಗಹಿಸಿದನು. ಅವನು ಗೊತ್ತು ನಮ್ಮ ಅಪ್ಪನ ಸಾವು ಯಾಕೆ ಆಗಿದೆ ಅಂತ. ನಮ್ಮ ಅಪ್ಪನ ಸಾವು ಪರಸತಿಗೋತ ಕಾರಣ. ತಂದೆ ಪರಸತಿಗೋತ ಕಾರಣ, ತಂದೆ ಪರಸತಿಗೋತ ಕಾರಣ, ಸಂದನಸ್ತಮಯಕ್ಕೆ ಕೊರಳಿಗೆ ಬಂದಿದೆಯಲ ನಿಮ್ಮವಗೆ ನಮ್ಮಯ್ಯನೋಪಾದಿ, ಒಂದೆರಡು ದಿನದಂತರವು ನಾವೆಂದ ನುಡಿ ಕೇಳಲವೋ,
ಎಲವೋ ಸೀತೆಯ ತಂದವನ ತೋರಿದರೆ ನಮಗದು ರಾಜ್ಯ ಪದವೆಂದ. ಕವಿ ಕಾವ್ಯದ ಮಧ್ಯದಲ್ಲಿ ಕೆಲವು ಸರ್ವಕಾಲಿಕ ಸತ್ಯವನ್ನು ನಮ್ಮ ಮುಂದೆ ನಿವೇದನೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನೋಡಿ. ತಂದೆ ಪರಸತಿ ಗೋತ ಕಾರಣ ಸಂದನು ಅಸ್ತಮಯಕ್ಕೆ. ಅಬ್ಬಾ, ಇದು ಸರ್ವಕಾಲಿಕ ಸತ್ಯ ಅಲ್ವೇ? ಇವತ್ತಿಗೂ ಇದು ನಿತ್ಯ ಅಲ್ವೇ? ಯಾರು ಬೇರೆಯವರ ಹೆಂಡತಿಗೆ ಆಸೆ ಪಡ್ತಾರೆ ಅವರು ಸಂದನು ಅಸ್ತಮಯಕ್ಕೆ, ಅವನ ಸಾವನ್ನ ಕವಿ ಎಷ್ಟು ಅಲಂಕಾರಿಕವಾದಂತಹ ಭಾಷೆಯಲ್ಲಿ ಬಳಸಿದ್ದಾರೆ ನೋಡಿ. ಸಂದನು ಅಸ್ತಮಯಕ್ಕೆ ಅಂದರೆ ಮುಳುಗದ, ಸತ್ತೋದ ಅಂತ. ಆದರೆ ನಮ್ಮಪ್ಪ ಏನೋ ಸತ್ತೋದ, ಈಗ ಕೊರಳಿಗೆ ಬಂದಿದೆಯಲ್ಲ ನಿಮ್ಮವಗೆ, ಆಗೋಯ್ತು, ಮುಗ್ದೋಯ್ತು ಒಂದು. ಈಗ ನಿನ್ನ ಕೊರಳಿಗೆ ಬಂದಿದೆ, ನಿಮ್ಮ ಯಜಮಾನನ ಕೊರಳಿಗೆ ಬಂದಿದೆ. ನಮ್ಮ ಮಯ್ಯನೋಪಾದಿ, ನಮ್ಮಪ್ಪ ಸತ್ತೋದ, ಈಗ ನಿಮಗೆ ಒಂದೆರಡು ದಿನದ ನಂತರ, ಇವತ್ತೋ ನಾಳೆನೋ ಗೊತ್ತಿಲ್ಲ ಯಾವಾಗ ಅಂತನ್ಬಿಟ್ಟು. ಯಾಕೆ ಹೀಗಾಯಿತು ಅಂತಂದರೆ ಅವರಿಬ್ಬರ ನಡುವೆ ಒಪ್ಪಂದ ಆಗಿತ್ತು ಅಂತ ಹೇಳಿದ್ನಲ್ಲ. ಏನು ಒಪ್ಪಂದ ಅಂದರೆ ವೈಭೋಗ, ಸಾಮ್ರಾಜ್ಯ, ಕೊನೆಗೆ ಹೆಣ್ಣು, ಇವು ಮೂರನ್ನೂ ಕೂಡ ನಾವು ಹಂಚಿಕೊಳ್ಳೋಣ ಅನ್ನುವಂತಹ ಒಪ್ಪಂದ ವಾಲಿ ಮತ್ತು ರಾವಣನ ಮಧ್ಯೆ ಆಗಿತ್ತು. ಅದಕ್ಕೋಸ್ಕರಪ್ಪ ನಮ್ಮಪ್ಪನಿಗೆ ಆ ಗತಿ ಆಯಿತು, ಇವಾಗ ನಿಮ್ಮ ರಾಜನಿಗೂ ಕೂಡ ಅದೇ ಗತಿ ಆಗತ್ತೆ. ಆದರೆ ನನ್ನ ಹತ್ರ ಒಂದು ದಿವ್ಯ ಔಷಧಿ ಇದೆ, ಆ ಔಷಧಿನ ಸೇವಿಸ್ಬಿಟ್ರೆ ನೋಡು ಏನಿಲ್ಲ, ಏನು ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಯಾರು ಸೇವಿಸ್ಬೇಕು? ಯಾರೋ ರೋಗ ಇದೆ ಅವನು ಸೇವಿಸ್ಬೇಕು. ಆ ರೋಗ ಇರೋನು ಯಾರೋ ದಶಮುಖದವನು ಅಲ್ವೇ? ಅದಕ್ಕೋಸ್ಕರ ಎಲ್ಲಿದ್ದಾನವನು, ಅವನನ್ನು ತೋರಿಸು. ಅದಕ್ಕೋಸ್ಕರ ಸೀತೆಯ ತಂದವನ ತೋರಿದರೆ ಅದೇ ನೀವು ನಮಗೆ ಮಾಡುವ ಸಮ್ಮಾನ. ನೀನು ನನಗೆ ರಾಜ್ಯಪದ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದು ಆಗೋಗಿದೆ ಆವಾಗಲೇ. ನನಗೆ ರಾಮ ಪಟ್ಟಾಭಿಷಕ್ತನನ್ನಾಗಿ ಮಾಡಿಬಿಟ್ಟಿದ್ದಾನೆ, ಅದೇನೂ ಬೇಡ, ಇವಾಗ ನೀವು ಇದನ್ನು ತೋರಿಸಿದ್ರೆ ಸಾಕು ನನಗೆ ಅಂತ ಹೇಳಿದ್ದಾನೆ. ಮುಂದೆ ಈತನೀಗ ಸಮಸ್ತ ದಿವಿಜವ್ರಾತ ಮಸ್ತಕ ಮಂಡಲಾಗ್ರ ಮಹಾತಿಬಲನಧಿಪತಿ ಜಗಂಗಳಿಗೆ ಅಜಭವಾದಿಗಳ ಈತ ಬಯಸಿದ ಸುರನರೋರಗಜಾತದ ಬಲ ಜನವನೊಲಿಸುವ ದೂತಿ ವಿಜಯಶ್ರೀ ವಿಚಾರಿಸಿ ಮಾತನಾಡೆಂದ. ಇದು ಸ್ವಾಭಾವಿಕ. ಇದು ತನ್ನ ಯಜಮಾನನನ್ನು ಹೊಗಳಲೇಬೇಕಲ್ವೇ? ಪ್ರಹಸ್ತ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವನೇನು ಸಾಮಾನ್ಯ ಅನ್ಕೋಬೇಡಪ್ಪ, ಅವನು ಮಸ್ತಕ ಮಂಡಲಾಗ್ರಿ ಏನೋ ನೋಡು, ಇಲ್ಲೇ ಕೂತಿದ್ದಾನೆ, ಇಲ್ಲೇ ದೂರದಲ್ಲಿದ್ದಾನೆ. ಯಾರು ಅಂದ್ಕೊಂಡಿದ್ದೀಯಾ? ಅವನು ಮಹಾ ಅತಿಬಲ ಪರಾಕ್ರಮಿ, ಅವನ ಸಾಮಾನ್ಯ ಅಂತ ಭಾವಿಸ್ಬೇಡ ಎಂಬುದಾಗಿ ಅವನ ವೀರತ್ವದ ಬಗೆಗೆ, ಶೂರತ್ವದ ಬಗೆಗೆ ಇವನಿಗೆ ಪರಿಚಯ ಮಾಡಿಕೊಟ್ಟ. ಮುಂದೆ ತಂಗಿಯ ಅಭಿಮಾನಕ್ಕೆ ನಿರರ್ಥಕ್ಕೆ ಭಂಗಪಡಿಸಿದ ಹೇವದಲ್ಲಿ ಹಗೆಯಂಗನೆಯ ತಂದಾತನೇತನು ಸೋದರತ್ರಯದ ಹಿಂಗಿದ ಸುವಿಂಗಸುಗಳಲು ರಣರಂಗದಲ್ಲಿ ನಿಂದಿರುವ ಸುಭಟೋತ್ತುಂಗನೇತನು ನೀನು ಬಂದುದ ಬಗುಳಿ ಹೋಗೆಂದ. ಇವನು ಯಾತಕ್ಕೆ ಹೀಗೆ ಮಾಡಿದ್ದಾನೆ ಅಂದರೆ ತನ್ನ ತಂಗಿಯ ಆತ್ಮಗೌರವಕ್ಕೆ, ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಲ್ವಾ, ಅಪಮಾನ ಮಾಡ್ದ ಅಲ್ವಾ, ಅದಕ್ಕೋಸ್ಕರ ಸೇಡು ತೀರಿಸ್ಕೋಬೇಕು ಅಂತ ಮಾತ್ರ ಮಾಡ್ತಾ ಇದ್ದಾನೆ. ಮೇಲಾಗಿ ಇವನ 3 ತಮ್ಮಂದಿರು ಖರ, ದೂಷಣ ಮತ್ತು ತ್ರಿಶಿರ ಅಂತ, ಇವರ 3 ಜನನನ್ನು ವಿನಾಕಾರಣವಾಗಿ ಹತ್ಯೆ ಮಾಡಿದ್ದಾನೆ. ನಮ್ಮಲ್ಲೂ ಒಂದು ರಾಜನೀತಿ ಇದೆ, ನಮ್ಮಲ್ಲೂ ಒಂದು ಧರ್ಮ ಇದೆ. ಅದೇನು ಗೊತ್ತೇ? ಪ್ರಾಣಕ್ಕೆ ಪ್ರಾಣ. 3 ಜನನ ಸಾಯಿಸ್ತರು ತಾನೆ. ಅದಕ್ಕೆ ಇವನು ಕೂಡ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. ಅದರಿಂದ ಸುಮ್ಮನೆ ಹರಟಬೇಡ, ನೀ ಏನು ಬಂದಿದೀಯ ಆ ಕೆಲಸ ಮಾಡು. ನೀನು ಬಂದುದ ಬೊಗಳಿ ಹೋಗೆ ಅಂದ. ತೊಲಗು, ನೀನು ಏನು ಹೇಳ್ತೀಯೋ ಅದನ್ನು ಹೇಳ್ಬಿಟ್ಟು ಹೊರಡು ಅಂತ ಹೇಳ್ದ. ಘನಪರಾಕ್ರಮಿ ಕಾರ್ತವೀರ್ಯಾರ್ಜುನನೊಡನೆ ಮತ್ಸರಿಸಿ ಸಲೆ ಸೆರೆವನೆಯೊಳಗೆ ಸಿಕ್ಕಿರ್ತ
ರಕ್ಕಸನೇತನಲ್ಲವಲೇ ವನಿತೆ ವೇದಾವತಿಯ ಶಾಪಕ್ಕೆ ತನುವ ತತ್ತವನೇತನಲ್ಲಲೇ ಮನದ ಭಯ ನಿಮಗೇಕೆ ಮನದ ಭಯ ನಿಮಗೇಕೆ ತಪ್ಪದನೆ ಹೇಳಿ ನೀವಿಂದ ನಿಮ್ಮ ಶೌರ್ಯದ ಪರಿಚಯ ನನಗೆ ತುಂಬ ಚೆನ್ನಾಗಿ ಗೊತ್ತಪ್ಪ. ಒಂದೊಂದಾಗಿ ಹೇಳ್ತೀನಿ ಇವಾಗ ಕೇಳು. ನಿಮ್ಮವರು ಮಹಾಘನ ಪರಾಕ್ರಮಿಗಳಲ್ವೇ? ಸ್ವಲ್ಪ ಹಿಂದೆ ಹೋಗು, ಜ್ಞಾಪಿಸ್ಕೊ. ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಇದ್ದ. ಅವನಿಗೆ ಸಹಸ್ರ ಬಾಹುಗಳು. ಅವನನ್ನು ಒಮ್ಮೆ ನಿಮ್ಮ ರಾವಣ ಕೆಣಕಕ್ಕೆ ಹೋದ. ಅವನ ಬಂದಿಯಾಗ ಸೆರೆಮನೆಯಲ್ಲಿ ಇಟ್ಟ. ಬಿಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಆಗ ಇವರ ತಾತ ಪುಲಸ್ತ್ಯ ಅಂತ ಇದ್ನಲ್ಲ, ಅವನು ಕಾರ್ತವೀರ್ಯಾರ್ಜುನನ ಬಳಿ ಹೋಗಿ ಕಾಡಿ ಬೇಡಿ ಇವನ್ನ ಬಿಡಿಸ್ಕೊಂಡು ಬಂದ. ಆವಾಗ ಪರಾಜಿತ ಆದ್ರಲ್ಲ ನೀವು, ಸೋತೋದ್ರಲ್ಲ ನೀವು, ನಾಚಿಕೆ ಆಗಲ್ವಾ ನಿಮಗೆ? ಇವಾಗ ನಾವು ಅತಿ ಪರಾಕ್ರಮಿಗಳು, ನಮಗೆ ಮನದ ಭಯ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅದೊಂದೇ ಅಲ್ಲ. ಇನ್ನೂ ಒಂದು ಘಟನೆ ಹೇಳ್ತೀನಿ ಕೇಳು. ಮಹಾವಿಷ್ಣುವನ್ನೇ ಪತಿಯನ್ನಾಗಿ ಪಡೆಯಬೇಕು ಎಂಬ ಉದ್ದೇಶದಿಂದ ಒಬ್ಬಳು ಸಾಧ್ವಿಮಣಿ ತಪಸ್ಸು ಮಾಡ್ತಾ ಇದ್ಲು. ಆಗ ನಿಮ್ಮ ರಾವಣ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಹೋದ. ಅವಳು ಆತ್ಮಾಹುತಿಗೆ ಶರಣಾದಳು. ಅವಳು ಆಗಲೇ ಶಾಪ ಕೊಡ್ಬೋದಾಗಿತ್ತು. ಆದರೆ ಶಾಪ ಕೊಟ್ಟಿದ್ದರೆ ಅವಳು ಅಲ್ಲಿವರೆಗೆ ತಪಸ್ಸು ಮಾಡಿದ್ದಂತಹ ಫಲದ ಸಂಚಯ ಇತ್ತಲ್ಲ, ಅದು ನಾಶ ಆಗೋಗ್ತಾ ಇತ್ತು. ಅದಕ್ಕೆ ಅವಳು ಶಾಪ ಕೊಡಲಿಲ್ಲ, ಬದಲಿಗೆ ಪ್ರತಿಜ್ಞೆ ಮಾಡಿದ್ಲು, ನಾನು ಮುಂದೆ ಹುಟ್ಟಿ ನಿನ್ನ ಸಾವಿಗೆ ನಾನೇ ಕಾರಣನಾಗ್ತೀನಿ ಅಂತ. ಅವನು ನಿಮ್ಮ ರಾಕ್ಷಸ ರಾಜ ಇದ್ದಾನಲ್ಲ ರಾವಣ, ಅವನಲ್ವೇ? ಇನ್ನೂ ಬೇಕೇ ನಿನಗೆ? ಕೇಳು, ಹೇಳ್ತೀನಿ. ಜನಕ ಜಯ ಮದುವೆಯಲಿ ಶೂಲಿಯದನುವಿನಲಿ ನರಿ ಸಿಕ್ಕಿದ ಶುನಕತಾನೆವನಲ್ಲಲೇ ಶಿರಹತ್ತ ಮೈ ಮರೆಸಿ ಜನಪನಿಲ್ಲದ ಹಿಂದೆ ಜನಕನ ತನುಜಯನು ಕದ್ದೊಯ್ದ ಕಾಮುಕರನು ಚರರಿಗೆಡೆ ಬಂಟನಲ್ಲಲೇ ಕಾಮುಕರನು ಚರರಿಗೆ ಎಡೆ ಬಂಟನಲ್ಲಲೇ ಹೇಳಿ ತನಗೆಂದ. ಮುಂದೆ ನೋಡು, ಇನ್ನೂ ಒಂದು ಘಟನೆ ಹೇಳ್ತೀನಿ. ಜಾನಕಿ ಮದುವೆ ಆಯ್ತಲ್ಲ, ಆವಾಗ ಏನು ಶಿವಧನುಸ್ಸನ್ನು ನಾನೇ ಎತ್ತು ಬಿಡ್ತೀನಿ ಅಂತನ್ಬಿಟ್ಟು ನಿಮ್ಮ ರಾವಣ ಹೋಗಿದ್ದ. ಏನಾಯಿತು ಗೊತ್ತಾ? ಅಲ್ಲಿ ಆ ಧನುಸ್ಸಿನ ಕೆಳಗಡೆ ಸಿಕ್ಕಾಕೊಂಡು ವಿಲಿ 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 ನಾಯಿ ಕೂಕ್ಕೊಳ್ಳುತ್ತಲ್ಲ, ಆ ರೀತಿ ಕೂಕ್ಕೊಂಡು ಪರದಾಡ್ತಾ ಇದ್ದ ಅವನು. ಅಂತಹವನು ರೂಪಾಂತರ ಮಾಡಿಕೊಂಡು ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವಳು ಗಂಡ ಇಲ್ಲದೆ ಇದ್ದಾಗ ಕದ್ದು ಎತ್ಕೊಂಡು ಬಂದಿದ್ದಾನಲ್ಲ ಇವನು ಅಂತ ಕಾಮುಕ ಇವನು, ಹೇಳು ಎಂಬುದಾಗಿ ಅವನು ಮಾತಿನ ಚಾಟಿಯನ್ನು ಬೀಸ್ತಾನೆ. ಇಲ್ಲಿಗೆ ಅವನಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಇನ್ನೂ ಒಂದು ಘಟನೆ ಹೇಳ್ತಾ ಇದ್ದಾನೆ. ಏನು ಅಂದರೆ, ಏನೇ ಘನ ಕ್ರೋಧಾಗ್ನಿ ಮುಖದಲ್ಲಿ ಮಿನುಗಿದುದು ಮೀಸೆಗಳು ಕುಣಿದವು ಕನಲಿದವು ಕಂಗಳು ಕಳೇವರ ಕಂಪಿಸಿತು ಖಳನ ತೊನೆದು ಖಡುಗವನು ಎಲವೋ ನಿಮ್ಮಯ ಜನಪರಾಗಮರವಿಸುತ್ತಾದ್ಯರು ತನುಜರನು ಹೆಸರಿಟ್ಟಡೆಯು ಬಿಡೆ ಜಾನಕಿಯನೆಂದ. ಕೊನೆಗೆ ಅವನು ಹೇಳಿದ್ದಾನೆ, ನೋಡಪ್ಪ, ನಾನಿಲ್ಲಿ ರಾಯಭಾರಿಯಾಗಿ ಬಂದಿದ್ದೇನೆ. ಅವನು ಹೇಳಿದ್ದಾನೆ ಹೆಂಡತಿ ಒಪ್ಪಿಸ್ಬಿಡ್ಲಿ, ನಾವು ಪಾಳೆಯದಿಂದ ಖಾಲಿ ಆಗ್ತೀವಿ ಅಂತ. ಇದನ್ನು ನಡೆಸ್ಕೊಡಪ್ಪ.
ಇಲ್ಲ ನಿನಗಿಷ್ಟ ಇಲ್ಲ ಅಂತಂದರೆ ಲಯಭಾಮಿನಿಯ ಪಾಣಿಗ್ರಹಣಕ್ಕೆ ಅನುವಾಗು. ಇಲ್ಲೂ ಅಷ್ಟೇ ಕವಿ ನೋಡಿ ಒಂದೇ ಒಂದು ಎರಡೇ ಎರಡು ಅಕ್ಷರಗಳನ್ನು ಬಳಸಿ ಆ ಒಂದು ವಿನ್ಯಾಸವನ್ನೇ ಬದಲಾಯಿಸಿಬಿಟ್ಟಿದ್ದಾನೆ. ಭಾಮಿನಿಯ ಪಾಣಿಗ್ರಹಣ ಅಂದರೆ ಚಕ್ರಾಧಿಪತ್ಯ, ಸಾಮ್ರಾಜ್ಯ ಎಲ್ಲ ಸಿಕ್ಕುವುದು. ಲಯಭಾಮಿನಿ ಅಂತಂದರೆ ಮರಣಲಕ್ಷ್ಮಿ, ಭಾಮಿನಿ ಅಂತಂದರೆ ವಿಜಯಲಕ್ಷ್ಮಿ. ನಿನಗೆ ಯಾವುದು ಬೇಕೋ, ಲಯಭಾಮಿನಿ ಬೇಕೋ ಭಾಮಿನಿ ಬೇಕೋ ಆರಿಸ್ಕೋ ಅಂತ ಹೇಳಿದ್ದಾನೆ. ಈ ಮಾತನ್ನು ಕೇಳಿದ ಕೂಡಲೇ ಘನಕ್ರೋಧಾಗ್ನಿ ಮುಖದಲ್ಲಿ ಮಿನುಗುದಿದ್ದು ಮೀಸೆಗಳು ಕುಣಿದವು. ಅಲ್ಲ ಇದ್ನಲ್ಲ ರಾವಣ, ಎಲ್ಲನೂ ಕೇಳಿಸ್ಕೊಳ್ತಾ ಇದ್ನಲ್ಲ, ಆ ಮುಖದಲ್ಲಿ ಕೋಪದ ಬೆಂಕಿ ಎದ್ದಿದೆ, ಅಂತರಂಗದಲ್ಲಿ ಆವೇಶ ಎದ್ದಿದೆ. ಈ ಕಾರಣದಿಂದ ದೇಹವೆಲ್ಲ ಅಲುಗಾಡ್ತಾ ಇದೆ. ರಾವಣನ ಮುಖದಲ್ಲಿ ಮೀಸೆಯೇ ಪ್ರಧಾನ. ದೇಹವೇ ಅಲುಗಾಡಿದ್ರೆ ಮೀಸೆ ಏನಾಗುತ್ತೆ ಹೇಳಿ? ಹಿಂಗೆ ಅಲ್ಲಾಡ್ತಾ ಇದೆ. ಆ ಕುಣಿತ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಅವಾಗ ತೊನೆದು ಖಡ್ಗವನ್ನು ಖಡ್ಗ ಇಟ್ಕೊಂಡಿದ್ನಲ್ಲ, ಅದನ್ನು ಒಂದು ಸರ್ತಿ ತೆಗೆದು ಝಾಡಿಸ್ನಂತೆಲೇ, ಏನು ಯಾರು ನಿನ್ನ ರಾಜಾರಾಮ, ಯಾರು ನಿನ್ನ ಸುಗ್ರೀವ, ಅವರ ಮಕ್ಕಳಿಗೆ ನನ್ನ ಹೆಸರಿಟ್ಟರೂ ಕೂಡ ನಾನು ಜಾನಕಿಯನ್ನು ಬಿಡೆ ಅಂತನ್ಬಿಟ್ಟು ಶಪಥ ಮಾಡಿದ್ದಾನೆ. ಇದು ದಾಸರ ಸಾಹಿತ್ಯದಲ್ಲೂ ಕೂಡ ಇದು ಬರುತ್ತೆ. ವೈರಿಯ ಹೆಸರನ್ನು ನಮ್ಮ ಮಕ್ಕಳಿಗೆ ಇಡಬೇಕು ಎಂಬುದಾಗಿ. ಅಂದರೆ ಇಲ್ಲಿ ಅವನು ಶಾಂತನಾಗಿ ಇರುವುದಿಲ್ಲ. ಇಷ್ಟು ಕ್ರೋಧವನ್ನು ವ್ಯಕ್ತಪಡಿಸಿದ ತಕ್ಷಣ ಏನು ಮಾಡಿದ್ರು? ಕೆರಳಿ ಹೊರವಂಡಿಸಿದನು ಅಜಶಂಕರರ ಸಂಗರವೆಮ್ಮದು ಅತಿ ನಿಷ್ಠುರವು ನಿಂದಿರಬೇಡ ನೋವಿರಿ ನಡೆಯಿ ನೀವೆಂದ ತೆರಳಿಸಿದ ನೀವಿನ್ನು ದಶಕಂದರನ ಬಳಿಗೈ ತಂದಿರಾದರೆ ಕರುಳನುಚ್ಚುವೆನು ಎನುತೇ ತೆವರಿದನುಳಿದ ನಿರ್ಜರರ. ಮನೆಯಲ್ಲಿ ಎಲ್ಲಿಯವರೆಗೆ ಯಜಮಾನ ತಾಳ್ಮೆಯಿಂದ ಕುಳಿತಿರ್ತಾನೋ ಅಲ್ಲಿವರೆಗೆ ಎಲ್ಲರೂ ಸುಮ್ಮನೆ ಕುಳಿತಿರ್ತಾರೆ. ಯಜಮಾನ ಎದ್ದರೆ ಎಲ್ಲರೂ ಹೇಳ್ತಾರೆ. ಇದು ಸಾಮಾನ್ಯ ಲೋಕನೀತಿ. ಅಲ್ಲೂ ಹಾಗೆ ಆಗಿದೆ. ರಾವಣನೇ ಎದ್ದ ಮೇಲೆ ಬೇರೆಯವರೆಲ್ಲ ಇದ್ರಲ್ಲ, ಓಹೋ ಇದು ಯುದ್ಧಕ್ಕೆ ಅವನು ಕೊಡ್ತಾ ಇರತಕ್ಕಂತಹ ಹಸಿರು ದೀಪ ಎಂಬುದಾಗಿ ಭಾವಿಸಿ ಎಲ್ಲರೂ ಎದ್ದಿದ್ದಾರೆ. ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ, ಕೋಲಾಹಲ ಆಗಿದೆ, ಏನೇನೋ ಆಗಿದೆ. ಆವಾಗ ಯುದ್ಧ ಇನ್ನೇನು ಪ್ರಾರಂಭವೇ ಆಗೋಯ್ತು. ಆವಾಗ ಅಂಗದನೂ ಕೂಡ ಸಿದ್ಧನಾದ ರಾವಣನಿಗೆ ಹೊಡೆಯೋದಕ್ಕೆ ಅಂತ. ಏನು ನನ್ನನ್ನು ಏನು ಸಾಮಾನ್ಯ ಅನ್ಕೋಬೇಡಿ, ನೋಡೋದಕ್ಕೆ ನಾನು ಹೀಗಿರಬಹುದು, ಆದರೆ ಯುದ್ಧಕ್ಕೆ ಬಂದರೆ ತುಂಬ ನಿಷ್ಠುರರು ನಾವು. ಜೋಪಾನ ಅಂತಂದ್ಬಿಟ್ಟು ಅಲ್ಲೆಲ್ಲ ಇದ್ರಲ್ಲ, ಯಾರೋ ದೇವಾದಿದೇವತೆಗಳಿದ್ರಲ್ಲ, ಅವರನ್ನು ಕುರಿತು ಹೇಳ್ತಾನೆ, ನಿಮ್ಮನ್ನು ಕಂಡ್ರೆ ನಮಗೇನೋ ಒಳ್ಳೆ ಅಭಿಪ್ರಾಯ ಇದೆಯಪ್ಪ, ಆದರೆ ನೀವು ಸೇರ್ಕೊಂಡಿರೋದು ಪಕ್ಷ ಯಾವುದೋ, ಅದಕ್ಕೋಸ್ಕರ ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಇವಾಗ ಹೊರಡಿ ನೀವು. ಮತ್ತೇನಾದರೂ ಮತ್ತೆ ನೀವಿನ್ನು ದಶಕಂದರನ ಬಳಿಗೈ ತಂದಿರಾದರೆ ಜೋಪಾನ, ಹುಷಾರ್, ಏನು ಮಾಡ್ತೀನಿ ಅಂದರೆ ನಿಮ್ಮ ಕರುಳನ್ನೇ ಬಗೆಯುತ್ತೇನೆ, ಹೊರಡಿ ನೀವು ಎಂಬುದಾಗಿ ಎಲ್ಲ ದೇವಾದಿ ದೇವತೆಗಳನ್ನು ಕೂಡ ಓಡಿಸಿದ್ದಾನೆ. ಇಲ್ಲಿ ಕೋಲಾಹಲವಾಗಿದೆ. ಮನೆಗೆ ಬಾರದೆ ನಿನಗೆ ಮರೆಯೋಗು ಅನುನಯವು, ಮನೆಗೆ ಬಾರದೆ ನಿನಗೆ ಮರೆಯೊಗುವನುನಯವು ರಘುಪತಿಯ ನೀನಿಂದಿನಲಿ ಜೀವಶ್ರಾದ್ದವನು ವಿಧಿ ವಿಹಿತ ಮಾರ್ಗದಲ್ಲಿ ಅನುಕರಿಸಿಕೊಂಡಿರು. ನಿಜಾನುಜ ತನುಜ ಮಿತ್ರಜ್ಞಾತಿ ಬಾಂಧವ ಜನ ನಿನಗೆ ಬಳಿಕಿಲ್ಲ. ಕೇಳೆನುತ ಅಡರಿದನು ನಭವ. ಅಲ್ಲಿ ಸ್ವಲ್ಪ ಸಂಘರ್ಷ ಆಯ್ತಲ್ಲ, ಮಿನಿ ಯುದ್ಧ ಆಗ್ತಾ ಇದೆಯಲ್ಲ ಅಲ್ಲಿ. ಅದರ ಪರಿಣಾಮ ಏನಾಯ್ತಂತಂದರೆ ಹಯವರೂತ ಪದಾತಿ ಇವೆಲ್ಲವೂ ಕೂಡ ರಾಮನ ಪಾಳ್ಯಕ್ಕೆ ಹೋಗಿ ಬೀಳ್ತಾ ಇದೆ. ರಾಮನಿಗೆ ಗಾಬರಿ ಆಯಿತು. ಅಲ್ಲಿ ಅಯ್ಯಯ್ಯೋ ನಾವು ತಪ್ಪು ಮಾಡಿಬಿಟ್ಟವು, ಅಂಗದನ್ನು ಕಳಿಸಿ ಅವನಿಗೆ ಹೇಳಿದ್ದು ಎರಡೇ ವಾಕ್ಯ, ಅಷ್ಟನ್ನು ಮಾತ್ರ ಹೇಳ್ಬಿಟ್ಟು ಬಾ ಅಂತಂದರೆ ಏನು ಯುದ್ಧಕ್ಕೆ ಸನ್ನದ್ಧನಾಗ್ಬಿಟ್ಟಿದ್ದಾನಲ್ಲ, ಯುದ್ಧನೇ ಮಾಡ್ತಾ ಇದ್ದಾನಲ್ಲ ಅಂತನ್ಬಿಟ್ಟು ಅಲ್ಲೇ ಹನುಮಂತ ಇರ್ತಾನಲ್ಲ, ಹನುಮಂತ ನೀ ಹೋಗಪ್ಪ, ನಿಂಗೆ ಅದರದ್ದೆಲ್ಲ ಜಾಗ ಎಲ್ಲ ಗೊತ್ತಲ್ಲ, ತಕ್ಷಣ ಹೋಗು ಅಂದ. ಹನುಮಂತ
ತಕ್ಷಣ ಎದ್ದು ಇಲ್ಲಿಗೆ ಬಂದಿದ್ದಾನೆ. ಅಂಗದನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಅವನಿಗೆ ಸಲಹೆ ಮಾಡಿದ್ದಾನೆ, ಬೇಡಪ್ಪ, ಯುದ್ಧ ಮಾಡೋದು ಬೇಡ, ಇವಾಗ ರಾಮನ ಅನುಮತಿ ಇಲ್ಲ ಅಂದಾಗ ಅಂತಿಮವಾಗಿ ಅಂಗದ ರಾವಣನ ಕುರಿತು ಒಂದು ಮಾತನ್ನು ಹೇಳ್ತಾನೆ. ಏನಂದರೆ, ನೋಡು ರಾವಣೇಶ್ವರ, ನಾನು ನಿನಗೊಂದು ವಿಷಯ ಹೇಳ್ತೀನಿ. ಅದನ್ನು ರಾಮ ನನಗೆ ಹೇಳಿದ್ದಾನೆ, ನೀನು ಶರಣಾಗತನಾಗು, ಅದು ಕ್ಷೇಮ ಎಂಬುದಾಗಿ. ನೀನು ಶರಣಾಗತನಾಗಲಿಲ್ಲ ಅಂತಂದರೆ ಏನಾಗತ್ತೆ, ಬದುಕಿದ್ದಾಗಲೇ ನೀನು ಘಟಶ್ರಾದ್ದ ಮಾಡ್ಕೊಂಬಿಡು. ಅದಕ್ಕೆ ನೀನು ರೆಡಿಯಾಗಿರಬೇಕು. ಹಾಗಾದರೆ ಮಾತ್ರ ನೀನು ಯುದ್ಧಕ್ಕೆ ಬಪ್ಪ. ಯಾಕೆ ನೀನು ಘಟಶ್ರಾದ್ದ ಮಾಡ್ಕೋಬೇಕು ಅಂದರೆ, ಘಟಶ್ರಾದ್ದ ಯಾರು ಮಾಡ್ಕೊತಾರೆ? ಯಾರೋ ಪೋಷಕರು, ಪಾಲಕರು, ಕರ್ತೃ ಇಲ್ಲದೆ ಇದ್ದವರು. ನಿನಗೆ ಬಂಧುವಿರಲ್ಲ, ನಿನಗೆ ಸಂಬಂಧಿಗಳಿರಲ್ಲ, ನಿನಗೆ ಅಣ್ಣ ತಮ್ಮಂದಿರಿರಲ್ಲ, ನಿಮ್ಮ ಕುಲಸ್ಥರೇ ಯಾರೂ ಇರೋದಿಲ್ಲ, ಕೊನೆಗೆ ಸ್ನೇಹಿತರು ಇರೋದಿಲ್ಲ. ಅಂತಹ ಹೀನಾಯ ಸ್ಥಿತಿ ನಿನಗಾಗತ್ತೆ. ಅದಕ್ಕೆ ನೀನು ಸಿದ್ಧನಾಗಿರುವುದಾದರೆ ನೀನು ಯುದ್ಧಕ್ಕೆ ರೆಡಿಯಾಗು ಎಂದು ಹೇಳಿ ಹನುಮಂತ ಮತ್ತು ಅಂಗದ ಇಬ್ಬರೂ ಕೂಡ ಆಕಾಶಕ್ಕೆ ಜಿಗಿದು ರಾಮನ ಪಾಳ್ಯಕ್ಕೆ ಬಂದಿದ್ದಾರೆ. ಮುಂದೆ ಎಲೆಲೆ ಕವಿದರೋ ಕಪಿ ಕದಂಬಕ ಕಲಕ ಮುಂಚಲಿ ನಮ್ಮದೆನುತ ಇಟ್ಟಳೆಯಲಿಟ್ಟಿಳಿಸಿದರು ಘನಶಾಲಾ ಸುವೀದಿಯಲಿ. ನಿಲುಕಿದರು ಗೋಪುರದ ಬಂಕದ ಹುಲಿಮುಖದ ಮುಖಶಾಲೆಗಳ ಹೊತ್ತಳೆಗಳಡೆಯಲಿ ಹೊಳಕಿ ಹೊಯ್ದರು ಹರಿವರು ತಿನಿಯ. ಎಲ್ಲೆಲ್ಲಿ ನೋಡಿದರೂ ಕೂಡ ಕಪಿ ಕದಂಬಕರು ಅಂದರೆ ಕಪಿಗಳ ಗುಂಪು ಇದೆಯಂತೆ. ಏನು ಕಪಿಗಳ ಗುಂಪು ಅಂದರೆ ಎಷ್ಟಿರ್ಬೋದು? ಸಾಮಾನ್ಯವಾಗಿ 100, 1000, ಲಕ್ಷ, ಕೋಟಿ ಇಲ್ಲ. ಆ ಕುಂಭಿನಿ ಅಂದರೆ ಭೂಮಿ ಇದೆಯಲ್ಲ, ಆ ಭೂಮಿಯೇ ಕಿತ್ತು ಹೋಗುವ ರೀತಿಯಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದರು. ಕವಿ ಹೇಳ್ತಾನೆ ಕಪಿ ಸಂಖ್ಯೆ ಎಷ್ಟು ಅಂತ ಆಮೇಲೆ ಹೇಳ್ತಾನೆ. ತಮಟೆ ಇದೆಯಲ್ಲ, ಕಪಿ ಬಾರಿಸುವಂಥ ತಮಟೆಗಳು, ಆ ತಮಟೆಯೇನೆ 18 ಕೋಟಿ ಸಂಖ್ಯೆಯಲ್ಲಿ ಇತ್ತಂತೆ. ಅಂದರೆ ಕಪಿ ಸಂಖ್ಯೆ ಎಷ್ಟಿರ್ಬೋದು ಅನ್ನೋದನ್ನು ನಾವು ಊಹಿಸೋಣ. ಎಲ್ಲರೂ ಕೂಡ ಏಕಾಏಕಿ ತಮಟೆ ಬಾರಿಸೋಕ್ಕೆ ಶುರು ಮಾಡಿಬಿಟ್ರು. ಅಯ್ಯಯ್ಯೋ, ಕಪಿಗಳು ಮತ್ತೆ ನಮ್ಮ ಮೇಲೆ ಆಕ್ರಮಣ ಶುರು ಮಾಡಿದ್ರಲ್ಲಪ್ಪ, ಮುತ್ತಿಗೆ ಹಾಕ್ತಾ ಇದ್ದಾರಲ್ಲಪ್ಪ ಅಂತಂದ್ಬಿಟ್ಟು ರಾಕ್ಷಸರು ಭಯ. ಯಾಕೆಂದರೆ ಒಂದೇ ಒಂದು ಕಪಿ ಬಂದು ಮಾಡಿತ್ತಲ್ಲ ಅಲ್ಲಿ. ಇವಾಗ ಇಲ್ಲಿ ಒಂದು ಕಪಿ ಅಲ್ಲ, ಬೇಕಾದಷ್ಟು ಜನ ಕಪಿಗಳಿದ್ದಾರೆ. ಅವರು ತಮ್ಮ ಕೋಟೆ, ಗುಡಾರ, ಆಮೇಲೆ ಹುಲಿ ಮುಖದ ಮುಖಶಾಲೆ, ಕೋಟೆ ಕೊತ್ತಲಗಳು ಅಂತಾರಲ್ಲ ಅಲ್ಲಿ, ಆಮೇಲೆ ಘನಶಾಲಾ ಸುವೀದಿ ಅಂದರೆ ಮುಖ್ಯವಾದಂತಹ ಬೀದಿ, ಅಲ್ಲೆಲ್ಲವೇ ಕಪಿ ಸೈನ್ಯ ಹೋಗಿದೆ. ಆದರೆ ಹಿಂದಿಂದೆ ಇವರೂ ಹೋಗ್ತಾ ಇದ್ದಾರೆ. ಮುಖ ಮೂತಿ ನೋಡ್ದೇನೆ ಕಪಿಗೆ ಚೆಚ್ಚುತ್ತಾ ಇದ್ದಾರೆ, ಬಡಿತಾ ಇದ್ದಾರೆ. ಮುಂದೆ ನೆಗೆದು ಬೀಳ್ವ ಅಸಮವಾನರ ವಿಗಡ ವೀರರ ತಲೆಗಳ ಪ್ರಕೆಚಿಗಿಯಲೆಚ್ಚರು ಕೊಚ್ಚಿದರು ಕೋಟೆಯ ನಡರ್ದವರ. ಚಿಗಿದು ಚಿಮ್ಮುವ ಕಪಿಭಟರ ನೆಟ್ಟಿಗಳಲಿಟ್ಟರು. ಚಿಗಿದು ಚಿಮ್ಮುವ ಕಪಿಭಟರ ನೆಟ್ಟಿಗಳಲಿಟ್ಟರು. ಚಾರಿವರ ವಣ್ಣಗಳ ಬಲೆಗಳ ಬೀಸಿಸದೆದರು. ಚಾರಿವರಿ ವಣ್ಣಗಳ ಬಲೆಗಳ ಬೀಸಿಸದೆದರು. ದಾಣೆದಳಿಗಳಲ್ಲಿ ನೇರವಾಗಿ ಯುದ್ಧ ಪ್ರಾರಂಭವಾಗಿದೆ ರಾಕ್ಷಸರು ಮತ್ತು ವಾನರರ ಮಧ್ಯೆ. ಆಗಿನ ಕಾಲದಲ್ಲಿ ಒಂದು ಡೆಂಕಣಿ ಅನ್ನುವಂತಹ ಯಂತ್ರ ಇತ್ತಂತೆ. ಅದನ್ನು ಕೋಟೆ ಮೇಲೆ ಇಟ್ಕೊಳ್ತಾ ಇದ್ರು. ಅದನ್ನು ಉಪಯೋಗಿಸ್ಕೊಂಡು ಅದರ ಒಳಗಡೆ ಉಕ್ಕಿನ ಗುಂಡು ಹಾಕ್ತಾ ಇದ್ರು, ಮೊನಚಾದ ಕಲ್ಲನ್ನು ಹಾಕ್ತಾ ಇದ್ರು ಮತ್ತು ಪಿರಂಗಿನೂ ಹಾಕ್ತಾ ಇದ್ರು. ಹಾಕಿ ಈ ಕಡೆಯಿಂದ ಅದನ್ನು ಒತ್ತಿದ್ರೆ ಅದು ಆ ಕಡೆ ಹೋಗಿ ಹಾರು ಹೋಗಬೇಕು. ಹಾಗೆ ಹಾರೇ ಹೋದದ್ದು ಬಹುದೂರ ಹೋಗ್ತಾ ಇತ್ತಂತೆ. ಅದು ಆಕಾಶವನ್ನೆಲ್ಲ ನಡುಗಿಸ್ತಾ ಇತ್ತಂತೆ. ಇಂತಹ ಸ್ಥಿತಿಯಲ್ಲೂ ಕೂಡ ಕಪಿಗಳು ಕೂಡ ಕೋಟೆ ಮೇಲೆ ಲಗ್ಗೆ ಹಾಕಿದ್ದಾರೆ. ಪಾಪ ಅವ್ರ ಹತ್ರ ಈ ರೀತಿಯಾದಂತಹ ಸುಧಾರಿತ ಆಯುಧಗಳು ಅವ್ರ ಹತ್ರ ಇಲ್ಲ.
ಅದಕ್ಕೇನೆ ಅಸಮವಾನರ ವಿಗಡ ವೀರರು ಅವರಿಬ್ಬರು. ಒಂದು ಕಡೆ ಒಂದು ವ್ಯವಸ್ಥಿತವಾದಂತಹ ಯುದ್ಧ ಸಾಮಗ್ರಿಗಳಿದೆ, ಇವರ ಹತ್ರ ವ್ಯವಸ್ಥೆ ಇಲ್ಲ. ಇವರೇನು ಮಾಡಬೇಕು? ಯಾವುದೋ ಒಂದು ಬಂಡೆ ಇರುತ್ತೆ, ಆ ಬಂಡೆನೇ ಕಿತ್ಕೋಬೇಕು. ಒಂದು ಸಣ್ಣ ಕಲ್ಲಿನ ರಾಶಿ ತಗೋಬೇಕು. ಒಂದು ದೊಡ್ಡ ಮರ ಇದ್ದರೆ ಮರನೇ ಕೀಳಬೇಕು. ಹೀಗೆ ಇವರಿಬ್ಬರು ಕೂಡ ಒಟ್ಟಿನಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಮತ್ತು ಕಪಿಗಳು ಒಂದೇ ಸಮನ ರಾಕ್ಷಸರ ಮೇಲೆ ಬೀಳ್ತಾ ಇದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ. ನೋಡಿ, ಒಂದೇ ಸಮನೆ ಜಿರಳೆ ಬಿದ್ದರೂ ಕಷ್ಟವೇನೆ, ಇನ್ನು ಕಪಿ ಬಿದ್ದರೆ ಹೆಂಗೆ ಸಹಿಸ್ಕೊಳ್ಳೋದು? ಆದ್ದರಿಂದ ಒಂದೇ ಸುಮ್ಮನೆ ರಾಕ್ಷಸರ ಮೇಲೆ ಬೀಳೋದು. ಇವರಷ್ಟೊಂದು ಕೋಟಿನಲ್ಲಿದ್ದಾರಲ್ಲ, ಆವಾಗ ಅವರು ತಮ್ಮ ಶೂರತ್ವವನ್ನು ಉಪಯೋಗಿಸಿ ಕಪಿಗಳ ತಲೆಯನ್ನೇನೆ ಚೆಂಡಾಡ್ತಾ ಇದ್ರಂತೆ. ಅದು ಮೇಲಕ್ಕೆ ಆಕಾಶಕ್ಕೆ ಚಿಮ್ತಾ ಇತ್ತಂತೆ. ಮತ್ತು ಕೋಟೆನ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕಪಿಗಳು. ಅಂತಹ ಸಮಯದಲ್ಲಿ ಜಿಗಿದು ಚಿಮ್ಮುವ ಕಪಿ ಭಟರನ್ನು ಇಟ್ಟಿಗಳಲ್ಲಿ ಇಟ್ಟರು. ಇಟ್ಟಿ ಅಂದರೆ ಈಟಿ ಅಂತ. ಈಟಿನಲ್ಲಿ ಅವ್ರನ್ನ ತಿವಿದ್ರಂತೆ, ಘಾಸಿ ಮಾಡಿದ್ರಂತೆ. ಮತ್ತು ಕಣ್ಣು ತಪ್ಪಿಸಿ ಅಲ್ಲಿ ಇಲ್ಲಿ ಏನೋ ಕಳ್ಮಾರ್ಗದಿಂದ ಹೋಗೋಣ ಅಂತನ್ನೋರಿಗೆ ಬಲೆ ಬೀಸಿ ಆ ಕಪಿಗಳನ್ನೆಲ್ಲ ಹಿಡಿತಾ ಇದ್ರಂತೆ. ಕೊನೆಗೆ ಬೀಸಿ ಸದೆದರು ದಾಣೆ ದಡಿಗಳಲ್ಲಿ ದಪ್ಪ ದೊಣ್ಣೆ ಇಟ್ಕೊಂಡಿದ್ರಂತೆ. ಆ ದೊಣ್ಣೆಯಲ್ಲಿ ಕಪಿಗೆ ಹೊಡೆದು ಸಾಯಿಸ್ತಾ ಇದ್ರಂತೆ. ಮುಂದೇನಾಯ್ತು? ಹೊಡಕರಿಸಿ ಮಗುಳೊತ್ತ ಬರಿಸುವ ಕಡಹುಕಾರರ ಮೇಲೆ ಸಾಸುವೆಗೊಡನ ಕಾದುರಿಗೆಣ್ಣೆ ಮಳಲ ರಘುಗಳ ಮೇಣಗಳ ಕೆಡಗಿದರು ಕೈಗೊಳ್ಳಿಯಲಿ ಕೌರಿಡಲು ಸುಟ್ಟರು ಮೋರೆಗಳನ್ನು ಇಳೆಜಡಿದುದೈ ಜರಗೆಡೆದ ಜೀವದ ಕಪಿವೆಣಗಳಲ್ಲಿ. ನೋಡಿ, ಅವರು ದೇಶಿ ಉತ್ಪನ್ನಗಳನ್ನೂ ಬಳಸ್ತಾ ಇದ್ರು ರಾಕ್ಷಸ ಕುಲದವರು. ಅವ್ರೇನು ಮಾಡಿದ್ರು ಅಂದರೆ ಅಲ್ಲೆಲ್ಲ ಎಲ್ಲೆಲ್ಲೋ ಮರೆಯಾಗಿ ಪಾಪ ಕಪಿಗಳು ಬಚ್ಚಿಟ್ಕೊಂಡಿದ್ರಲ್ಲ, ಅದು ಎಷ್ಟೊತ್ತು ಬಚ್ಚಿಟ್ಕೊಳ್ಳೋಕೆ ಸಾಧ್ಯ? ನೋಡ್ಕೊಂಡು ಎದ್ದು ಬರಲೇಬೇಕಲ್ಲ. ಆ ಸಮಯದಲ್ಲಿ ಆ ಕಪಿಗಳ ಮುಖದ ಮೇಲೆ ಸಾಸಿವೆ ಬಿಸಾಕ್ತಾ ಇದ್ರಂತೆ. ಸಾಸಿವೆ ತುಂಬದ ಕೊಡದಲ್ಲಿ ತುಂಬಿಟ್ಕೊಂಡು ಸಾಸಿವೆ ಎಣ್ಣೆ ನೆರೆಸ್ತಾ ಇದ್ರಂತೆ. ಅದು ಕಾಯಿಸಿದ ಎಣ್ಣೆ, ಸುಡ್ತಾ ಇರಬೇಕು. ಆಮೇಲೆ ಮರಳು, ಬಿಸಿ ಮರಳು, ಮತ್ತು ಅರಗೋ ಗೊತ್ತಿರಬಹುದು, ಮೇಣ ನಿಮಗೆಲ್ಲ ಪರಿಚಯ ಇದೆ. ಅದು ಬಿಸಿ, ನಾವದನ್ನು ನಮಗೆ ಕೈಗೆ ಸ್ವಲ್ಪ ಸೋಕಿದ್ರೇ ಅದು ಸ್ವಲ್ಪ ತೊಂದರೆ ಕೊಡುತ್ತೆ. ಅಂಥದ್ರಲ್ಲಿ ಅರಗನ್ನು ಕಾಯಿಸಿ ಮೇಣವನ್ನು ಕರಗಿಸಿ ಅದನ್ನು ದ್ರವ್ಯ ರೂಪದ್ದನ್ನು ಕೋತೆಗೆ ಎರಚ್ತಾ ಇದ್ರಂತೆ. ಅದೆಲ್ಲವೂ ಕೂಡ ಹಾಗೆ ಮಾಡ್ತಾ ಇದ್ದಾಗ ಅವರು ಮುಖದಲ್ಲೆಲ್ಲ ಎಣ್ಣೆ. ಅಂತಹ ಸಮಯದಲ್ಲಿ ಬೆಂಕಿ ತಗೊಂಡು ಆ ಮುಖಕ್ಕೆ ಹಾಕೋದು, ಅದು ಹತ್ಕೋಬೇಕು. ಆ ಈ ರೀತಿಯಾದಂತಹ ಚಿತ್ರಹಿಂಸೆಯನ್ನು ಮಾಡಿದಾಗ ಅನೇಕ ಕಪಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡವು. ಅದರ ಶವ ರಾಶಿ ರಾಶಿಯಾಗಿ ಬಿದ್ದಿತ್ತು ಅಂತ ಇಲ್ಲಿ ಹೇಳ್ತಾನೆ. ಅಂದರೆ 18 ಕೋಟಿ, ಒಂದು 50,000 ಸತ್ತೋದರೂ ರಾಶಿ ಆಗೋದಿಲ್ವೇ? ಇಲ್ಲಿ ಕವಿಯ ರಾಶಿ ಅಂತಂದರೆ ಇನ್ನೂ ಎಷ್ಟೋ ಪಟ್ಟು ಜಾಸ್ತಿ ಕಪಿಗಳೆಲ್ಲರೂ ಕೂಡ ಮರಣ ಹೊಂದಿದೆ. ಆಗಿನ ಕಾಲದಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಆಯುಧಗಳ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳೋಣ. ಇದು ಮಧ್ಯದಲ್ಲಿ ಕವಿ ಬೇರೆ ಬೇರೆ ಪದ್ಯಗಳಲ್ಲಿ ಹೇಳಿದ್ದಾನೆ, ನಾನು ಅದನ್ನು ಸಮಗ್ರಿಸಿ ಒಟ್ಟಿಗೆ ಹೇಳ್ತಾ ಇದ್ದೇನೆ. ಅದು ಪರಿಘ, ತೋಮರ, ಮುಸಲ, ಮುದ್ಗರ, ಪರಶು, ಶಕ್ತ್ಯಾಯುಧ, ಪಟ್ಟಶ, ಪಾಶ, ಡಮರುಗ, ಹರಿತವಾದಂತಹ ಮೊನಚಿನ ಶೂಲ, ಚಕ್ರಾಯುಧ, ಗುರಾಣಿ, ಕಟ್ವಾಂಗ, ಕತ್ತಿ, ಖಡ್ಗ, ಬುಷುಂಡಿ, ತರತರಹದ ಕರವಾಳ, ಶರ, ಸರಳು, ಈಟಿ, ಗದೆ, ಲೋಹದಂಡ, ಬಿಲ್ಲು, ಒನಕೆ, ಕಠಾರಿ, ಬಿಟ್ಟೇರು. ನಾನು ಕೆಲವೊಂದು ಬಿಟ್ಟಿದ್ದೀನಿ. ಇಷ್ಟೂ ಸಾಮಗ್ರಿಗಳನ್ನು ರಾಕ್ಷಸರು ಉಪಯೋಗಿಸ್ತಾ ಇದ್ರು. ಅಂತಿಮವಾಗಿ ಏನು ಮಾಡೋದು ಅಂದರೆ ಎಲ್ಲ ರಾಕ್ಷಸ ಯೋಧರನ್ನು ಕೂಡ ಕೊನೆಗೆ ಇಷ್ಟ ಆದರೂ ಕೂಡವೇ ರಾಕ್ಷಸ ಯೋಧರನ್ನು ಕಪಿಗಳು ಓಡಿಸೋದಕ್ಕೆ ಯಶಸ್ವಿಯಾಗಿ ಒಳಕ್ಕೆ ಬುದ್ಧಿವಂತಿಕೆಯಿಂದ ಪ್ರವೇಶ ಮಾಡಿದ್ದಾರೆ ಕಪಿಗಳು. ಮುಂದೆ ಅರಮನೆಯ ರಣಮಂಡಲದ ಮದಕರಿ ರಥಾಶ್ವಾರೋಹಕರ ಪದಚರರ ಗಿರಿಕೂಟಂಗಳಲ್ಲಿ ದಾಟಿಸಿದರು ಸುರುಗಳ ನೆರವಿಗರ ಹೊಯ್ ಹೊಯ್ಯನುತ ಚಪ್ಪರಿಸಿ ಬಿಡದೊಳ ಬಿದ್ದು ಹಿಡಿ ಹಿಡಿ ಪರಸತಿದ್ರೋಹಕನನು ಹೊಯ್ ಹೊಯ್ಯನುತ ಚಪ್ಪರಸಿ ಬಿಡದೊಳ ಬಿದ್ದು
ಹಿಡಿ ಹಿಡಿ ಪರಸತಿದ್ರೋಹ ಕರನೆನುತ ಒಳಹೊಕ್ಕರು ಒಳಹೊಕ್ಕರರ ಮನೆಯ. ಇನ್ನೂ ಕಪಿಗಳಿಗೆ ಜಯ ಸಿಕ್ಕಿಲ್ಲ, ಆದರೆ ಜಯದ ಸಂಕೇತ ಅಂತೂ ಸಿಕ್ತಲ್ಲ. ಅರಮನೆಯ ಪ್ರವೇಶಕ್ಕೆ ಹೋಗುವುದಕ್ಕೆ ಅನುವಾದರಲ್ಲ, ಹತ್ತಿರ ಬಂದ್ಬಿಟ್ಟಿದ್ದಾರಲ್ಲ ಇಲ್ಲಿ, ಆದ್ದರಿಂದ ಅವ್ರಿಗೆ ಶೌರ್ಯ ಇನ್ನೂ ಜಾಸ್ತಿ ಆಗತ್ತೆ. ಆವಾಗ ಅವರು ಬಂದಿದ್ದಾರೆ. ಅಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಆನೆಗಳಿದೆ ಅರಮನೆ ಒಳಗಡೆಯಲ್ಲಿ, ರಥಾರೋಹಿಗಳಿದ್ದಾರೆ, ಕುದುರೆ ಸವಾರರಿದ್ದಾರೆ, ಪದಾತಿಗಳಿದ್ದಾರೆ. ಎಲ್ಲರನ್ನೂ ಇವರಿಗಿರ್ತಕ್ಕಂಥ ಆಯುಧ ಯಾವುದೋ ಮರ ಮತ್ತು ಚಿಕ್ಕ ಬೆಟ್ಟ, ಅದನ್ನೇ ತಗೊಂಡು ಅವರಿಗೆ ಹೊಡೆದು ಅವ್ರನ್ನೆಲ್ಲರನ್ನೂ ಕೂಡ ಸಾಯಿಸ್ತರು. ನಂತರದಲ್ಲಿ ಅವರು ಬೆಂಬಲಕ್ಕೂ ಬರ್ತಾರಲ್ಲ, ರಾಕ್ಷಸರ ಬೆಂಬಲಕ್ಕೆ. ಅಂಥವರನ್ನು ಇವರಿಗಿದ್ದದ್ದು ಒಂದೇ ಧ್ಯೇಯ, ಯಾವುದು? ಪರಸತಿಯನ್ನು ಮುಟ್ಟಿದಂತಹ, ಪರಸತಿಯ ಕದ್ದ ದ್ರೋಹವನ್ನು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು, ಅಷ್ಟೇ ಇವರಿಗಿದ್ದದ್ದು. ಅದಕ್ಕೆ ಯಾರೋ ಅವರಿಗೆ ಸಹಕಾರಿಯಾಗಿ ಬರ್ತಾರೆ ಅಂಥವ್ರನ್ನ ಹಿಡ್ಕೊಂಡು ಚಚ್ಬಿಟ್ಟು ಹೋಯ್ 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 ಹಿಡಿರೋ ಅವನ್ನ, ಅವನು ಪರಸತಿ ದ್ರೋಹಿ ಅವನು ಏನು, ಅಥವಾ ದ್ರೋಹಿಗೆ ಇವನು ಬೆಂಬಲ ಕೊಟ್ಟವನು ಅಷ್ಟೇ ಅಪರಾಧ ತಾನೇ ಕಾನೂನಿನ ಪ್ರಕಾರ. ಅದಕ್ಕೋಸ್ಕರ ಅವನು ಹೊಡಿರೋ ಅವನ್ನ ಅಂತನ್ಬಿಟ್ಟು ಅರಮನೆಯ ಒಳಹೊಕ್ಕರು. ಮುಂದೆ ಎದುರುಗಡೆ ಯಾರಿದ್ರು? ಎರಡು ಮೈಯಲಿ ರುಂಡ ಮುಂಡದ ಹರಿಕದಂಬವನೊಟ್ಟಿದನು, ಮತ್ತು ರವಣಿಸುವ ಅತಿಬಲರ ಮೆಟ್ಟಿದನು, ಮತ್ತು ರವಣಿಸುವ ಅತಿಬಲರ ಮೆಟ್ಟಿದನು. ಉಗಿದು ಸುರಗಿಯಲಿ ಸರಿದು ಹೋದ ಜಯಾಂಗನೆಯ ಕಳ ತಿರುಗಿಸಿದ ನಾಕ್ಷಣದೊಳು ಅಸುರರು ನೆರೆದುದಾತನ ಬಳಿಯ ಬಲುಹಾಯ್ತು ಅಸಮರಂಗ. ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ ರಾವಣ ಆಸೀನನಾಗಿ ಕುಳಿತಿದ್ದಾನೆ ತನ್ನ ರತ್ನ ಸಿಂಹಾಸನದ ಮೇಲೆ. ಅವನು ಕೋಪ ಬರದೇ ಇರತ್ಯೆ, ಅವನೇನು ಸಾಮಾನ್ಯನೇ ಅವನು. ಕಸಯಮಗ ಕೆರಳಿದರೆ ಕಲ್ಪದ ಪಶುಪತಿಯ ಪಾಡೇನು ಅಂತ ಹೇಳ್ತಾನೆ ಕವಿ. ಈಶ್ವರನಿಗೇನೆ ಇವನು ಎದುರಿಸಕ್ಕಾಗಲ್ವಂತೆ ಕೈಕಸೆಯ ಮಗನಿಗೆ. ಅಂಥದ್ರಲ್ಲಿ ರಾವಣ ಮೇಲೆದ್ದ, ಕಪಿಗಳೆಲ್ಲ ಮುತ್ಕೊಂಡಿದ್ದಾರೆ. ಅವನ ಎರಡೂ ಬಾಹುಗಳಿಂದವೆ, ಕತ್ತಿಯಿಂದಲ್ಲ, ತನ್ನೆರಡು ಬಾಹುಗಳಿಂದನೇ ಎರಡೂ ಬದಿಯಲ್ಲಿ ಬಂದಂತಹ ಕಪಿಗಳ ರುಂಡ ಮುಂಡ ಎರಡನ್ನೂ ಕೂಡ ಛೇದನ ಮಾಡಿಬಿಟ್ಟ, ಎರಡೆರಡು ಭಾಗ ಮಾಡಿಬಿಟ್ಟ. ಹಾಗೆ ಭಾಗ ಮಾಡಿದ್ದೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಸತ್ತ ಕಪಿಗಳ ರಾಶಿ ಅಲ್ಲಿ ಇದ್ದಿತು. ಸರಿದು ಹೋದ ಜಯಾಂಗನೆಯ ಖಳ ತಿರುಗಿಸಿದನು ಅಂತಾನೆ ಕವಿ. ಇಲ್ಲಿವರೆಗೆ ಇನ್ನೇನು ಸೋತೇ ಹೋದ್ರಲ್ಲಪ್ಪ ಕಪಿ, ಅಷ್ಟೊಂದು ಪರಾಕ್ರಮಶಾಲಿಗಳು ಒಳಗಡೆ ಬಂದಿದ್ರಲ್ಲ, ಇನ್ನೇನು ಅವರಿಗೆ ಜಯ ಸಿಗತ್ತೆ ಅಂತನ್ಬಿಟ್ಟು ಕಾತರವಾಗಿ ಕುಳಿತಿದ್ದಾಗ ಅವನು ವಿಜಯ ಮಾಲೆಯನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡಿದ್ದಾನೆ. ಆಗ ಇಡೀ ಸನ್ನಿವೇಶ ಸಮರಂಗವಾಯಿತು ಅಂತ ಹೇಳ್ತಾನೆ ಇಲ್ಲಿ. ಅಂದರೆ ಸಮರಂಗ, ಇವರಿಬ್ಬರಲ್ಲೂ ಕೂಡ ಇವರಲ್ಲಿ ಯಾವುದೇ ರೀತಿಯಂತ ಅದು ಆಯುಧ ಇಲ್ಲ, ಅವರ ಹತ್ರ ಆಯುಧ ಇದೆ. ಮೇಲಾಗಿ ಅವರು ಕಪಿಗಳು, ಅವರಿಗೆ ಒಂದು ಸೀಮಿತವಾದಂತಹ ವ್ಯಾಪ್ತಿ ಇದೆ. ಇವರು ರಾಕ್ಷಸರು, ಆಜಾನುಬಾಹುಗಳು, ಇವರ ಎತ್ತರ ಎಷ್ಟೆಷ್ಟೋ ಎತ್ತರ ಇರುತ್ತೆ. ಪಾಪ ವಾನರರು, ಕುಳ್ಳರು. ಅದರಿಂದ ಇದೆರಡೂ ಕೂಡ ಅಸಮ ಆಗಿತ್ತು. ಅಂತಹ ಈಗ ಸಮರಂಗ, ಸಮರವೇ ಈಗ ಅಸಮವಾಗೋಯ್ತು, ಯುದ್ಧವೇನೇ ಅಸಮವಾಗೋಯ್ತು. ಯಾಕೆಂದರೆ ಏಕ ವ್ಯಕ್ತಿ ಎಲ್ಲರನ್ನೂ ಕೂಡ ಕೊಲ್ತಾ ಇದ್ದಾನೆ. ಆದರೆ ಇಲ್ಲಿ ಇನ್ನೂ ಒಂದು ಅಂಶ ಇದೆ. ದೀಪ ಬೆಳಗತ್ತಂತೆ, ತುಂಬ ಚೆನ್ನಾಗಿ ಬೆಳಗಿದಾಗ ಅರ್ಥ ಏನು ಅಂತಂದರೆ ತಕ್ಷಣದಲ್ಲೇ ದೀಪ ನಂದತ್ತೆ ಅಂತ. ಹೀಗೆ ಕಪಿ ಸೈನ್ಯವನ್ನು ಇವನು ಏಕಾಏಕಿಯಾಗಿ ಕೊಂದರೂ ಕೂಡ ಅಲ್ಲಿ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆ ಧರ್ಮ ಸಂಸ್ಥಾಪನೆಗಾಗಿ ಆ ವೇದಿಕೆ ಆಗಿದೆ. ಆ ವೇದಿಕೆಯಲ್ಲೇನೆ ರಾವಣನ ಮರಣವನ್ನು ನಾವು ಮುಂದೆ ನೋಡಬಹುದಾಗಿದೆ. ತಕ್ಷಣ ಕಪಿ ಸೈನ್ಯ ಸ್ತಬ್ಧವಾಗುವುದು. ಏಕಾಏಕಿ ಲಕ್ಷಾಂತರ ಜನ ಕಪಿಗಳು ಸತ್ತೋದ್ರೆ ಏನಾಗಬೇಡ ಅವರಿಗೆ, ಇಡೀ ವಾತಾವರಣವೇನೆ ಸ್ತಬ್ಧವಾಗಿದೆ. ರಾಕ್ಷಸರ ಕೈ ಮೇಲಾಗಿದೆ. ಮುಂದೆ ಇಳುಕಿದರು ದುರ್ಗವನು
ಇಳುಗಿದರು ದುರ್ಗವನು ಕೋಳಾಗಳದ ಕೂಗಿನ ಕೊಲೆಯಲಿ ನಿಲ್ಲಿಸಲೀಯದೆ ನಿಮ್ಮ ರಘುಭೂಪತಿಯ ಪಾಳಯದ ಬಲಿದ ಗೆರೆಯದೊತ್ತು ಪರ್ಯಂತ ಒಳದೊಡೆಯ ನಣೆದಿಳಿವ ವಿಷಿಕದ ಅಲುಗಿರಿಕುಗಳ ಹಳಚಿದ ಕಳಿಕೆಗಳ ಹರಿಬಲವ ನೋಡಿ, ರಾಕ್ಷಸರು ಗಲಾಟೆ ಮಾಡ್ತಾ ಇದ್ದಾರೆ. ಕಪಿ ಸೈನ್ಯವನ್ನು ಕೋಲಿನಿಂದ ಹೊಡೆದು ಬಾರಿಸ್ತಾ ಇದ್ದಾರೆ. ಅವರನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ರಘುಭೂಪತಿಯ ಪಾಳಯದ ಬಲಿದ ಗೇರೆಯ ದೊತ್ತು ಪರಿಯಲಿ ಅಂತ ಹೇಳ್ತಾನೆ. ಅಂದರೆ ರಾಮ ಇದ್ನಲ್ಲ, ಅದಕ್ಕೆ ಒಂದು ಎಲ್ಲೆ ಅಂತ ಇದೆಯಲ್ಲ, ಒಂದು ಬೇಲಿ ಅಂತನ್ಬಿಟ್ಟು ಇದೆಯಲ್ಲ, ಆ ಬೇಲಿಯ ಹತ್ತಿರಕ್ಕೆ ಈ ಕಪಿಗಳನ್ನು ಅಟ್ಟಿಸ್ಕೊಂಡು ಹೋಗಿದ್ದಾನಂತೆ. ಅಲ್ಲಿಗೆ ತಂದು ಹಾಕಿದ್ದಾರಂತೆ. ಆಗ ಆ ಕಪಿಗಳ ದೈನ್ಯ ಸ್ಥಿತಿಯನ್ನು ಇಲ್ಲಿ ನೋಡಬೇಕು. ಒಳದೊಡೆಯ, ಅಣಿದಿಳಿವ, ವಿಷಿಕದ, ಹಲ್ಲು ಗಿರಿಕುಗಳ, ಹಳಚಿದ ಅಗ್ಗಳಿಕೆಗಳು. ಕಪಿಗಳಿದ್ದಾರಲ್ಲ, ಕಪಿಗಳ ಒಳತೊಡೆಗೆ ಬಾಣನ ಹಾಕಿ ಚುಚ್ಚುತ್ತಾರಂತೆ. ಅದರದ್ದು ಬಾಣದ ಮೊನಚು ಇನ್ನೊಂದು ಕಡೆ ಬಂದಿರಬೇಕು. ಆವಾಗ ಆ ನೋವನ್ನು ತಡಿಲಾರ್ದೇನೆ ನೋಡಿಕೊಂಡ್ರೆ ಅಲ್ಲಿ ಬರೀ ಬಾಣ ಮಾತ್ರ ಬಂದಿಲ್ಲ, ಮಾಂಸಖಂಡವೂ ಕೂಡ ಈಚೆ ಬರ್ತಾ ಇದೆ. ಅಂತಹ ಒಂದು ಬಹಳ ದಯನೀಯವಾದಂತಹ ಸ್ಥಿತಿಯಲ್ಲಿ ಎಲ್ಲ ಕಪಿಗಳು ಇದ್ದಾರೆ. ಆ ನೋವಿಗೆ ಆ ಕಪಿಗಳು ಕಿಚಿ 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 ಅಂತ ಶಬ್ದ ಮಾಡ್ತಾ ಇದೆ. ಆ ಶಬ್ದನಾದರೂ ಜೋರಾಗಿ ಮಾಡೋಕ್ಕೆ ಸಾಧ್ಯವೇ ಅಂತಂದರೆ ಪಾಪ ನೋವು ಕಿಚಿ 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 ಅಂತ ಅನ್ನಿಸುತ್ತೆ. ಆದರೆ ಒಟ್ಟಿಗೆ ಲಕ್ಷಾಂತರ ಕಪಿಗಳಿರೋದ್ರಿಂದವೇ ಆ ಒಂದು ಸಣ್ಣ ಪ್ರಮಾಣದ ಶಬ್ದವೂ ಕೂಡ ಜೋರಾಗಿ ಕೇಳಿಸ್ತಾ ಇದೆ. ಕೊನೆಗೆ ಸಾಕಾಗಿ ಹಲ್ಲನ್ನು ಕಿರಿದುಕೊಂಡು ಬೆಚ್ಚ ಕೂತಿದೆಯಂತೆ. ಇಂತಹ ದಯನೀಯ ಸ್ಥಿತಿಯಲ್ಲಿ ಸೋತು ಕಂಗಾಲಾಗಿ ಕಪಿಗಳ ಎಲ್ಲರೂ ಕೂಡ ತಮ್ಮ ಎಲ್ಲೆ ಒಳಗಡೆ ದಾಟಿಕೊಂಡು ಇಲ್ಲಿ ಲಕ್ಷ್ಮಣನ ಹತ್ರ ಬಂದಿದೆ. ಲಕ್ಷ್ಮಣ ಅದನ್ನು ನೋಡಿದ್ದಾನೆ. ಲಕ್ಷ್ಮಣ ಸೈರಿಸುವನೇ, ಅದನ್ನು ಕಂಡು ಸೈರಿಸುವನೇ. ಬಳಿಕ ಅರಿಗಂಡ ಲಕ್ಷ್ಮಣನ ಕ್ಷಣದೊಳು ಉತ್ತಂಡ ರಾಕ್ಷಸರಟ್ಟೆ ಕುಣಿಯಲು ಕೋಲ ಮೊನೆಗಳಲ್ಲಿ ರುಂಡಗಳ ನೆಗಹಿದನು. ಹರಿಪದ ಮಂಡಲದ ವಲಯದಲ್ಲಿ ಖಳಪುರದಂಡು ಪರ್ಯಂತಟ್ಟಿ ಹೋಗಿಸಿದನು ಊರನು ಅತಿ ಬಲರ. ಪಾಪ ಕಪಿವೀರರ ಎಲ್ಲರೂ ಕೂಡ ಕಂಗಾಲಾಗಿ ಬಂದಿದ್ದಾರೆ. ಲಕ್ಷ್ಮಣ ನೋಡ್ದ, ಅವನಿಗೆ ಅತೀವವಾದಂಥ ದುಃಖ ಆಯಿತು. ಸಹನೆಯ ಕಟ್ಟೆ ಒಡೆದಿದೆ ಅವನಿಗೆ. ಅಲ್ಲೇ ಇದ್ದಾನವನು, ಅವನೇನು ಮುಂದಕ್ಕೆ ಹೋಗಲಿಲ್ಲ. ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ಇಲ್ಲಿಂದ ಬಿಟ್ಟ ಬಾಣ ಅಲ್ಲೆಲ್ಲೋ ದೂರದಲ್ಲಿದ್ದರ ರಾಕ್ಷಸರು, ಆ ರಾಕ್ಷಸರ ರುಂಡವನ್ನು ಕತ್ತರಿಸಿದೆ. ಇವನು ಬಿಟ್ಟ ಬಾಣದ ವೇಗ ಹೆಂಗಿತ್ತು ಅಂತಂದರೆ ಅದು ನೇರ ಹಿಂಗೆ ಹೋಗಿ ಬೀಳಲಿಲ್ವಂತೆ, ಅದು ಹೀಗೆ ಹೋಗಿ ಮೇಲೆ ಕೊಟ್ಟೋಯ್ತಂತೆ ಆಕಾಶಕ್ಕೆ. ಹೀಗೆ ಒಬ್ಬ ರಾಕ್ಷಸರದಲ್ಲ, ಇವನು ಬಾಣವನ್ನು ಸರಣಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಒಂದೊಂದಾಗಿ ಬಾಣ ಬಿಡ್ತಾ ಇದ್ದರೆ ಮೇಲ್ಗಡೆ ರುಂಡ ಚೆಂಡಾಡ್ತಾ ಇದೆ. ಅಲ್ಲಿ ಒಂದು ರುಂಡ ಮೇಲೆ ಹೋಗಿ ಅದು ಕೆಳಗಡೆ ಬರೋದ್ರೊಳಗಡೆ ಇಲ್ಲಿ ಇನ್ನೊಂದು ರುಂಡ ಮೇಲೆ ಹೋಗಿ ಹೊಡೆಯುತ್ತೆ. ಹೀಗೆ ಇಡೀ ಆಗಸದಲ್ಲಿ ಬರೀ ರುಂಡಗಳು ನೃತ್ಯ ಮಾಡ್ತಾ ಇರುವಂತೆ ಇವನಿಗೆ ಪಾಸ ಆಗ್ತಾ ಇದೆ ನಮಗೆಲ್ಲಗೆ. ಹೀಗೆ ಎಲ್ಲ ರುಂಡಗಳನ್ನು ಕೂಡ ಹಾರಿಸಿದ್ದಾನೆ. ಹೀಗೆ ಅಸುರ ಬಲವನ್ನು ಇನ್ನೇನು ಅವನು ಕೊನೆಗಾಣಿಸಬೇಕು ಅನ್ನುವಂಥ ಸಮಯದಲ್ಲಿ ಸೂರ್ಯ ಅಸ್ತಂಗತನಾಗಿದ್ದಾನೆ. ಆವತ್ತಿಗೆ ಯುದ್ಧ ಮುಗಿದಿದೆ. ಮುಂದೆ ಸ್ಮರವಿಕಾರಗ್ರಹದ ಸೋಂಕಿಗೆ ಮರುಳುಗೊಡಬೇಡಯ್ಯ ಕಾಮನು ಕರುಣಿಯ ಕೊಲೆಗಾರರಿಗೆ ಗುರು ವೈರವರ್ಕದಲ್ಲಿ ಪರಸತಿಗೆ ಮನವಿಕ್ಕಿ
ಪರಸತಿಗೆ ಮನವಿಕ್ಕಿ ಕಾಲನ ಕರೆಗೆ ಸಂದವರು ಹಲವರು ಹರಹು ಸೌಖ್ಯದೊಳ್ ಅಲ್ಪ ಬಳಲಿಕೆ ಬಹಳ ವಗ್ರದಲ್ಲಿ. ಈ ಲಕ್ಷ್ಮಣನ ಪರಾಕ್ರಮವನ್ನು ಅರಮನೆಯಲ್ಲಿಯೇ ಕುಳಿತುಕೊಂಡು ಇಬ್ಬರು ಗಮನಿಸ್ತಾ ಇದ್ದಾರೆ. ಅವರು ರಾವಣನ ಹೆಂಡತಿ, ರಾವಣನ ತಾಯಿ ಕೈಕಸೆ ಮತ್ತು ಕೈಕಸೆಯ ತಂದೆ ಮಾಲ್ಯವಂತ ಅಂತ ಅವರಿಬ್ಬರಿಗೂ ಕರುಳ ಬಂದ. ಅಯ್ಯೋ ಏನು ನನ್ನ ಮಗ ಹಿಂಗಾಗೋದ್ನಲ್ಲ ಅಂತ ಬುದ್ಧಿವಾದ ಹೇಳಬೇಕು ಎಂಬುದಾಗಿ ಅವರಿಬ್ಬರೂ ಕೂಡ ಇವನ ಬಿಡಾರಕ್ಕೆ ಬಂದಿದ್ದಾರೆ. ನಯವಾಗಿ ತುಂಬ ಪ್ರೀತಿಪೂರ್ವಕವಾಗಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ರಾವಣನಿಗೆ. ನಾನು ಆಗಲೇ ಹೇಳಿದೆ, ಸರ್ವಕಾಲಿಕ ಸತ್ಯವನ್ನು ತೊರವೆಯ ನರಹರಿ ತನ್ನ ಅನೇಕ ಪದ್ಯಗಳಲ್ಲಿ ತಿಳಿಸಿದ್ದಾನೆ. ಅದರಲ್ಲಿ ಇದು ಕೂಡ ಒಂದು. ಸ್ಮರ ವಿಕಾರಗ್ರಹದ ಸೋಂಕಿಗೆ ಮರುಳು ಕೂಡ ಬೇಡಯ್ಯ. ನೋಡಿ ಎಂಥ ನೀತಿ ವಾಕ್ಯ ಇದು. ಸ್ಮರ ವಿಕಾರ ಅಂತಂದರೆ ಇದು ಮನ್ಮಥನ ಸ್ಮರ ಅಂದರೆ ಮನ್ಮಥ. ಆ ಮನ್ಮಥ ನಿನ್ನ ಅಂತರಂಗವನ್ನು ಹೊಕ್ಕಿದ್ದಾನೆ, ನಿನ್ನ ಚಿತ್ತವೃತ್ತಿಯಲ್ಲಿ ವಿಕಾರವನ್ನು ಮಾಡ್ತಾ ಇದ್ದಾನೆ, ವ್ಯತ್ಯಾಸವನ್ನು ಮಾಡ್ತಾ ಇದ್ದಾನೆ. ಹಾಗೆ ನೋಡಿದ್ರೆ ಎಲ್ಲ ರಿಷಡ್ ವರ್ಗಗಳೂ ಕೂಡವೇ ದುಷ್ಟಶಕ್ತಿನೇ. ಆದರೆ ನಿನಗೆ ಸ್ಮರವಿಕಾರ ಆಗೋಗಿದೆ, ನೀನು ಕಾಮಪೀಡಿತನಾಗಿದ್ದೀಯೆ. ಅದಕ್ಕೋಸ್ಕರವೇ ನಿನಗೇನೋ ಒಂದು ಆವಾಹನೆ ಆದಂಗೆ ಆಗಿದೆ. ಹೀಗೆ ಅದರ ಸೋಂಕಿಗೆ ಮುರುಳುಗೂಡ ಬೇಡಯ್ಯ. ಏನು ವೈಭವ, ಏನು ಸಂತೋಷ ಕಾಮ ಅಂತಂದರೆ ಅಂತನ್ಬಿಟ್ಟು ನೀನು ಅದಕ್ಕೆ ಪರಿಭ್ರಮಿಸಬೇಡಪ್ಪ, ಮರುಳು ಹೋಗಬೇಡಪ್ಪ. ಕಾಮನು ಕರುಳಿಯೇ, ಕಾಮನು ಕರುಣಿಯೇ ಕೊಲೆಗಾರರಿಗೆ ಅಂತ ಕೇಳ್ತಾ ಇದ್ದಾನೆ. ಕಾಮ ಪ್ರವೇಶ ಮಾಡೋದು ತುಂಬ ಸುಲಭ, ಆದರೆ ಅವನ ಹಾನಿ ಮಾಡ್ತಾನಲ್ಲ, ಅದನ್ನು ಸೈರಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ. ಪರಸತಿಗೆ ಮನವಿಕ್ಕಿ ಕಾಲನ ಕರೆಗೆ ಸಂದವರು ಹಲವರು. ಬೇರೆ ಹೆಂಡತಿಗೆ ಆಸೆ ಪಟ್ಟು ಕಾಲನ ಕರೆಗೆ ಅಂದರೆ ಯಮನ್ನ ಪಾದಕ್ಕೆ ಸೇರಿಕೊಂಡವರು ತುಂಬ ಜನ ಇದ್ದಾರೆ. ಆದರೆ ಯಾವಾಗಲೂ ಬೇರೆಯವರ ಹೆಂಡತಿಯರು ಸುಂದರಿಯರಾಗೇ ಕಾಣ್ತಾರೆ. ಅದಕ್ಕೆ ನೀನು ಮರಳಾಗಬೇಡಪ್ಪ. ನೋಡು, ಅದು ನಿನಗೇನೋ ಇವಾಗ ಖುಷಿ ಸಂತೋಷ ಚೆನ್ನಾಗಿದೆ, ಅವಳು ಇನ್ನೂ ನಿಂಗೆ ಸಿಕ್ಕಿಲ್ಲ, ಆದರೂ ಕೂಡ ನಿಂಗೆ ಹಂಗೆ ಅನಿಸುತ್ತೆ ತುಂಬ ಚೆನ್ನಾಗಿದ್ದಾಳೆ ಅವಳು ಸಿಕ್ಕಿದ್ರೆ ಅಂತ ಅನ್ನಿಸ್ತಾ ಇದೆ. ಆದರೆ ಅದು ಕ್ಷಣಿಕ. ಆ ಸುಖ ಇದೆಯಲ್ಲ ಅದು ಕ್ಷಣಿಕ. ಅದರ ಮುಂದೆ ನಿನಗೆ ತೊಂದರೆ ಬರುತ್ತಲ್ಲ, ಆ ತೊಂದರೆ ನಿರಂತರವಾಗಿ ನಿನ್ನನ್ನು ಕಾಡುತ್ತೆ. ಬರೀ ಈ ಜನ್ಮದಲ್ಲಿ ಅಲ್ಲ, ಜನ್ಮಾಂತರದಲ್ಲೂ ಕೂಡ ನಿನಗೆ ಕಾಡುತ್ತೆ. ಇಲ್ಲೇ ಒಂದು ವಿಚಿತ್ರ ನಡೀತಾ ಇದೆ, ನೀನು ಅದನ್ನು ಗಮನಿಸ್ಲೇ ಇಲ್ವೇ ಅಂತ ಕೇಳ್ತಾನೆ. ಯಾರು? ಯಕ್ಕಶ್ಚಿತ್ತು ಹುಲುಮಾನವರು. ಅವರು ಆ ದೊಡ್ಡ ಸಮುದ್ರಕ್ಕೆ ಸೇತುವೆ ಕಟ್ಟಿ ಅಲ್ಲಿಂದ ದಾಟಿಕೊಂಡು ಇಲ್ಲಿಗೆ ಬರೋದು ಅಂದ್ರೇನು, ಯಾರೋ ಸಾಮಾನ್ಯವಾದಂಥ ಕಪಿಗಳು ನಮ್ಮ ರಾಕ್ಷಸರ ಪ್ರಾಣ ತೆಗೆಯೋದು ಅಂದ್ರೇನು, ಇದು ನಿಂಗೆ ಗೊತ್ತಾಗ್ಬೇಡ್ವೇನಪ್ಪ ಅಂತನ್ಬಿಟ್ಟು ಇಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಮಗನಿಗೆ. ಮುಂದೆ ತನುಜ ಕೇಳೈ ಸೀತೆ ನರಮಾನಿನೆಯೇ ಸೀತೆ ನರಮಾನಿನಿಯೇ ನಿನಗೆ ನರಿಯಬಾರದೆ ವಿನುತ ಪಾತಿವ್ರತ್ಯದ ಅನುಪಮ ಸೂರತತ್ವದಲ್ಲಿ ಮನುಜನೇ ರಘುನಾಥನೋ ಆತನ ಘನ ಚರಿತ್ರವನು ಅರಿಯಬಾರದೆ ಮನುಜನೇ ರಘುನಾಥನು ಆತನ ಘನ ಚರಿತ್ರವನರಿಯಬಾರದೆ ಮನದ ವೈರವ ಬಿಟ್ಟು ಸುಖಿಯಾಗು ಮನದ ವೈರವ ಬಿಟ್ಟು ಸುಖಿಯಾಗೆಂದಳ ಸುರಂಗೆ. ತುಂಬ ಅದ್ಭುತವಾಗಿ ವಾಚನ ಮಾಡಿದ್ದಾರೆ. ಇದಕ್ಕೇನು ವ್ಯಾಖ್ಯಾನದ ಅಗತ್ಯ ಇಲ್ಲ, ಅಷ್ಟು ಮನೋಜ್ಞವಾಗಿತ್ತು. ಎಲ್ಲವನ್ನು ಕೂಡ ಬಿಡಿಸಿ ಹೇಳಿದರು. ನೋಡಿ, ಕೊನೆಯ ಒಂದು ನೀತಿ ವಾಕ್ಯ ಎಷ್ಟು ಚೆನ್ನಾಗಿದೆ. ಮನದ ವೈರವ ಬಿಟ್ಟು ಸುಖಿಯಾಗು. ಯಾವುದೇ ತಂದೆ ತಾಯಿ ತಮ್ಮ ಮಕ್ಕಳಿಗೆ ನೀಡುವಂತಹ ಉಪದೇಶವೇ ಇದು.
ವೈರ ಸಾಧಿಸ್ಬೇಡ ಕಣೋ ಮಗು ಅಂತ ಕೇಳ್ತಾ ಇದ್ದಾಳೆ, ಕೇಳ್ಕೊತಾ ಇದ್ದಾಳೆ. ಇಲ್ಲಿ ಹೇಳ್ತಾ ಇಲ್ಲ, ಕೇಳ್ಕೊತಾ ಇದ್ದಾಳೆ, ಮಗನಿಗೆ ಬೇಡ್ಕೊತಾ ಇದ್ದಾಳೆ. ತನುಜ ಕೇಳು, ಸೀತೆ ಯಾರು ಅಂದ್ಕೊಂಡಿದ್ದೀಯಪ್ಪ ನೀನು? ನೀನು ಹಾರಿಸ್ಕೊಂಡೋ ಅಥವಾ ಕದ್ಕೊಂಡೋ ಗೊತ್ತಿಲ್ಲ. ಯಾಕೆಂದರೆ ಇವನು ನಾ ಕದ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು ಅಲ್ವೇ? ಮತ್ತು ಇನ್ನೂ ಸುಳ್ಳು ಸುಳ್ಳು ಹೇಳ್ತಾನೆ ಇವನು. ಅವಳು ನಂಗೆ 1 ವರ್ಷ ಅವಕಾಶ ಕೊಟ್ಟಿದ್ದಾಳೆ, ಅದು 1 ವರ್ಷದೊಳಗಡೆ ಪರವಾಗಿಲ್ಲ ಅಂತ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವಳು ಹೇಳೇ ಇಲ್ಲ. ಹಾಗೆ ಏನೋ ಇವನು ಸುಳ್ಳುಗಾರ, ಇವನು ಹೇಳ್ತಾ ಇದ್ದಾನೆ. ನೀ ಏನೋ ಕದ್ಕೊಂಡೋ ಹಾರಿಸ್ಕೊಂಡೋ ಏನೋ ಮಾಡ್ಕೊಂಡು ತಂದಿದೀಯಲ್ಲ ನೀನು. ಅವಳು ಯಾರು ಅಂದ್ಕೊಂಡಿದ್ದೀಯ? ನರರೂಪದ ಹೆಣ್ಣು ಅಂತ ಭಾವಿಸಿದ್ದೀಯಾ ನೀನು? ಖಂಡಿತ ಅಲ್ಲಪ್ಪ, ಅವಳು ಸಾಮಾನ್ಯಳಲ್ಲ. ಅವಳು ಅಯೋನಿಜೆ. ಅವಳು ತನ್ನ ಪಾತಿವ್ರತ್ಯದ ಅನುಪಮ ವ್ರತದಲ್ಲಿ ಸೊರಗ್ತಾ ಇಲ್ಲ ಕಣೋ. ಮೇಲ್ ನೋಡೋಕೆ ಸೊರಗ್ತಾ ಇದ್ದಾಳೆ ಅಷ್ಟೇನೆ, ಗಟ್ಟಿ ಆಗ್ತಾ ಇದ್ದಾಳೆ ಒಳಗಡೆ. ಅವಳು ದಿನ ದಿನ ಕಳೆದಂತೆ ಅವಳು ಎಷ್ಟು ಗಟ್ಟಿಯಾಗ್ತಾ ಇದ್ದಾಳೆ ಅಂತಂದರೆ ನಿನ್ನನ್ನು ಎದುರಿಸೋದಕ್ಕೆ ಸಶಕ್ತಳಾಗ್ತಾ ಇದ್ದಾಳೆ ಅವಳು. ಇನ್ನು ರಘುನಾಥ ಯಾರು? ಅವನೇನು ಮನುಷ್ಯನೇ? ಅವನು ಸಾಕ್ಷಾತ್ ವಿಷ್ಣು. ಇಲ್ಲಿ ಬಂದಿದ್ದಾನವನು ಅಷ್ಟೇನೆ. ಅವನು ಇಲ್ಲಿ ಜನ್ಮ ಕೊಟ್ಟಿದ್ದಾನೆ. ನೀನು ಅವನನ್ನು ಮಾನವ ಅಂತ ಅನ್ಕೋಬೇಡಪ್ಪ ನೀನು. ಅದಕ್ಕೋಸ್ಕರ ಮನದ ವೈರವ ಬಿಟ್ಟು ಸುಖಿಯಾಗು. ಕೊನೆಗೆ ನೀನು ಇನ್ನೂ ಯುದ್ಧನೇ ಬೇಕು, ಅದೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಂಥ ಕೆಟ್ಟ ಬಸರೋ ನಂದು ಅಂತ ದುಃಖ ಪಡ್ತಾಳವಳು. ಕೈ ಕಸೆಯ ಬಸುರಿನಲ್ಲಿ ಬರತಕ್ಕ ಮಗನೇ ಇವನು. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯೇನೋ? ಜನ ಎಲ್ಲ ಅನ್ಕೊಂತಾರಲ್ಲಪ್ಪ, ಏನು ಕೈಕಸೆ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಟಿದ್ನೆ ಅಂತ ಲೋಕ ಆಡ್ಕೊಳ್ಳುತ್ತಲ್ಲಪ್ಪ. ಅದಕ್ಕೋಸ್ಕರ ಕದನ ಬೇಡ. ಜನಕಜೆಯ ಕೊಂಡೊಯ್ದು ರಾಮನ ಚರಣವ ಹಿಡಿ ಎಂಬುದಾಗಿ ರಾವಣನನ್ನು ತಬ್ಬಿಕೊಂಡು ಹೇಳಿದ್ದಾಳೆ. ಇಷ್ಟೆಲ್ಲ ಹೇಳಿದರೂ ಕೂಡ ಅವನಿಗೆ ಏನು ಅನ್ನಿಸ್ತಾನೇ ಇಲ್ಲ. ಇಲ್ಲಿ ಒಂದು ಅಂಶವನ್ನು ನಾನು ತಮಗೆ ಹೇಳಬೇಕಾಗಿದೆ. DVG ಅವರು ಒಂದು ಕಡೆ ಒಂದು ವಿವರ ಕೊಡ್ತಾರೆ. ಅಲ್ಲಿ ಯಾಕೆ ಹೀಗೆ ರಾವಣ ಮಾಡ್ದ? ರಾವಣ ಅಸಂಸ್ಕೃತನಲ್ಲ, ಅವನಿಗೆ ಪುಣ್ಯ ಪಾಪದ ವಿವೇಕ ಇಲ್ಲ ಅಂತಲೂ ಇಲ್ಲ. ಆದರೆ ಅವನ ಶಕ್ತಿಗೆ ಒಳಗಾಗದ ಕಾಮಚೋದನೆ ಪೀಡಿಸುತ್ತಿತ್ತು. ಅದನ್ನು ದಮನ ಮಾಡಿದಷ್ಟು ಅವನ ಮನಸ್ಸಿನ ಕಾಮವು ಅವನ ವಿವೇಕಕ್ಕಿಂತಲೂ ಆತ್ಮ ಸಂಯಮಕ್ಕಿಂತಲೂ ಪ್ರಬಲವಾಗಿ ಬಾಧಿಸುತ್ತಿತ್ತು. ಇದನ್ನೇನೆ ಟ್ರಾಜಿಕ್ ಎಲಿಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. DVG ಅವರು ಅದನ್ನು ಕನ್ನಡಕ್ಕೆ ದೈವ ವೈಕಲ್ಯಾಂಶ ಅಂತ ಹೆಸರಿಸಿದ್ದಾರೆ. ಇದು ರಾವಣನಿಗೆ ಇತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೀಗಿದ್ದವ್ರಿಗೆ ಏನಾಗುತ್ತೆ ಅಂತ. ಇದು DVG ಮಾತು. ಅವ್ರು ಹೇಳ್ತಾರೆ, ಆನೆಗೆ 1000 ಉಂಗುರ ಉಳ್ಳಂತಹ ಒಂದು ಸರಪಣಿಯನ್ನು ಕಟ್ಟಿರುತ್ತೆ. 1000 ಉಂಗುರ ಉಳ್ಳಂತಹ ಸರಪಣಿ. ಅದರಲ್ಲಿ ಯಾವುದೋ ಒಂದು ಕೊಂಡಿ ಕಳಚ್ಕೊಂಡ್ಬಿಟ್ರೆ ಏನಾಗುತ್ತೆ? ಇನ್ನು ಮಿಕ್ಕ 999ಕ್ಕೂ ಏನು ಸಾವು. ಅದು ಇದ್ರೂ ಒಂದೇ, ಇಲ್ಲದೆ ಹೋದರೂ ಒಂದೇನೆ. ಹಾಗೆ ಇವನಲ್ಲಿ ಅನೇಕ ಗುಣಗಳಿದ್ದರೂ ಕೂಡ ಇವನಿಗೆ ಅಂತರಂಗದಲ್ಲಿ ವಿವೇಕ ಶೂನ್ಯವಾಗಿ ಕಾಮ ಪ್ರಚೋದನೆ ಆಗ್ತಾನೆ ಇತ್ತಲ್ಲ, ಅದು ರಾವಣನ ಸಾವಿಗೆ ಕಾರಣ ಅಂತನ್ಬಿಟ್ಟು DVG ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದಕ್ಕೆ ರಾವಣ ಸುಮ್ಮನಿರ್ತಾನೆ. ಅವನು ನೋಡಿ ಏನು ಹೇಳ್ತಾನೆ ಅಮ್ಮನಿಗೆ. ಕೇಳು ಮಾತಾಮಹ ಪಿಪೀಲಿಕದಾಲಿಗಿರದೆ ಗೋಷ್ಪದದ ಕೀಲಾಲ ವಿಲಯಾಂಬುವಿನ ಒಲು ನಿಮ್ಮಕ್ಷಿಗೆ ಆರಭುಜ ಸ್ಥೂಲ ನೆನಗೆ ಅಣುಮಾತ್ರನು ಇದ ನೀವ್ ಹೇಳದಿರಿ ಕಥೆಗಳನ್ನು ನಾವಿದ ಕೇಳಿ ಬಲ್ಲೆವು ಸಾಕು ವಿಜಯಂಗೈ ನೀವೆಂದ. ನೋಡಿ, ಸಂಬಂಧಗಳನ್ನು ಗುರುತಿಸೋದಿದೆಯಲ್ಲ, ನಾವು ಸಂಸ್ಕೃತವನ್ನು ಓದಬೇಕು. ಯಾವಾಗಲೂ ಸಂಸ್ಕೃತವನ್ನು ಕನಿಷ್ಠ ಮಟ್ಟದಲ್ಲಾದರೂ ಅಭ್ಯಾಸ ಮಾಡಬೇಕು. ಇಲ್ಲಿ ಕವಿ ಸಂಸ್ಕೃತ ಇದು ಮಾತಾಮಹ ಅನ್ನುವಂತಹ ಪ್ರಯೋಗ ಮಾಡಿದ್ದಾರೆ. ಮಾತಾಮಹ ಅಂದರೆ ತಾತ. ನಾವು ತಾತ ಅಂದರೆ ಯಾರು? ತಂದೆಯ ಅಪ್ಪನೋ ತಾಯಿಯ ಅಪ್ಪನೋ ಗೊತ್ತಿಲ್ಲ. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಪಿತಾಮಹ ಅಂದರೆ ತಂದೆಯ ತಂದೆ, ಮಾತಾಮಹ ಅಂದರೆ ತಾಯಿಯ ತಂದೆ. ಮಾತಾಮಹ ಅಂದ ಕೂಡಲೇ ಅರ್ಥ ಆಗೋಗ್ಬಿಡ್ಬೇಕು, ತಿರ್ಗಾ ಅದಕ್ಕೆ ವಿವರಣೆ ಬೇಕಾಗಿಲ್ಲ. ಅದು ಸಂಸ್ಕೃತದ ಗಟ್ಟಿತನ. ಅದಕ್ಕೋಸ್ಕರ ನಾವು ಸಂಸ್ಕೃತ ಕಲಿಯಬೇಕು.
ಇಲ್ಲಿ ಹೇಳ್ತಾ ಇದ್ದಾನೆ, ಕೇಳು ಮಾತಾಮಹ, ಏನಪ್ಪ ತಾತ ಅಜ್ಜ ಸಾಕು, ನಿನ್ನ ಉಪದೇಶ ಸಾಕು, ನನ್ನ ಮಾತು ಕೇಳು, ಇಲ್ಲಿವರೆಗೆ ನೀವೇ ಹೇಳ್ತಾ ಇದ್ರಿ, ನನ್ನ ಮಾತು ಕೇಳಿ ಅಂತ ಇದ್ದಾನೆ. ಏನು ಹೇಳ್ತಾನೆ? ಇರುವೆಯ ಕಣ್ಣಿಗೆ ಆಕಳ ದಡ್ಡಿಯಿಂದ ಸುರಿಯುವ ನೀರು ಪ್ರಳಯ ಕಾಲದ ಸಮುದ್ರದಂತೆ ಹೇಗೆ ಕಾಣುತ್ತದೆಯೋ. ನೋಡಿ, ಇದೊಂದು ಗಾದೆ ಮಾತಿದೆ. ಇರುವೆಯ ಕಣ್ಣಿಗೆ ಆಕಳ ದಡ್ಡಿಯಿಂದ ಸುರಿಯುವ ನೀರು ಪ್ರಳಯ ಕಾಲದ ಸಮುದ್ರದಂತೆ ಹೇಗೆ ಕಾಣುತ್ತದೆಯೋ ಅಂದರೆ, ಎಮ್ಮೆಯ ಮೂತ್ರ ಅದು ಪ್ರಳಯ ಅಂತನ್ಬಿಟ್ಟು ಕನ್ನಡದಲ್ಲಿ ಅದಕ್ಕೆ ಸಂವಾದಿಯಾಗಿ ಒಂದು ಗಾದೆ ಇದೆ. ಅಲ್ಲಿ ಗಂಜಲ ಬೀಳ್ತಾ ಇರುತ್ತೆ, ಜೋರಾಗಿ ಬೀಳುತ್ತೆ. ನೀವೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ಅದನ್ನು ಏನು ಪ್ರಳಯ ಕಾಲದಲ್ಲಿ ಸಮುದ್ರವೇ ಹೀಗೆ ಬೀಳ್ತಾ ಇದೆ ಅಂತ ಅದನ್ನು ಬಣ್ಣಿಸ್ತಾ ಇದ್ದೀರಿ. ಯಾರು ಬಣ್ಣಿಸ್ತಾ ಇರೋದು? ಇರುವೆಗೆ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ನೀವೆಲ್ಲರೂ ಕೂಡ ಇರುವೆಗಳು, ನಮ್ಮ ಅಮ್ಮ ನೀನು ಇಬ್ಬರೂ ಇರುವೆ ಥರ ವರ್ತಿಸ್ತಾ ಇದ್ದೀರಿ ಅಷ್ಟೇ. ಅಷ್ಟು ದೊಡ್ಡದಾಗಿ ಅವನು ವೀರ ಧೀರ ಎಂಬುದಾಗಿ ಕಾಣ್ತಾ ಇದ್ದೀರಿ. ಆದರೆ ನನ್ನ ಪಾಲಿಗೆ ಅವನು ತೃಣಕ್ಕೆ ಸಮಾನ, ಸ್ಥೂಲ ಅವನು, ನಿಕೃಷ್ಟ ಅವನು. ನಾನು ಕೇಳ್ತಾ ಇದ್ದೀನಲ್ವಾ, ಸುಮ್ಮನೆ ಕತೆ ಹೇಳಬೇಡಿ ನೀವು. ಈ ರೀತಿ ನಿಮ್ಮ ಕತೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನಮಗೆ. ನಿಮ್ಮ ಪಾಲಿಗೆ ಅವನು ವಿಷ್ಣು ಇರಬಹುದು, ಇರಲಿ ಬಿಡಿ, ಏನಂತೆ, ಸುಮ್ಮನೆ ಪಿರಿ ಕಿರಿಕಿರಿ ಮಾಡಬೇಡಿ ನನಗೆ. ಅಪ್ಪ ನಮಸ್ಕಾರ, ತಾತ ನಮಸ್ಕಾರ, ದಯಮಾಡಿ ವಿಜಯಂಗಯ್ಯರಿ ಹೋಗಿಪ್ಪ, ನೀವು ಇಲ್ಲಿರೋದೇ ಬೇಡ, ನೀವು ಹೋದ್ರೆ ಸಾಕು ಅಂತ ಹೇಳಿದ್ರು ಪಾಪ ಕೈ ಕಸೆಗೆ ಪುತ್ರ ವಾತ್ಸಲ್ಯ ಅಲ್ವೇ, ಮಗನ ಮರಣವನ್ನು ಅವಳು ನೋಡಬೇಡವೆ, ಅದು ಕಾಡಲ್ವೇ ಅವಳಿಗೆ. ಅದಕ್ಕೋಸ್ಕರ ಅವಳು ಮತ್ತೆ ಕೇಳ್ತಾಳೆ, ನೀನು ಅನುಸರಿಸಿ ನಮ್ಮಯ್ಯ ಮಾತನು, ನನ್ನ ಮಾತು ಕೇಳೋ ಎಂಬುದಾಗಿ ಕರಮುಗಿದು ಕೇಳದ್ಲಂತೆ. ಅದಕ್ಕೆ ಏನು ಹೇಳಿದ್ದಾನೆ? ಧರಣಿ ತಲೆ ಕೆಳಗಾಗಲಿ, ಧರಣಿ ತಲೆ ಕೆಳಗಾಗಲಿ, ಉಗುಳಲಿ ತರಣಿ ಬಿಂಬವನ ಪ್ರವಾ, ಅಜಶಂಕರರು ಕೂಗಿಡಲಿ, ಅಬುಧಿ ಮುಸುಕಲಿ, ಮುರಿಯಲ ಮರಾದ್ರಿ, ತಿರುಗಿ ಸೀತೆಯ ಬಿಟ್ಟೆನಾದರೆ ಕರೆಯಿ ಪೇತುಗನೆಂದು ನಮ್ಮನು, ತಿರುಗಿ ಸೀತೆಯ ಬಿಟ್ಟೆನಾದರೆ ಕರೆಯಿ ಪೇತುಗನೆಂದು ನಮ್ಮನು, ಕರಕರಿಸಬೇಡ ಕರಕರಿಸಬೇಡೇಳಿ ಎಂದಡದಿರುಹಿದನು ಮುಖವಾಗ. ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇದಕ್ಕೆ ವ್ಯಾಖ್ಯಾನ ಅಂತಂದರೆ ಅದನ್ನೇ ಮತ್ತೊಮ್ಮೆ ನಾನು ಹೇಳೋದು ಅಷ್ಟೆ. ನೋಡಿ, ಇಲ್ಲಿ ರಾವಣ ಹೇಗೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಹೇಳಿದ್ದೇನೆ ಮತ್ತೆ ಹೇಳ್ತೇನೆ. ಅವರು ರಾಗದಲ್ಲಿ ಹೇಳಿದ್ರು, ನಾನು ಗಜ್ಜದಲ್ಲಿ ಹೇಳ್ತೇನೆ. ಅವನು ರಾವಣ 5 ಪ್ರತಿಜ್ಞೆ ಮಾಡಿದ್ದಾನೆ. ಒಂದೇನು? ಧರಣಿ ತೆಲಗಳಾಗಲಿ, ಎರಡನೇದು ಉರುಳಲಿ ತರಣಿ ಬಿಂಬವನು, ಅಜಶಂಕರರು ಕೂಗಿಡಲಿ, ಅಬುಧಿ ಮುಸುಕಲಿ, ಮುರಿಯಲಿ ಅಮರಾದ್ರಿ ಅಂದರೆ ಮೇರು ಪರ್ವತ ಚೂರು ಚೂರಾಗೋಗ್ಲಿ. ಇದು 5 ಆದರೂ ಕೂಡವೇ ತಿರುಗಿ ಸೀತೆಯ ಬಿಟ್ಟೆನಾದರೆ ಕರೆಯಿರಿ ಪೇತುಗನೆಂದು. ಏನಾದರೂ ನಾನು ಸೀತೆಯನ್ನು ಬಿಟ್ಟೆ ಅಂತಂದರೆ ನನ್ನನ್ನು ಒಬ್ಬ ಹೇಡಿ ಅಂತ ಕರೀರಿ, ಅಂಜುಬುರ್ಕ ಅಂತ ಕರೀರಿ. ಪೇತುಗ ಅಂದರೆ ಅಂಜುಬುರ್ಕ ಏನ. ಹೀಗೆ ಹೇಳಿದವನೇನೆ ಇನ್ನು ಅವ್ರ ಎದುರುಗಡೆ ಮುಖ ಕೊಟ್ಟು ಕೂತಿದ್ರು ತಾನೇ ಅವ್ರು ಇನ್ನೇನಾದರೂ ಮಾತಾಡೋದು. ಈ ಕಡೆ ತಿರ್ಕೊಂಡಂತೆ, ಅವ್ರ ಕಡೆ ಬೆನ್ನು ತಿರುಗಿಸ್ಕೊಂಡು ಈ ಕಡೆ ತಿರ್ಕೊಂಡು ಕೂತ್ಕೊಂಡ ರಾವಣ. ಇನ್ನೇನು ಮಾಡ್ತಾರೆ ಪಾಪ, ತಾತ ಮತ್ತು ಅಮ್ಮ ಇಬ್ಬರೂ ಅವರು ತಮ್ಮ ನಿಳಯಕ್ಕೆ ಹೋದರು. ರಾವಣ ಈಗ ತುಂಬ ಯೋಚನೆ ಮಾಡ್ತಾ ಇದ್ದಾನೆ. ಯಾಕೆ 5 ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಲ್ಲಪ್ಪ, ಅದನ್ನು ಉಳಿಸ್ಕೊಳ್ಬೇಕಲ್ಲ. ಇವಾಗ ಅವನು ಉಳಿಸ್ಕೋಬೇಕು ಅಂತಂದರೆ ಸೀತೆಯ ಕೈವಶ ಮಾಡ್ಕೋಬೇಕಲ್ಲ. ಅದಕ್ಕೇನು ಉಪಾಯ, ಏನು ಸೀತೆಯ ಕೈವಶ ಮಾಡ್ಕೊಳ್ಳೋದಕ್ಕೆ? ಹಾಗೇ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ತಕ್ಷಣ ವಿದ್ಯುಜ್ಜಿಹ್ವ ಅನ್ನೋನನ್ನು ಕರೀತಾನೆ. ಅವನೊಬ್ಬ ವೀರ, ಇವನ ಭಂಟ, ಅವನನ್ನು ಕರೀತಾನೆ. ಕರೆದ್ಬಿಟ್ಟು ಉಪಾಯ ಹೇಳ್ತಾನಂತೆ. ಏನದು? ಅದು ನಿಜವಾಗ್ಲೂ ಕೂಡ ಉಪಾಯ ಆಗಿರಲಿಲ್ಲ. ಇವನು ಉಪಾಯ ಅಂತನ್ಕೊಂಡು ಉಪಾಯ ಹೇಳಿದ್ದಾನೆ. ಯಾವ ಉಪಾಯ? ಮಾಯೆಯಲಿ ರಚಿಸು, ಮಾಯೆಯಲಿ ರಚಿಸು ಅಹಿತರಾಘವರಾಯನಂದದ ಶಿರವನು, ಅಹಿತರಾಘವರಾಯನಂದದ ಶಿರವನು ಮಾಯೆಯಲಿ ರಚಿಸು,
ಅದನು ಅಬುಜಾಯತಾಕ್ಷಿಯ ಮುಂದೆ ತೋರಿಸಿ ಹಾಯ್ಕೆ ಮೈವಳಿಯ ಮಾಯೆಯಲಿ ಮಾತಾಡಿ ಬಹಳೋಪಾಯದಿಂದ ಬಡಬಡಿಸಿತ ಹೋಗು ಆಯತಿಕೆಯ ಛಲೋಕ್ತಿ ಸರಿದರೆ ಸಾಕು ತನಗೆ ಆಯತಿಕೆಯ ಛಲೋಕ್ತಿ ಸರಿದರೆ ಸಾಕು ತನಗೆಂದ ಅವನನ್ನು ವಿದ್ಯುಜ್ಜಹ್ವನನ್ನು ಕರೆಸಿ ಅವನಿಗೆ ಕುಟಿಲೋಪಾಯದ ಮಾರ್ಗವನ್ನು ಸೂಚಿಸ್ತಾ ಇದ್ದಾನೆ. ಅಂದರೆ ರಾಜನೇನೇ ತಪ್ಪು ಮಾರ್ಗಕ್ಕೆ ಹೋದರೆ ಇನ್ನು ಪ್ರಜೆಗಳ ಪಾಡೇನು ಅಲ್ವೇ? ರಾಜ ಸತ್ಯನಿಷ್ಠುರನಾಗಿರಬೇಕು, ಮೋಸಗಾರ ಆಗಿರಬಾರದು, ಜನಗಳ ಹಿತವನ್ನು ಕಾಪಾಡಬೇಕು. ಇದು ರಾಜನ ಲಕ್ಷಣ. ಇಲ್ಲಿ ರಾಜನೇ ಹೇಳ್ತಾ ಇದ್ದಾನೆ, ನೀವು ಮೋಸ ಮಾಡು. ಯಾವುದು ನೋಡಿ, ಮಾಯೆಯಲ್ಲಿ ರಚಿಸು ರಾಘವರಾಯನಂದನ ಶಿರವನು. ರಾಮಚಂದ್ರ ಹೆಂಗಿದ್ದಾನೆ ನೀನು ನೋಡ್ಕೊ. ಅವನೊಂದು ತುಂಬ ಸುಂದರ ಮೂರ್ತಿ ಅಂತೆ, ಅವನು ತುಂಬ ಚೆನ್ನಾಗಿದ್ದಾನಂತೆ ನೋಡೋದಕ್ಕೆ. ಏನು ಅವನ ಮುಖ ನೋಡಿಕೊಂಡು ಅದೇ ರೀತಿಯಲ್ಲಿ ಒಂದು ವಿಗ್ರಹವನ್ನು ನೀನು ರಚಿಸಬೇಕು. ಅದು ಮಾಯಾಶಿರ ಆಗಿರಬೇಕು. ಅದನ್ನು ಅಬುಜಾಯತಾಕ್ಷಿಯ ಮುಂದೆ ತೋರಿಸು. ಅದನ್ನೇ ನಿಜವೆಂದು ಭ್ರಮಿಸುವ ರೀತಿಯಲ್ಲಿ ನೀನು ಸೀತಾದೇವಿಯ ಬಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ಆ ಶಿರವನ್ನು ಅವಳು ಮುಂದೆ ತೋರಿಸು. ಅವಳು ನೋಡಬೇಕು. ನೋಡಿ ಏನೇನಾಗತ್ತೆ ಅಂತ ಮುಂದೆ ನೋಡೋಣ. ಆಮೇಲೆ ಮೈವಳಿಯ ಮಾಯೆಯಲಿ, ಅಂದರೆ ಅವಳನ್ನೂ ಕೂಡ ಮಾಯೆಯಿಂದ ಮನವೊಲಿಸುವ ರೀತಿಯಲ್ಲಿ ಮಾತಾಡಬೇಕು. ನೀನು ಕೋಪ ಮಾಡ್ಕೋಬಾರ್ದು ಅವಳ ಮೇಲೆ. ಅವಳು ನಿಧಾನವಾಗಿ ಅವಳ ಮನಸ್ಸನ್ನು ನನ್ನ ಕಡೆಗೆ ಒಲಿಸುವ ರೀತಿಯಲ್ಲಿ ನನ್ನ ಶೌರ್ಯ, ವೀರ್ಯ, ಧನ, ಸಂಪತ್ತು ಎಲ್ಲವನ್ನೂ ಕೂಡ ವರ್ಣಿಸಿ ಅವಳನ್ನು ಒಲಿಸಿಕೊಂಡು ಬಾ. ಅದನ್ನು ಹೆಂಗೆ ಮಾಡಬೇಕು? ಉಪಾಯದಿಂದ ಒಡಬಡಿಸಿತಾ. ಏನಮ್ಮ ರಾಮ ಸತ್ತೋಗಿದ್ದಾನೆ, ಇನ್ಯಾರು ನಿಂಗೆ ಗತಿ, ಬಾ ಇಲ್ಲಿಗೆ ಅಂತ ಎಳ್ಕೊಂಡು ಬರಬೇಡ ನೀನು. ಅವಳಿಗೆ ಉಪಾಯವಾಗಿ ಹೇಳು. ಒಟ್ಟಿನಲ್ಲಿ ಹೇಗಾದರೂ ಸರಿನೇ, ನನ್ನ ಉದ್ದೇಶ ಏನು? ಸೀತೆಯನ್ನು ಪಡೆಯಬೇಕು. ಸೀತೆಯನ್ನು ಪಡೆಯದೇ ಹೋದರೆ ನನ್ನ 5 ಪ್ರತಿಜ್ಞೆಗೆ ಮುಳುವಾಗೋಗುತ್ತಲ್ಲೋ, ನನ್ನ ಪ್ರತಿಜ್ಞೆ ಭಂಗ ಆಗುತ್ತಲ್ಲ, ನನ್ನ ಘನತೆ, ನನ್ನ ಪ್ರಭಾವ, ನನ್ನ ವೈರ್ಯ, ನನ್ನ ಶೌರ್ಯ ಎಲ್ಲವೂ ಕೂಡ ಕುಂದಾಗತ್ತಲ್ಲ. ಈಗಾಗಲೇ ಕುಂದಾಗೋಗಿದೆ, ಅದು ಅವನಿಗೆ ಅರಿವಿಲ್ಲ. ಅಂದ್ರಂತೆ ಹೀಗೆ ಮಾಡು ನೀನು ಅಷ್ಟೇ. ಆವಾಗೇನು ಮಾಡ್ತಾನೆ? ಇವನು ಮಾಯಾರಾಮನ ವಿಗ್ರಹವನ್ನು ರಚಿಸಿದ್ದಾನೆ. ಮಧ್ಯರಾತ್ರಿಯಲ್ಲಿ ಸೀತೆಯ ಬಳಿಗೆ ತೆಗೆದುಕೊಂಡು ಬಂದಿದ್ದಾನೆ. ಸುಮ್ಮನೆ ಹಾಗೆ ಕತ್ತು ತಗೊಂಬರೋಕ್ಕಾಗತ್ತೆ? ಮಾಯಾ ರಕ್ತನೂ ಸುರಿಸ್ಬೇಕಲ್ಲ ಅಲ್ಲಿ. ವಿಗ್ರಹದ ಜೊತೆಯಲ್ಲಿ ರಕ್ತವೂ ಇದೆ. ರಕ್ತ ಸಿಕ್ತ ಶಿರವನ್ನು ತೆಗೆದುಕೊಂಡು ಬಂದು ಇದಕ್ಕೋ ದೇವಿ ನೋಡು ಎಂದು ಹೇಳಿದ. ಇಂದಿನ ಹವದೊಳಗೆ ನೊಂದುದು ಮಂದಿ ನಮ್ಮದು, ನೊಂದುದು ಮಂದಿ ನಮ್ಮದು ದೇವಿಕೆ. ರಘುನಂದನನ ಮುಂದೆ ಆರು ನಿಂದಿರಬಹುದು ಬವರದಲ್ಲಿ, ಕೊಂದನ ಗಣಿತ ರಾಕ್ಷಸರ ಬಳಿ ಕೊಂದು ಮಾಯಾರೂಪಿನಲ್ಲಿ ಸಲೆ ಸಂಧಿಸಿದೆನಾಜಿಯಲಿ ತಂದೆನು ತಲೆಯನು, ಸಲೆ ಸಂಧಿಸಿದೆನಾಜಿಯಲಿ ತಂದೆನು ತಲೆಯ ತಾನೆಂದ. ಅಬ್ಬಾ ನೋಡಿ, ಅವನು ಎಷ್ಟು ವಿನಯದಲ್ಲಿ ಹೇಳೋದನ್ನ ನಮ್ಮ ಗಮಕಿಗಳು ಕೂಡ ಅದಕ್ಕಿಂತ ಹೆಚ್ಚಿನ ವಿನಯದಿಂದ ಹೇಳಿ ಇಷ್ಟೇ ವಿನಯವನ್ನು ಅವನು ಪ್ರದರ್ಶಿಸಿದ್ದಾನೆ. ನೋಡಿ ಎಷ್ಟು ವಿನಯ ಇದೆ ಅಂತಂದರೆ, ಇವತ್ತು ಯುದ್ಧ ಆಯ್ತಲ್ಲ, ಬಹುಶಃ ಅಳ್ತಾ ಇದ್ದಾನವನು ಅಂತ ಕಾಣುತ್ತೆ. ಇವತ್ತು ಯುದ್ಧ ಆಯ್ತಲ್ಲ, ಆವಾಗ ನಮ್ಮ ಪಾಳೆಯದ ಅನೇಕ ವೀರರು ಸತ್ತು ಹೋದರು. ಯಾಕೆ ಅಂದರೆ ರಾಮ ಅಪರಿಮಿತ ವೀರ. ಅವನ ಎದುರುಗಡೆ ಯಾರು ತಾನೇ ನಿಲ್ಲಕ್ಕೆ ಸಾಧ್ಯ? ಅಂತಹ ಪರಾಕ್ರಮಶಾಲಿ. ಇಲ್ಲಿ ರಾಮನ ಪರಾಕ್ರಮಶಾಲಿತ್ವದ ವಿವರಣೆಯ ಜೊತೆಗೆ
ಅದನ್ನು ಮೇಲ್ಪದರದಲ್ಲಿ ತೋರಿಸಿ ಒಳಪದರದಲ್ಲಿ ಎಳಿತಾ ಇರೋದು ಇದನ್ನು. ಅದು ಇವನ ಗುಟ್ಟು. ಅವನ ಮುಂದೆ ಯಾರು ನಿಲ್ಲೋದಕ್ಕೆ ಸಾಧ್ಯ? ಅದು ರಣಾಂಗಣದಲ್ಲಿ. ಆದರೆ ನಾನೇನು ಮಾಡಿದೆ ಗೊತ್ತಾ? ನಾನು ಮಾಯಾರೂಪದಲ್ಲಿ ಹೋದೆ. ಅಲ್ಲಿ ಹೋಗಿ ಯುದ್ಧ ರಣರಂಗಕ್ಕೆ ಹೋಗಿ ಅವನನ್ನು ಎದುರಿಸಿ ತಂದನು ತಲೆಯ ತಾನೆಂದ. ನಾನು ಅವನ ತಲೆನ ಕತ್ತರಿಸ್ಬಿಟ್ಟು ಅದನ್ನು ತಗೊಂಡು ಬಂದಿದ್ದೀನಿ ಅಂತ ಸೀತೆಗೆ ಅರೋಹತಾ ಇದ್ದಾನೆ. ಆದರೆ ಮೂಲ ರಾಮಾಯಣದಲ್ಲಿ ಏನಾಗುತ್ತೆ ಅಂತಂದರೆ ಈ ವಿದ್ಯುಜ್ಜಿಹ್ವ ಬರೋದಿಲ್ಲ, ಈ ಪಾತ್ರ ಇಲ್ಲ ಅಲ್ಲಿ. ಬದಲಿಗೆ ರಾವಣನೇ ಬರ್ತಾನೆ ನೇರನೇ ಬಂದು ಅವಳ ಮುಂದೆ ಹಿಡಿದು ಸೀತೆಯ ಮುಂದೆ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಇಲ್ಲಿ ಕವಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ತನ್ನ ಅನುಚರನಾದಂತಹ ವಿದ್ಯುಜ್ಜಿಹ್ವನ ಮೂಲಕ ಈ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನಾಯಿತು? ಇವಳಿಗೆ ಆತಂಕ ಇರುತ್ತಲ್ವೇ, ಶಿರ ಏನೋ ಕತ್ತರಿಸ್ಬಿಟ್ಟೆ, ಏನು ರಾಮ ಒಬ್ಬನೇ ಇದ್ನೇ, ಬೇರೆಯವ್ರು ಇರಲಿಲ್ವೇ ಅಂತ ಇವಳು ಮನಸ್ಸು ಗಂಡಿಸ್ಬಾರ್ದು. ಅದಕ್ಕೋಸ್ಕರವೇ ಆಮೇಲೆ ಮುಂದೆ ಏನಾಯಿತು ನನಗೆ ಗೊತ್ತಿಲ್ಲ ಮುಂದೇನಾಯಿತು ಅಂತ. ನಾನಂತೂ ರಾಮನ ತಲೆ ಕತ್ತರಿಸ್ದೆ, ಅದನ್ನು ತಗೊಂಡಿಲ್ಲಿ ನೇರ ಬಂದ್ಬಿಟ್ಟೆ. ಇನ್ನಲ್ಲಿ ಲಕ್ಷ್ಮಣ ಇದ್ನಲ್ಲ, ಸುಗ್ರೀವ ಇದ್ನಲ್ಲ, ಅವರಿಬ್ಬರಿಗೂ ಏನಾಯಿತೋ ಏನು ಕಥೆನೋ ನನಗಂತೂ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿರೋದು ಇಷ್ಟೇನೆ ಅಂತ ಸೀತೆಗೆ ಹೇಳಿದ್ದಾನೆ. ಆಮೇಲೆ ವೀರಖಂಡಯವಿದಕೋ ಧನು ತೂಣೀರವಿದಕೋ ವೀರಖಂಡಯವಿದಕೋ ಧನು ತೂಣೀರವಿದಕೋ ಕವಚವಿದಕೋ ವೀರರಾಮನ ಕೈದು ವಿಹವೇ ನೋಡಿನೇ ವಿದನು ಆರು ಸರಿಲಂಕಾದಿನಾತಂಗೆ ಆರು ಸೋಲರು ಸುರನರೋರಗನಾರಿಯರು ನೀವಿನಿತರಲಿ ಭಜಿಸುವುದುಲೇ ಸೆಂದ ನೋಡಿ, ಕೆಲವು ಕಾನೂನುಗಳಿರುತ್ತಲ್ಲ, ಅದು ಎಲ್ಲ ಕಾಲದಲ್ಲೂ ಒಂದೇ ರೀತಿ. ಇವಾಗ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀರಿ, ಸಾಕ್ಷ್ಯಾಧಾರದ ಕೊರತೆಯಿಂದ ಖುಲಾಸೆ ಅಂತ. ಅವನು ಕೊಲೆ ಮಾಡಿಲ್ಲ ಅಂತ ಹೇಳಿಲ್ಲ ಕೋರ್ಟು, ಸಾಕ್ಷ್ಯಾಧಾರ ಇಲ್ಲಪ್ಪ, ಅದಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಇಲ್ಲೂವೆ ರಾಮನ ಶಿರ ಏನೋ ತಗೊಂಡ್ಬಂದಿದ್ದಾನೆ, ಆದರೆ ಅದು ರಾಮನ ಶಿರವೇಯೇ ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಸಾಕ್ಷಿ ಬೇಡವೇ? ಆ ಸಾಕ್ಷಿಯನ್ನು ಕೂಡ ವಿದ್ಯುಜ್ಜಿಹ್ವ ತಗೊಂಡ್ಬಂದಿದ್ದಾನೆ. ಆ ಸಾಕ್ಷಿ ಏನು ನೋಡಿ, ಅವಳಿಗೆ ಅನುಮಾನ ಬರಬಾರ್ದು ಇದು ರಾಮನ್ ತಲೆಯೋ ಅಲ್ವೋ ಅಂತನ್ಬಿಟ್ಟು ಒಂದೊಂದಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ವೀರ ಕಂಡೆಯ ವಿದೇಕೋ, ನೋಡಪ್ಪ ಇದು ವೀರಗತ್ತಿ, ಇದು ರಾಮನ್ ತಾನೆ, ನೋಡು ಇದು ರಾಮಂದಲ್ವ ವೀರಗತ್ತಿ. ಧನು ತುಣೀರ ವಿದೇಕೋ, ಇದು ರಾಮ ಉಪಯೋಗಿಸ್ತಿದ್ದಂತಹ ಬಿಲ್ಲು ಬತ್ತಳಿಕೆ, ನೋಡ್ಕೊ ಒಂದ್ಸರ್ತಿ ನೋಡು, ಕಣ್ಣಾರೆ ನೋಡು, ಅದೇ ತಾನೆ, ಹೌದಲ್ವಾ? ಹಾಂ. ಕವಚವಿದೆಕೋ, ರಾವಣ ಹಾಕೋತಾ ಇದ್ನಲ್ಲ ಕವಚ, ನಿಂಗೆ ಗೊತ್ತು ತಾನೆ ಚೆನ್ನಾಗಿ, ಅದೇ ಕವಚ ಅಮ್ಮ, ನೋಡು ಅಂತನ್ಬಿಟ್ಟು ಎಲ್ಲವನ್ನೂ ಕೂಡ ಅಲ್ಲಿ ಹೇಳ್ತಾ ಇದ್ದಾನೆ. ಸೀತೆ ಒಮ್ಮೆ ಕಣ್ಣನ್ನು ಹಿಂಗೆ ಹಾಯಿಸಿ ನೋಡ್ತಾ ಇದ್ದಾಳೆ. ಆವಾಗ ಇವನಂತಾನೆ, ಅಮ್ಮ ಸೀತಾದೇವಿ, ಇದೆಲ್ಲವೇ ರಾಮ ಬಳಸ್ತಾ ಇದ್ದ ಆಯುಧಗಳೇ ತಾನೇ ಅಂತ ಹೇಳಿಬಿಟ್ಟು ಅವಳ ಮನಸ್ಸು ಸ್ವಲ್ಪ ವಿಕಲ್ಪ ಆಗಬೇಕು. ಆ ಕ್ಷಣದಲ್ಲಿ ಇವನು ಹೇಳ್ತಾನೆ, ಆದರೆ ಲಂಕಾಧಿಪತಿ ರಾವಣನಿಗೆ ಸಮಾನರಾರು, ಇದೆಲ್ಲ ಇರಬಹುದು, ಆದರೂ ಅದಕ್ಕೆಲ್ಲದಕ್ಕೂ ಬೆಲೆ ಹೊರಟೋಯ್ತಲ್ಲ. ನಾನು ಅವನ ಶಿರಚ್ಛೇದನ ಮಾಡಿ ಕರ್ಕೊಂಡು ಬಂದಲ್ಲ, ಇವಾಗ ಯಾರಿದ್ದಾರೆ ಈ ಭುವಿಗೆ ಒಡೆಯ ಯಾರು ಅಂದರೆ ರಾವಣನೇ. ಅವನ ಪೌರುಷಕ್ಕೆ ಯಾರಮ್ಮ ಮನಸ್ಸು ಹೋತಿಲ್ಲ. ಬರೀ ಭೂಲೋಕ ಅಲ್ಲ, ದೇವಲೋಕದಿಂದಲೂ ಸ್ತ್ರೀಯರು ಬರ್ತಾರೆ. ಬರೀ ಸ್ತ್ರೀಯರು ಮಾತ್ರ ಅಲ್ಲ, ಗಂಧರ್ವ ಸ್ತ್ರೀಯರೂ ಕೂಡ ಬರ್ತಾರೆ, ಉರ್ಗ ಸ್ತ್ರೀಯರೂ ಬರ್ತಾರೆ, ಮಾನವ ಸ್ತ್ರೀಯರೂ ಬರ್ತಾರೆ. ಅವರೆಲ್ಲರಿಗೂ ಕೂಡ ರಾವಣ ಬೇಕೇ ಬೇಕು. ಯಾಕೆ? ಎರಡು ಕಾರಣಕ್ಕೆ. ಒಂದು ಅವನ ಶೌರ್ಯ, ಒಂದು ಅವನ ದೇಹಬಲ, ಮತ್ತೊಂದು ಅವನಿಗಿರ್ತಕ್ಕಂಥ ಅಪಾರವಾದಂತಹ ಸಂಪತ್ತು. ಆದ್ದರಿಂದ ನೀನು ನನಗೇನೋ ಅನಿಸತ್ತೆ, ಹೇಗಿದ್ದರೂ ರಾಮ ಇಲ್ಲ, ನೀನು ಸ್ವಲ್ಪ ಮನಸ್ಸು ಬದಲಾಯಿಸ್ಕೊಂಡು ರಾವಣನ್ನ ಒಪ್ಕೊಳ್ಳೋದೇ ಒಳ್ಳೆಯದು ಅಂತ ನಂಗೆ ಅನ್ನಿಸ್ತಾ ಇದೆ. ನೀನು ಈಗಲೇ ಒಪ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ನಿಮಗೆ ಸಮಯಾವಕಾಶ ಕೊಡ್ತೀನಿ. ನಾನು ಮರೆಯಲ್ಲಿ ಹೋಗಿರ್ತೀನಿ, ಅಲ್ಲಿ ನಿಂತ್ಕೊಂಡಿರ್ತೀನಿ ನೀನು ಒಪ್ಪಿಗೆ ಆದ ಕೂಡಲೇ ನನಗೆ ಹೇಳಿ ಕಳುಹಿಸುವುದು ಉಚಿತ. ಇಲ್ಲೇ ಇರ್ತೀನಮ್ಮ, ಕರೆದುಬಿಡು ಒಂದು ಸರ್ತಿ ಅಂತ ಅಂದ್ಕೊಂಡು, ಇನ್ನು ಅಲ್ಲಿದ್ದರೆ ಅಕಸ್ಮಾತ್ ಇವಳು ಕೋಪಿಸ್ಕೊಂಡು ಏನಾದರೂ ಪ್ರತಿಕೂಲ ಆಗೋದ್ರೆ, ಯಾಕೆಂದರೆ ಕಣ್ಣಿನಲ್ಲಿ ನೇರವಾಗಿ ಕಂಡ್ರೆ ಅದರದ್ದು ಜಾಸ್ತಿ ಪರಿಣಾಮ. ಅದಕ್ಕೋಸ್ಕರ ಇವನು ಮರೆಯಾಗಿ ಹೊರಟೋಗಿದ್ದಾನೆ. ಆಗ ಸೀತೆ ಏನು ಮಾಡಿದ್ಲು,
ನೊಸಲಿಂದುರಸಿದಳು ಚುಂಬಿಸಿದಳು ಉಭಯ ಕದಂಪುಗಳ ನಿಟ್ಟಿಸಿದಳೊಲೆದಳು ಮುತ್ತುಗೈದಳು ಲಲ್ಲೆವಾತಿನಲಿ ಒಸೆದು ಚೈ ಮುಂಡಾಡುತ್ತ ಆಲಿಂಗಿಸಿದಳು ಅನುರಾಗ ಪ್ರಪಂಚದ ಕೊಸರಿಕೆಯ ಕಳವಳದ ಮೈ ಮರವೆಯಲಿ ಮಸ್ತಕವಾ ಮುದ್ದುಗೈದಳು ಲಲ್ಲೆವಾತಿನಲಿ ಆಲಿಂಗಿಸಿದಳು ಮಸ್ತಕವಾ ತುಂಬ ಕಾರುಣ್ಯ ತುಂಬಿದಂತಹ ಶ್ಲೋಕ ಇದು. ಒಂದು ಮಾತೃ ಹೃದಯ, ಇಲ್ಲಿ ಯಾಕೆ ಹೆಂಡತಿ ಅದು ಬೇರೆ, ಹೆಂಡತಿಗೂ ಕೂಡ ಒಂದು ಮಾತೃ ಹೃದಯ ಅನ್ನೋದಿರುತ್ತೆ, ಅದರ ಪ್ರದರ್ಶನ ಇಲ್ಲಿ ಆಗ್ತಾ ಇದೆ. ರಾಮನ ತಲೆಗೆ ತನ್ನ ತಲೆಯನ್ನು ಇಟ್ಲಂತೆ, ಪ್ರೀತಿಯಿಂದ ಒರೆಸಿದಳು, ಅನುರಾಗದಿಂದ ಎರಡೂ ಕೆನ್ನೆಯನ್ನು ಚುಂಬಿಸಿದಳು, ಮುದ್ದು ಮಾಡಿದಳು, ತದೇಕ ಚಿತ್ತದಿಂದ ತನ್ನ ದೃಷ್ಟಿ ಮಾಸದಂತೆ ಆ ರಾಮನನ್ನೇ ಹೀಗೆ ನೋಡ್ತಾ ಇತ್ತು. ಏನೇನೋ ಮಾತಾಡ್ತಾ ಇದ್ದಾಳೆ. ತಾವಿಬ್ಬರೂ ಕೂಡ ಒಳ್ಳೆಯ ದಿನಗಳಲ್ಲಿ ಕಳೆದಂತಹ ಮಧುರ ಮಾತುಗಳನ್ನು ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಅದನ್ನು ಮತ್ತೆ ಮತ್ತೆ ಅನುರಣನ ಮಾಡ್ತಾ ಇದ್ದಾಳೆ. ಮತ್ತೆ ತಲೆಯನ್ನು ತಬ್ಕೊತಾಳೆ. ಇಲ್ಲಿ ಅವಳ ಮನಸ್ಸಿನಲ್ಲಿ ಏನೇನೋ ಭಾವನೆ, ಅದಕ್ಕೆ ಕೊಸರಿಕೆಯ ಕಳವಳ ಅವಳಿಗೆ ಬದಾಡ್ತಾ ಇದ್ದಾಳೆ ಮನಸ್ಸಲ್ಲಿ. ಒಂಥರ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ರೆಸ್ಟ್ಲೆಸ್ನೆಸ್ ಅಂತ, ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ ಅವಳಿಗೆ. ಆ ಸ್ಥಿತಿಯಲ್ಲಿ ಮತ್ತೆ ತಬ್ಕೊತಾಳೆ, ಮತ್ತೆ ಮುದ್ದಾಡ್ತಾಳೆ ಏನೋ. ಆದರೆ ಅವಳಿಗೆ ಎಲ್ಲೋ ಒಂದು ಕಡೆ ಅನುಮಾನವೂ ಕೂಡ ಕಾಡ್ತಾ ಇದೆ. ಆಗದಿರನು ಎನ್ನ ಅರಸನಿವನು, ಇವನು ನನ್ನ ಗಂಡ ಅಲ್ಲ, ಹೃದಯ ಗೊತ್ತಾಗಲ್ವೇ ಭಾಷೆ, ಇವನು ನನ್ನ ಗಂಡ ಅಲ್ಲ, ಆಗದಿರನು ಎನ್ನಯ ಮನೋವಲ್ಲಭನು ಅಂತ. ಇದೇ ರೀತಿಯ ಪ್ರಸಂಗ ರಾಘವಾಂಕನ ಹರಿಶ್ಚಂದ್ರನ ಕಾವ್ಯದಲ್ಲೂ ಬರುತ್ತೆ. ತಾಯಿ ಚಂದ್ರಮತಿ ಮಗನ ಸಾವನ್ನು ನೋಡ್ತಾಳೆ. ಆಗ ಆ ಮಗುವನ್ನು ಇಟ್ಕೊಂಡು ಮುದ್ದಾಡ್ತಾಳೆ. ಎಷ್ಟರ ಮಟ್ಟಿಗಲ್ಲಿ ಕವಿ ಹೇಳ್ತಾನೆ ಅಂತಂದರೆ, ಆ ಮೂಗಿನಲ್ಲಿ ಉಸಿರಾಡ್ತಾ ಇದೆಯೇ ಅಂತಂದ್ಬಿಟ್ಟು ಗಮನಿಸ್ತಾಳಂತೆ, ಹೊಟ್ಟೆ ಆಡ್ತಾ ಇದೆಯೇ ಅಂತ ಗಮನಿಸ್ತಾಳಂತೆ, ಆಮೇಲೆ ಹೃದಯದ ಎದೆ ಭಾಗದಲ್ಲಿ ಏನಾದ್ರು ಸಂಚಾರ ಆಗ್ತಾ ಇದೆಯೇ ಅಂತಂದ್ಬಿಟ್ಟು ಗಮನಿಸ್ತಾಳಂತೆ, ಹೆಜ್ಜೆ ಮಗುವನ್ನು ಅಷ್ಟೊಂದು ಗಮನಿಸ್ತಾಳಂತೆ. ಅದೇ ರೀತಿ ಇಲ್ಲಿಯೂ ಪಾತ್ರವೂ ಕೂಡ ತನ್ನ ಗಂಡ ಅವನಲ್ಲ ಇವನಲ್ಲ ಅಂತ ಅವಳ ಮನಸ್ಸು ಗನಿಸಿದೆ. ಆದರೂ ಕೂಡ ಇದ್ದದ್ದೇ ಪಾಪ ಇಷ್ಟು ಶಿರದಿಂದ ಮೇಲ್ಭಾಗ ಅಷ್ಟೇ. ಅಷ್ಟನ್ನು ಅವಳು ಪರಿಪರಿಯಾಗಿ ಚುಂಬಿಸಿ ಮುದ್ದಿಸಿ ತನ್ನ ಅನುಗಾಲದ ಪ್ರೀತಿಯನ್ನು ಇಲ್ಲಿ ಅವನೊಡನೆ ಹಂಚಿಕೊತಾ ಇದ್ದಾಳೆ ಅಪರೋಕ್ಷವಾಗಿ. ಮುಂದೆ ನೋತೇನೆ ಪೂರ್ವದಲ್ಲಿ ನೋತೇನೆ ಪೂರ್ವದಲ್ಲಿ ವೈಧವ್ಯಾತಿಶಯ ದುಷ್ಕೃತವನು ಅಕಟ ಖ್ಯಾತಿಯಳಿದುದೇ ತನ್ನ ಘನ ಸೌಭಾಗ್ಯ ಲಕ್ಷಣದ ಏತಕ್ಕೆನ್ನನು ಸೃಜಿಸಿದನೋ ಏತಕ್ಕೆನ್ನನು ಸೃಜಿಸಿದನೋ ವಿಧಿಘಾತಕಿಯ ನಿಜ ಪತಿ ವಿಯೋಗದ ಪಾತಕಿಯನು ಕಟಕಟ ಎನ್ನುತ್ತ ಬಾಯ್ ಬಿಟ್ಟಳ ಸೀತೆ. ನನಗೇಕೆ ವೈಧವ್ಯ ಬಂತು? ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ತಾಳೆ. ನಾನು ಏನಂತ ಪಾಪ ಕಾರ್ಯ ಮಾಡಿದ್ನೆ? ಅಯ್ಯೋ, ಈ ದುಸ್ಥಿತಿ ನನಗೆ ಸಿಗತ್ತೆ ಅನ್ನುವಂತಹ ಕಾರಣ ಇದ್ದಿದ್ರೆ ಆ ಬ್ರಹ್ಮ ನನ್ನನ್ನು ಏಕೆ ಸೃಷ್ಟಿ ಮಾಡ್ದ ಎಂಬುದಾಗಿ ಪ್ರಲಾಪ ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ
ಮತ್ತೊಂದು ಉಲ್ಲೇಖವನ್ನು ಕೊಡಬೇಕಾಗಿದೆ. ಸುಮಾರು 20-25-30 ವರ್ಷಗಳ ಹಿಂದೆ ಮೈಸೂರಿನಲ್ಲೊಬ್ಬರು ಪ್ರೊಫೆಸರ್ ಇದ್ದರು. ಅವರು ಸೀತಾಯಣ ಅನ್ನುವಂತಹ ಒಂದು ಕೃತಿಯನ್ನು ರಚಿಸಿ, ಇಂಗ್ಲೀಷ್ ಪ್ರೊಫೆಸರ್ ಅವರು, ಸೀತೆ ಮತ್ತು ರಾಮನಿಗೆ ಒಂದು ಅವಮಾನವಾಗುವಂತಹ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದರು, ಪುಸ್ತಕ ಬರೀತಾ ಇದ್ದರು. ಅದಕ್ಕೆ ಪ್ರತ್ಯುತ್ತರವಾಗಿ ಹಯವದನ ಪುರಾಣಿಕರು ಅಂತನ್ನೋಂಥವರು ಸೀತಾಯನ, ಅವರು ಸೀತಾಯಣ ಮಾಡಿದ್ರೆ ಇವರು ಸೀತಾಯನ ಅಂತ ಮಾಡಿ ಸೀತೆಯ ಪಾತ್ರವನ್ನು ನಮ್ಮ ಕಣ್ಣಿನ ಮುಂದೆ ಈ ರೀತಿ ಇಟ್ಟಿದ್ದಾರೆ. ಅಲ್ಲಿ ಪಾತ್ರಧಾರಿ ಸೀತೆ ಹೇಳ್ತಾಳೆ, ನನ್ನ ರಾಮ ಸಾಯೋದು ಅಂದ್ರೇನು? ಇದು ಹೇಗೆ ಸಾಧ್ಯ? ನಾನು ವಿಧವೆ ಆಗಿರೋದಕ್ಕೆ ಸಾಧ್ಯವೇ ಇಲ್ವಲ್ಲ. ನನ್ನ ಶರೀರದಲ್ಲಿ ವೈಧವ್ಯದ ಲಕ್ಷಣವೇ ಇಲ್ಲ. ಶರೀರ ಸಾಮುದ್ರಿಕ ಶಾಸ್ತ್ರ ತಿಳಿದವರು ನನ್ನ ಶರೀರ ಕಂಡು ನನ್ನಲ್ಲಿ ಎಲ್ಲ ಶುಭ ಲಕ್ಷಣಗಳೇ ಇವೆ ಎಂದಿದ್ದಾರೆ. ಬರೀ ಹಸ್ತ ಸಾಮುದ್ರಿಕೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ಶರೀರದಲ್ಲಿ ಇರತಕ್ಕಂತಹ ಪ್ರತಿಯೊಂದು ರೇಖೆಗಳೂ ಕೂಡ ಒಂದೊಂದು ಸೂಚಕಗಳಾಗಿರುತ್ತೆ, ಶುಭವೇ ಆಗಿರಲಿ ಅಶುಭವೇ ಆಗಿರಲಿ ಅಂತ. ಅಲ್ಲಿ ಅವಳು ತನ್ನ ರೇಖೆಗಳನ್ನು ನೋಡ್ಕೊತಾಳಂತೆ ದೇಹದಲ್ಲಿ. ಇದು ಮೂಲ ರಾಮಾಯಣದಲ್ಲಿ ಬರುತ್ತೆ. ಮಾಮೂಚುಹು ಶುಭ ಲಕ್ಷಣಂ ಅನ್ನುತ್ತಾ ತನ್ನ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಸಾಮುದ್ರಿಕ ಲಕ್ಷಣಗಳನ್ನು ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಇದ್ದಾಳಂತವಳು. ಪರೀಕ್ಷೆ ಮಾಡಿಕೊಂಡು ನನಗೆ ವೈಧವ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿರ್ಣಯಕ್ಕೆ ಸೀತೆ ಬಂದಳು. ಮುಂದೇನಾಯಿತು? ಶಿರವಿದಹುದಲ್ಲ ಎಂಬುದನ್ನು ನಿರ್ಧರಿಸಲರಿಯದೆ, ಶಿರವಿದಹುದಲ್ಲೆಂಬುದನ್ನು ನಿರ್ಧರಿಸಲರಿಯದೆ, ನಟ್ಟ ಬೆರಗಿನ ಕರದ ಕದಪಿನ ಕಂಬನಿಯ ಕಾಹುರದ ಕಂಪನದ ಕೊರಳ ಬಿಕ್ಕುಳಿ ನಕ್ಕೆಗಳಲ್ಲಿ ಆಸರಮೇತ್ರಿ ಜಟೆಯರಿದ್ದು ಬಳಿಕ ಅರಿದರು ವಿವರ್ಣವ ಕಂಡು ಮಾಯಾಕೃತಿಯ ಮಸ್ತಕವ. ಸೀತೆಯ ಸಹಚರರಾಗಿ ಅಲ್ಲಿದ್ರಲ್ಲ ಇಬ್ಬರು, ಅವರು ತ್ರಿಜಟೆ ಮತ್ತು ಸರಮೆ, ಅವರಿಬ್ಬರು ಕೂಡ ಅಳ್ತಾ ಇದ್ದಾರೆ. ಇದೇನಿದು, ಇವನಿದೆ ನಿಜವೇ ಇದು ರಾಮನ ಶಿರ್ವೆ ಅಂತ ಅವ್ರಿಗೂ ಕೂಡ ಗೊಂದಲ ಆಗಿದೆ. ಅವರು ಕೂಡ ಅಳ್ತಾ ಇದ್ದಾರಂತೆ. ಅವರು ಅಳು ಹೆಂಗೆ ಅಂತಂದು ನೋಡಿ, ಕೊರಳ ಬಿಕ್ಕುಳಿನ ಅಕ್ಕೆಗಳ, ಅಂದರೆ ಉಸಿರು ತೆಗೆದುಕೊಳ್ಳೋಕ್ಕೂ ಆಗಲ್ವಂತೆ, ಅಕ್ಕೆಗಳು ಹಿಡ್ಕೊಂಡ್ಬಿಟ್ಟಿದ್ಯಂತೆ, ಹತ್ತು ಕಂಗಾಲಾಗಿ ಹೋಗಿದ್ದಾರೆ. ಅವರ ಕಣ್ಣಿಂದವೇ ನೀರು ಕೆಳಗಡೆ ಬಿದ್ದಿದೆ. ಆ ಶಿರದ ಮೇಲೆ ಅದು ಬೀಳತ್ತೆ. ಬಿದ್ದ ಕೂಡ್ಲೇನೆ ಬಿಸುಡಲೆ ದೇವಿ ಅಂತ ಕೂಕೊಂತ ಇದ್ದಾರೆ. ಬಿಸುಡೆಲೆ ದೇವಿ ಶಿರವದು ವಸುಮತೀಶನದಲ್ಲ, ಮುಟ್ಟದಿರು ಅಸುರ ಕೃತ್ಯದ ಕೃತ ಕವಿದು ಬಿಸುಡೆನು ತರಿತಂದು. ಶಶಿಮುಖಿಯ ಸಿರಿಕರದ ಶಿರವನು ಬಿಸುಡಿಸಿದರು, ಅಳಿದಳಕ ಪಂಕ್ತಿಯ ಪಸರಿಕೆಯನ್ನೇ ವರಿಸಿ ನಿಲ್ಲಿಸಿದರು ಅಳಲನು ಅವನಿಜಯ. ಬಿಸಾಕು ದೇವಿ ಆ ತಲೆನ, ಆ ತಲೆ ರಾಮಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರಾಕ್ಷಸರ ಮಾಯಾವಿ ಕೃತ್ಯ ಅನ್ನುತ್ತಾ ಸೀತೆಯನ್ನು ಸಮಾಧಾನ ಮಾಡತಾರಂತೆ. ನೋಡಿ, ಸಮಾಧಾನ ಮಾಡೋದ್ರಲ್ಲೂ ಹಲವು ವಿಧಗಳಿದೆ. ಒಂದು, ನಾವೇನೂ ಮಾತಾಡೋದು ಬೇಕಾಗಿಲ್ಲ, ಸಮಾಧಾನ ಮಾಡಬಹುದು. ಸುಮ್ಮನೆ ಬೆನ್ನನ್ನು ನೇವರಿಸಿದ್ರೆ ಸಾಕು, ಅದು ಒಂದು ರೀತಿಯ ಸಮಾಧಾನ. ಇನ್ನೊಂದು, ಅವ್ರು ಇನ್ನೇನೂ ಮಾಡಲಿಲ್ವಂತೆ, ಮುಂಗುರುಳನ್ನು ತೀಡಿ ಇಲ್ಲಿ ನೀರು ಬರ್ತಾ ಇತ್ತಲ್ಲ ಇದನ್ನು ಹಿಂಗೆ ಸೌರದರಂತೆ, ಅಷ್ಟೇ. ಇದು ಒಂದು ರೀತಿಯ ಸಮಾಧಾನ, ಮಾತಿಲ್ಲದ ಸಮಾಧಾನ. ನಾವು ಕೆಲವು ಕಡೆ ಹೋಗ್ತೀವಿ, ನಮಗೇನೂ ಮಾತಾಡೋಕ್ಕೆ ಆಗಲ್ಲ, ಸುಮ್ಮನೆ ಅವ್ರ ಎದುರುಗಡೆ ನಿಂತ್ಕೊಂಡು ಹಾಗೆ ನಾವು ಹತ್ತಿರ, ಅದು ಒಂದು ರೀತಿಯಾದಂಥ ಸಮಾಧಾನ. ಸಮಾಧಾನದಲ್ಲಿ ಹಲವು ಬಗೆಗಳಿದೆ. ಇವರು ಈ ರೀತಿ ಸಮಾಧಾನ ಮಾಡಿದ್ರು. ಆಮೇಲೆ ಕೊನೆಗೆ, ನಿಮಗಿದೆ ಕೆಲದೇವಿ ಚಿತ್ತಭ್ರಮೆ ರಘುಕ್ಷಿತಿನಾಥ ಮನುಜನೇ
ಕಮಲನಾಭಕಣ ನಿಮಕಿದೆ ಕೆಲೆ ದೇವಿ ಚಿತ್ತಭ್ರಮೆ ರಘುಕ್ಷಿತಿನಾಥ ಮನುಜನೇ ಕಮಲನಾಭಕಣ ನಿಧಾನಿಸೆ ನೀನು ನರಸತಿಯೇ ಉಮೆಯವನು ಸೌಭಾಗ್ಯತರ ಸಂಕ್ರಮಿಸಿಹುದನು ಏನರಿಯದೆ ಜಗವು ಅಮಲತೆಯನಪ್ಪುವುದೇ ಕಲ್ಮಶವು ಅಮಲತೆಯನಪ್ಪುವುದೇ ಕಲ್ಮಶವು ಎಂದಳ ತ್ರಿಜಟೆ ಅಮಲತೆಯನಪ್ಪುವುದೇ ಕಲ್ಮಶವು ಎಂದಳ ತ್ರಿಜಟೆ. ಈಗ ಅವರಿಬ್ಬರು ಕೂಡ ಹೇಳ್ತಾ ಇದ್ದಾರೆ, ದೇವಿ ಯಾಕಮ್ಮ ನೀವು ಭ್ರಾಂತಿಗೊಳಗಾಗಿದ್ದೀರಿ? ಯಾರು ಏನು ರಘುಪತಿ ಅಂದರೆ ಯಾರು? ಆರ್ಥಿತೆ ಮಾನುಷೇ ಲೋಕೆ ಜಜ್ಞೆ ವಿಷ್ಣು ಸನಾತನಃ. ದೇವತೆಗಳ ಪ್ರಾರ್ಥನೆಯಂತೆ ವಿಷ್ಣುವೇ ಇಲ್ಲಿ ಬಂದಿದ್ದಾನೆ. ನೀವು ಉಮೆಯ ಸೌಭಾಗ್ಯವತಿಯಾಗಿದ್ದೀರಿ, ಇದು ಜಗತ್ತಿಗೆ ಗೊತ್ತಿದೆ. ನೋಡಿ ಅಲ್ಲಿ ನೋಡಿ ಕಪಿಭಟರ ಆರ್ಭಟ ನೋಡಿ ಅಲ್ಲಿ. ಆದ್ದರಿಂದವೇ ರಾಮ ಅಂತೂ ಸತ್ತಿಲ್ಲ, ಅವನು ಕ್ಷೇಮವಾಗಿದ್ದಾನೆ ಎಂಬುದಾಗಿ ಸಮಾಧಾನವನ್ನು ಮಾಡಿದ್ದಾರೆ. ಇಲ್ಲಿಗೆ ಇವತ್ತಿನ ನಮ್ಮ ಕಾವ್ಯಭಾಗದ ಪ್ರಸಂಗ ವಾಚನ ವ್ಯಾಖ್ಯಾನ ಮುಕ್ತಾಯ ಆಗಿದೆ. ಈರ್ವರು ಗಮಕಿಗಳು, ಯುವ ಗಮಕಿ ಮತ್ತು ಹಿರಿಯ ಗಮಕಿ ಇವರಿಬ್ಬರು ಕೂಡ ಬಹಳ ಅಮೋಘವಾಗಿ ಗಮಕ ವಾಚನವನ್ನು ಮಾಡಿದ್ದಾರೆ. ಅವರಿಬ್ಬರ ನಡುವೆ ನನಗೊಂದು ವ್ಯಾಖ್ಯಾನಕ್ಕೆ ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಗಮಕ ಕಲಾ ಪರಿಷತ್ತು ಮತ್ತು ಗೋಖಲೆ ಸಂಸ್ಥೆ ಮತ್ತು ಇನ್ಫೋಸಿಸ್ ಫೌಂಡೇಶನ್ನು ಇವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿರ್ತಾ, ಜನಸಾಮಾನ್ಯರ ಹೃದಯದಲ್ಲಿ ತೊರ್ವೆ ರಾಮಾಯಣ ಗೌರಿ ಶಂಕರ ಶಿಖರದಂತೆ ಗಗನಚುಂಬಿಯಾಗಿ, ಸರಸ್ವತಿಯಂತೆ ಗುಪ್ತಗಾಮಿನಿಯಾಗಿ ಎಲ್ಲರ ಹೃದಯದಲ್ಲಿಯೂ ಕೂಡ ಅಂತರ್ಗತವಾಗಿದೆ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಆರಿಸಿದ್ದೀರಿ. ನಾನು ನನ್ನ ವ್ಯಾಖ್ಯಾನವನ್ನು ನೀವು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ, ತಪ್ಪಿದ್ದಲ್ಲಿ ಅದೆಲ್ಲವೂ ನನ್ನದು. ಏನಾದರೂ ನಾನು ಸರಿಯಾದ ವ್ಯಾಖ್ಯಾನವನ್ನು ಮಾಡಿದ್ದರೆ ಅದು ನಮ್ಮ ಗುರುಪರಂಪರೆಗೆ ಸೇರಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತುಂಬ ಮಳೆ ಬಂದಿದ್ದರಿಂದ ಇವತ್ತು ಜನಗಳಿಗೆ ಬರೋಕ್ಕಾಗಿಲ್ಲ. ನೆನ್ನೆ ತುಂಬಾ ಜನ ಸೇರಿದ್ರು. ನೆನ್ನೆ ಹೇಳೂ ಇದ್ವಿ ಇನ್ನೂ ಜಾಸ್ತಿ ಜನ ಬರಬೇಕು ಅಂತ. ವರುಣ ದೇವನಿಗೆ ಯಾಕೆ ಕೋಪನೋ ಏನೋ ಗೊತ್ತಿಲ್ಲ. ಅಂಗದನ ಒಂದು ದೂತತನ ನಾಳೆ ನಡೆಯುತ್ತೆ ಅಂತ ಹೇಳಿದ್ವಿ. ದೂತನಾಗಿ ವರುಣದೇವ ಬಂದ್ಬಿಟ್ಟ ಇವತ್ತು. ಹಾಗಾಗಿ ಜನಗಳಿಗೆ ಮನೆ ಬಿಟ್ಟು ಹೊರಡೋದು ತುಂಬ ಕಷ್ಟ ಆಗಿರುತ್ತೆ. ಆದರೂ ಕೂಡ ನೀವು ಇಷ್ಟು ಜನನೆಲ್ಲರೂ ಬಂದಿದ್ದೀರಲ್ಲ, ಒಬ್ಬೊಬ್ಬರು 100 ಜನ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಈಗ 25 ಜನ ಇದ್ದೀವಿ ಅಂದರೆ 250 ಜನ ಆಗೋಯ್ತು ಬಿಡಿ, ಸಾಕು. ಏನೂ ಮಾಡೋಕ್ಕಾಗಲ್ಲ, ಇದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು. ಆದ್ರೂ ಕೂಡ ಯಾರೂ ಇಲ್ಲ ಹೇಗೋ ಮಾಡಿದೆ ಅಂತ ಕಾರ್ಯಕ್ರಮ ಆಗಿಲ್ಲ ಇವತ್ತು. ನಿಜವಾಗ್ಲೂ ಕೂಡ ಯಾರೂ ಇಲ್ಲದೆ ಹೋದ್ರೂ ಅವರು ಎಲ್ಲರೂ ಇದ್ದಾರೆ ಅಂತಲೇ ಮಾಡಿದ್ದಾರೆ 3 ಜನ. ಅದಕ್ಕೆ ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಅವ್ರಿಗೆ. ಯಾವ ಕೊರತೆಯೂ ಇಲ್ಲದ ಹಾಗೆ ಮಾಡಿದಂತಹ ವ್ಯಾಖ್ಯಾನ ಇರ್ಬೋದು, ವಾಚನ ಇರ್ಬೋದು. ಮಗು ಕೂಡ ತುಂಬ ಚೆನ್ನಾಗಿ ಹಾಡಿದ್ಲು. ನನಗೆ ಗೊತ್ತಿತ್ತು ಅವ್ರು ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ. ತುಂಬ ವರ್ಷದಿಂದ ಬಿಟ್ಟಿದ್ಲು. ಅದೇನೋ ಆಕಸ್ಮಿಕವಾಗಿ ಬರುವ ಅವಕಾಶ ಸಿಕ್ತು. ಅವರನ್ನು ನಾವು ಮೇಲೆ ತರಬೇಕು ಇವತ್ತು. ಅಂಥವ್ರನ್ನ ಬಿಡಬಾರ್ದು. ನಾವು ಬಿಡಬಾರ್ದು. ನೀವು ಬಿಟ್ಟರು ನಾವು ಬಿಡೋದಿಲ್ಲ. ನಾವು ಗಟ್ಟಿಗೆ ಹಿಡ್ಕೋತೀವಿ ನಿಮ್ಮಂಥವ್ರನ್ನೆಲ್ಲ. ನಿಮ್ಮನ್ನೆಲ್ಲ ಮೇಲೆ ತಂದ್ರೇ ಮುಂದೆ ಕಲೆ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ಸೊಗಸಾಗಿ ಹಾಡಿದಂತಹ ಇವ್ರದಂತೂ ಬಿಡಿ, ನಮಗೇನು ಹೇಳಕ್ಕೆ ನಮ್ಗೆ ಮಾತೇ ಇಲ್ಲ ನನ್ನ ಹತ್ರ. ಪದಭಾವ ರಾಗಭಾವ ಸಮನ್ವಯವನ್ನು ಮಾಡಿ ಹಾಡುವ ಗಮಕಿಗಳು ತುಂಬ ಕಡಿಮೆ ಜನ. ಸುಮ್ಮನೆ ರಾಗವಾಗಿ ಹಾಡ್ತಾರೆ ಎಲ್ಲರೂ. ಅದರಲ್ಲಿ ನಿಷ್ಣಾತರಾದವರು ರೇಣುಕಾ ರಾಮರಾವ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಇವತ್ತು. ಅದು ಏನು ಅಪರೂಪದ ಎಲ್ಲ ರಾಗಗಳನ್ನು ಬಳಸ್ಬಿಟ್ರು. ನನಗೆ ಎಷ್ಟೋ ರಾಗ ನನಗೆ ಬರಲ್ಲ. ಅವರು ತುಂಬ ರಾಗವನ್ನು ಬಳಸಿದ್ದಾರೆ ಇವತ್ತು. ಕೆಲವು ನನಗೆ ಗೊತ್ತಿರ್ಬೋದು, ಕೆಲವಂತೂ ನನಗಂತೂ ಕೇಳಿದ್ದೀನಿ ಹೊರತು ನಾನು ಪ್ರಯೋಗ ಮಾಡೋಕ್ಕೆ ಹೋಗಿಲ್ಲ. ಮೋಹನ ಕಲ್ಯಾಣಿ ಇರ್ಬೋದು, ಅಥವಾ ಇನ್ನೊಂದು ಹೊಸ ರಾಗ, ನನಗದು ಹೆಸರೇ ಮರ್ತೋಯ್ತು ಇವತ್ತು. ಕೇದಾರ ನನಗೆ ಬಳಸೋಕ್ಕೆ ಬರಲ್ಲ. ಕೇದಾರಕ್ಕೆ ಹೋದ ತಕ್ಷಣ ನೀಲಾಂಬರಿ ಆಗತ್ತದು. ಇವರು ಕೇದಾರ ಫಸ್ಟ್ ಕ್ಲಾಸಾಗಿ ಹಾಡ್ಬಿಟ್ರು. ಅದನ್ನು ಕೀರ್ತನೆ ಬರುತ್ತೆ, ಆದರೆ
ನನಗೆ ಪದ್ಯಕ್ಕೆ ಹಾಕಕ್ಕೆ ಬರ್ತಾಯಿಲ್ಲ. ಯಾಕೆಂದರೆ ಅವ್ರ ಸಂಗೀತದ ಒಂದು ಬುನಾದಿ ಇದೆ, ನಾನು ಸಂಗೀತ ಜಾಸ್ತಿ ಕಲ್ತಿಲ್ಲ, ಹಾಗಾಗಿ ನನಗದು ಬರೋದಿಲ್ಲ ಅಂತ ಎಲ್ಲರ ಮುಂದೆ ಒಪ್ಕೋತಾ ಇದ್ದೀನಿ. ಬಹುದಾರಿ ಇರ್ಬೋದು, ಮೋಹನ ಕಲ್ಯಾಣಿ ಇರ್ಬೋದು, ಆಮೇಲೆ ನವರಸ ಕನ್ನಡ ಇರ್ಬೋದು, ಕಲ್ಯಾಣ ವಸಂತ ಎಲ್ಲ ಅಪರೂಪದ ರಾಗಗಳು. ಕಾವ್ಯವಾಚನದಲ್ಲಿ ಬಳಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಮೂಲೆ ಆಗುತ್ತೆ ರಾಗ ಎಲ್ಲ ಹಾಡಿದಾಗ, ಬೇಕಾದ್ರೆ ಗಮನಿಸ್ಬೋದು. ನಮಗೆ ಸರಾಗವಾಗಿ ಹಾಡೋಕ್ಕೆ ತುಂಬ ಬಳಕೆಯಲ್ಲಿರೋ ರಾಗಗಳ ಹಾಗೆ ಇದಾಗೋದಿಲ್ಲ, ಆದರೆ ಮಧ್ಯೆ ಪ್ರಯೋಗ ಮಾಡಿದಾಗ ಖುಷಿ ಆಗುತ್ತೆ. ಆ ಖುಷಿಯನ್ನು ರೇಣುಕಾ ಅವರು ಕೊಟ್ಟಿದ್ದಾರೆ. ಇಂತಹ ಸೊಗಸಾದಂತಹ ಒಂದು ವಾಚನ ವ್ಯಾಖ್ಯಾನವನ್ನು ಕೇಳೋದಕ್ಕೆ ಎಷ್ಟೊಂದು ಜನಕ್ಕೆ ಅನ್ಯಾಯ ಆಗ್ಬಿಡ್ತಲ್ಲ ಅಂತ ನನಗೂ ಸ್ವಲ್ಪ ಸಂಕಟ ಆಗಿದೆ. ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಎಲ್ಲ ನೆಂದು ತೊಪ್ಪೆಯಾಗೆ ಬಂದ್ವಿ, ಒಣತ್ತು ಇಷ್ಟೊತ್ತು ರಾಮಾಯಣ ಕೇಳಿ. ಅದರಲ್ಲೇ ತುಂಬ ಸೊಗಸಾಗಿ ಹಾಡಿದ್ದಾರೆ. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವತಿಯಿಂದ 3 ಜನಕ್ಕೆ ಒಂದು ಫಲವನ್ನು ಕೊಡ್ತೀವಿ, ಸ್ವೀಕಾರ ಮಾಡಬೇಕು. ನಾಳೆ ತುಂಬ ಚೆನ್ನಾಗಿರೋ ಕಾರ್ಯಕ್ರಮ ಇದೆ ಪ್ರಸನ್ನ ಅವರದ್ದು. ಎಲ್ರಿಗೂ ಗೊತ್ತಿದೆ, ಇಲ್ಲಿ ಇನ್ವಿಟೇಷನ್ ನೋಡೇ ಇರ್ತಾರೆ, ನೆನೆನೂ ಅನೌನ್ಸ್ ಮಾಡಿದ್ದೀವಿ. ನೋಡೋಣ, ಮಳೆ ರಾಯ ಬರದೇ ಹೋದರೆ ಜನ ಖಂಡಿತ ಬಂದೇ ಬರ್ತಾರೆ. ಶುಭರಾತ್ರಿ.